धाम्ना स्वेन सदा निरस्तकुहकं सत्यं परं धीमहि स्वान्तस्थानन्तशय्याय पूर्णज्ञानरसार्णसे उत्तुङ्गवक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। ಭಾಗವತದಲ್ಲಿ ಮುಂದೆ 9ನೇ ಸ್ಕಂದ ಪ್ರಾರಂಭ ಆಗುತ್ತೆ. ಆ 9ನೇ ಸ್ಕಂದದಲ್ಲಿ ವಿಶೇಷವಾಗಿ ಅನೇಕ ವಿಧವಾದಂತಹ ರಾಜರ ಕಥೆಯನ್ನು ಹೇಳ್ತಾ ಬರ್ತಾರೆ. ವಿಶೇಷವಾಗಿ ಆ ಪ್ರತಿಯೊಬ್ಬ ರಾಜರು ಕೂಡ ಪರಮಾತ್ಮನಲ್ಲಿ ವಿಶೇಷವಾದಂಥ ಭಕ್ತಿಯನ್ನು ಉಳ್ಳಂತಹ ರಾಜರು ಅಂತ. ಅದಕ್ಕೆ ಈಗೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಉಪನಯನ ಅಥವಾ ಮದುವೆ ಸಂದರ್ಭದಲ್ಲಿ ಮಂಗಲಾಷ್ಟಕ ಅಂತ ಹೇಳ್ತಾರೆ. ಆ ಮಂಗಲಾಷ್ಟಕದಲ್ಲಿ ಬರುವಂತಹ ಒಂದು ಶ್ಲೋಕ ಬರೀ ರಾಜರ ಹೆಸರನ್ನು ಹೇಳುತ್ತೆ. ಮಾಂಧಾತ ನಹುಶೋಂಬರೀಶ ಸಗರೌ ರಾಜ ಪೃತರು ಹೈಹಯ ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಯೇ ಯಾತಿರಿ ಯದುಹೋ ಅಂತ ರಾಜರ ಹೆಸರನ್ನು ಹೇಳ್ತಾ ಬರುತ್ತೆ. ಹಾಗಾಗಿ ಆ ಮದುವೆಯ ಸಂದರ್ಭದಲ್ಲಿ ಮತ್ತು ಉಪನಯನದ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಆ ರಾಜರ ಹೆಸರನ್ನು ಹೇಳಿದರೆ ಸಾಕು ಅಂತ ನಮಗೆ ಮಂಗಳ ಆಗುತ್ತೆ ಅಂತ ಹೇಳಿಸ್ತಾ ಇದ್ದಾರೆ. ಅಷ್ಟು ಒಳ್ಳೆಯ ಪರಮಾತ್ಮನಲ್ಲಿ ಭಕ್ತಿ ಉಳ್ಳಂತಹ ಶ್ರೇಷ್ಠ ರಾಜರು. ಆ ಎಲ್ಲ ರಾಜರ ಚರಿತ್ರೆಯನ್ನು ಕೂಡ ನವಮಸ್ಕಂದದಲ್ಲಿ ವಿಸ್ತಾರವಾಗಿ ಬರೀ ರಾಜರ ಚರಿತ್ರೆ ಮತ್ತು ಋಷಿಗಳ ಚರಿತ್ರೆ ಅಷ್ಟನ್ನು ಈ ನವಮಸ್ಕಂದದಲ್ಲಿ ಪರಮಾತ್ಮನ ಭಕ್ತರ ಕಥೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಭಕ್ತರ ಕಥೆಯನ್ನು ಹೇಳುವ ಮೂಲಕ ಪರಮಾತ್ಮನ ಮಹಿಮೆ ಏನು ಅಂತ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮನ ಭಕ್ತರಿಗೆ ಅಷ್ಟು ಶಕ್ತಿ ಅಷ್ಟು ಮಹಾತ್ಮೆ ಯಾಕೆ ಬಂದಿರುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹದಿಂದ. ಹಾಗಾಗಿ ಅವರಿಗೆ ಅಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಎಷ್ಟು ಮಹತ್ವ ಇರಬೇಕು ಅಂತ ಆ ರೀತಿಯಾಗಿ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಚವನ ಋಷಿಗಳ ಚರಿತ್ರೆ ಅಂತ. ಚವನ ಋಷಿಗಳು ಆಗಿನ ಕಾಲದ ದೊಡ್ಡ ತಪಸ್ವಿಗಳು. ತಪಸ್ಸು ಮಾಡ್ತಾ 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 ಅವರ ದೇಹದ ಮೇಲೆ ಹುತ್ತ ಬೆಳೆದು ಬಿಟ್ಟಿತ್ತಂತೆ. ಹುತ್ತ ಬೆಳೆದು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಸಂಪೂರ್ಣ ದೇಹದ ತುಂಬ ಹುತ್ತ, ಕಣ್ಣಿನ ಭಾಗದಲ್ಲಿ ಮಾತ್ರ 2 ತೂತು ಇತ್ತಂತೆ ಹುತ್ತಕ್ಕೆ. ಯಾಕಂತೇಳಿದ್ರೆ ಆ ಕಣ್ಣಿನ ತೇಜಸ್ಸು ಅಷ್ಟು ವಿಪರೀತವಾಗಿತ್ತು. ಹಾಗಾಗಿ ಆ ಕಣ್ಣಿನ ತೇಜಸ್ಸಿಂದ ಆ ಹುತ್ತವೇ ತೂತಾಗಿ ಹೋಗಿಬಿಟ್ಟಿತ್ತಂತೆ. ಅಷ್ಟು ತೇಜಸ್ಸು ಕಣ್ಣಿನಲ್ಲಿ ಇತ್ತು. ಉಳಿದಂತೆ ದೇಹ ಎಲ್ಲೂ ಕೂಡ ಮುಚ್ಚಿ ಹೋಗಿಬಿಟ್ಟಿತ್ತು. ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ರೀತಿ ಇತ್ತು. ಹೀಗೆ ತಪಸ್ಸು ಮಾಡ್ತಾ ಅನೇಕ ವರ್ಷ ಆಯಿತು. ಒಂದು ದಿವಸ ಆ ಕಾಡಿಗೆ ಬೇಟೆಯಾಡಲಿಕ್ಕೆ ಅಂತ ಶರಿಯಾತಿ ಅಂತ ಒಬ್ಬ ರಾಜ ಬರ್ತಾನೆ. ಆ ರಾಜ್ಯದ ರಾಜ. ಆ ರಾಜ ಒಳ್ಳೆಯ ಸೈನಿಕರು ಎಲ್ಲರ ಜೊತೆ ಸೇರ್ಕೊಂಡು ಬರ್ತಾನೆ. ಅವನಿಗೊಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ಸುಕನ್ಯಾ ಅಂತ. ಆ ಸುಕನ್ಯೇನು 16-18 ವರ್ಷದ ಹುಡುಗಾಟದ ಹುಡುಗಿ. ಜೊತೆಗೆ ಅವಳ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಈ ಕಡೆ ಶರಿಯಾತಿ ರಾಜ ಬೇಟೆಯಾಡಲಿಕ್ಕೆ ಅಂತ ಶುರು ಮಾಡ್ತಾನೆ. ಈ ಕಡೆ ಸುಕನ್ಯಾ ಮತ್ತು ತನ್ನ ಗೆಳತಿಯರ ಜೊತೆಗೆ ಸೇರಿಕೊಂಡು ಕಾಡನ್ನು ಸುತ್ತಾಡ್ಕೊಂಬರೋಣ, ಎಲ್ಲೆಲ್ಲಿ ಏನಿದೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಳೆ. ನದಿ ನೋಡ್ತಾಳೆ, ಸ್ನಾನ ಮಾಡ್ತಾಳೆ, ಬೆಟ್ಟ ನೋಡ್ತಾಳೆ. ಹೀಗೆ ಪ್ರತಿಯೊಂದು ಕೂಡ ನೋಡ್ತಾ ನೋಡ್ತಾ ಬರ್ತಾಳೆ. ಒಂದು ಕಡೆ ಅವಳಿಗೊಂದು ಆಶ್ರಮ ಕಾಣಿಸುತ್ತೆ, ಋಷಿಗಳ ಆಶ್ರಮ ಅಂತ. ಇಲ್ಲಿ ಯಾರೋ ಜನ ಇರ್ಬೋದು, ಮಾತಾಡ್ಸ್ಕೊಂಡು ಬರೋಣ ಅಂತ ಅಲ್ಲಿ ಹೋಗ್ತಾಳೆ. ಅಲ್ಲಿ ಯಾರೂ ಇರೋದಿಲ್ಲ. ದೊಡ್ಡ ಹುತ್ತ ಒಂದು ಮಾತ್ರ ಇರುತ್ತೆ. ಆಶ್ಚರ್ಯ ಅಂತಂದರೆ ಆ ಹುತ್ತದ ಮೇಲೆ 2 ತೂತು ಇರುತ್ತೆ ಕಣ್ಣಿನ ಹತ್ರ. ಅಲ್ಲಿಂದ ದೊಡ್ಡದಾಗಿ ಬೆಳಕು ಬರ್ತಾ ಇರುತ್ತೆ. ಇವಳಿಗೆ ಆಶ್ಚರ್ಯ ಆಯ್ತು, ಏನೋ ಹುಡುಗಾಟ. ಹಾಗಾಗಿ ಅಲ್ಲಿ ಒಂದು ಕಡ್ಡಿ ಬಿದ್ದಿರುತ್ತೆ. ಆ ಕಡ್ಡಿ ತಗೊಂಡು ಆ 2 ಕಡೆ ಚುಚ್ಚಿ ಬಿಡ್ತಾಳೆ ಕಣ್ಣಿಗೆ. ಅವಳಿಗೇನು ಅದ್ಯಾವುದೋ ಬರೀ ಒಂದು ತೂತು ಬೆಳಕು ಬರ್ತಾ ಇದೆ ಅಂತ. ನಿಜವಾಗಿ ಆಗಿದ್ದೇನು ಅಂತ ಹೇಳಿದ್ರೆ, ಒಳಗಡೆ ಆ ಚವನ ಋಷಿಗಳು ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಅವರ 2 ಕಣ್ಣಿಂದ ಆ ಒಂದು ಇದು ಬರ್ತಾ ಇದೆ. ಈ ಹುಡುಗಿ ಕಡ್ಡಿ ತಗೊಂಡು ಚುಚ್ಚಿ ಬಿಡ್ತಾಳೆ. ಚುಚ್ಚಿದ ತಕ್ಷಣ ಆ 2 ತೂತಿಂದ ಧಾರಾಕಾರ ರಕ್ತ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಹೆದರಿಕೆ ಆಗಿಬಿಡುತ್ತೆ ಅವಳಿಗೆ ಮತ್ತು ಅವಳ ಗೆಳತಿಯರಿಗೆಲ್ಲ. ತಕ್ಷಣ ತಾವು ಓಡಿ ಇಲ್ಲಿಗೆ ಬಂದುಬಿಡ್ತಾರೆ ರಾಜನ ಹತ್ತಿರ. ಏನಾಗಿದೆ ಅಂತ ತಿಳಿಸೋದೇ ಇಲ್ಲ ತಂದೆ ಹೆದರಿಕೆಯಿಂದ. ಕೊನೆಗೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ರಾಜ್ಯಕ್ಕೆ ವಾಪಸ್ ಬಂದುಬಿಡ್ತಾರೆ. ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಆ ಶರಿಯಾತಿ ರಾಜನಿಗೆ, ಅವನ ಸೈನಿಕರಿಗೆ, ಪ್ರತಿಯೊಬ್ಬರಿಗೂ ಕೂಡ
ವಿಚಿತ್ರವಾದಂಥ ಒಂದು ರೋಗ ಬಾಧೆ ಶುರುವಾಗುತ್ತೆ ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ರೋಗ ಕಡಿಮೆ ಆಗೋದೇ ಇಲ್ಲ. ಆವಾಗ ಅವನ ಮಂತ್ರಿ ಅದನ್ನು ಹೇಳ್ತಾನೆ, ನಾವು ಮೊನ್ನೆ ಕಾಡಿಗೆ ಹೋದಾಗ ನಮ್ಮಿಂದ ಯಾರೋ ಒಬ್ಬರು ಅಲ್ಲಿ ಏನೋ ಅಪಚಾರ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದು ಸಾಮಾನ್ಯ ಕಾಡಲ್ಲ, ಅನೇಕ ಋಷಿಗಳು ಇರುವಂತಹ ದೊಡ್ಡ ಕಾಡದು. ಅದರಲ್ಲಿ ಯಾರೋ ಗೊತ್ತಾಗದೆ ಏನೋ ಒಂದು ಅಪಚಾರ ಮಾಡಿದ್ದಾರೆ ಯಾರಿಗೋ ಒಬ್ಬರಿಗೆ, ಅದಕ್ಕೆ ನಮಗೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಅಷ್ಟು ಹೇಳಿದಾಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ, ಯಾರು ಮಾಡಿದ್ದೀರಿ ಅಂತ ಶರಿಯಾತಿ ರಾಜ ಕೇಳ್ತಾನೆ. ಯಾರು ಕೂಡ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಶರಿಯಾತಿ ರಾಜ ಹೇಳ್ತಾನೆ, ಯಾರು ಮಾಡಿದ್ದೀರಾ ಅಂತ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದರಿಂದ ನಮ್ಮ ಇಡೀ ರಾಜ್ಯನೇ ನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ರಾಜ್ಯವನ್ನು ಉಳಿಸ್ಲಿಕ್ಕೋಸ್ಕರ ಆದರೆ ಯಾರಾದರೂ ಒಪ್ಕೊಳ್ಳಿ, ಯಾರು ಮಾಡಿದ್ದೀರಾ ನಿಜವಾಗಿ ಹೇಳಿ ಅಂತ ಒತ್ತಾಯ ಮಾಡ್ತಾನೆ. ಆವಾಗ ಈ ಚಿಕ್ಕ ಹುಡುಗಿ ಯಾರು ಸುಕನ್ಯೆ, ಅವಳು ಮುಂದೆ ಬರ್ತಾಳೆ, ನಾನು ಈ ರೀತಿಯಾಗಿ ಮಾಡಿಬಿಟ್ಟಿದ್ದೆ ಅಂತ. ಆವಾಗ ರಾಜನಿಗೆ ತುಂಬ ಹೆದರಿಕೆಯಾಗಿ ನೇರವಾಗಿ ಆ ಚವನ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದರೆ ಚವನ ಋಷಿಗಳು ಎದ್ದು ಬಂದಿರ್ತಾರೆ, ಇಲ್ಲಿಂದ ಆ ಒಂದು ಸಮಾಧಿ ಅವಸ್ಥೆಯಿಂದ ಎದ್ದು ಬಂದುಬಿಟ್ಟಿರ್ತಾರೆ. ಆದರೆ ಅವರ ಎರಡು ಕಣ್ಣುಗಳು ಕುರುಡಾಗಿ ಬಿಟ್ಟಿರ್ತವೆ. ಆ ಹುಡುಗಿ ಚುಚ್ಚಿದ್ದರ ಕಡ್ಡಿಯಿಂದ ರಕ್ತ ಬಂದು ಕಣ್ಣುಗಳು ಕುರುಡಾಗಿ ಬಿಟ್ಟಿರ್ತವೆ. ಅವರ ಆಶ್ರಮದಲ್ಲಿ ಯಾರೂ ಇರೋದಿಲ್ಲ. ಹಾಗಾಗಿ ಅವರೇನು ಶಾಪ ಕೊಟ್ಟಿರೋದಿಲ್ಲ ಋಷಿಗಳು ಇವರಿಗೆ. ಒಂದು ಮಾತಿದೆ, ಒಬ್ಬ ಸಜ್ಜನರಿಗೆ ಒಳ್ಳೆಯದನ್ನು ಮಾಡಿದರೆ ಅವ್ರ ಹತ್ರ ಹೋಗಿ ವರ ಕೊಡಿ ಅಂತ ಕೇಳಬಾರ್ದು ಅಂತೆ. ಅದೇ ಒಬ್ಬ ಸಜ್ಜನರಿಗೆ ಏನಾದರೂ ಅಪಚಾರ ಮಾಡಿದರೆ ಶಾಪ ಕೊಡಿ ಅಂತಲೂ ಕೇಳಬಾರ್ದು ಅಂತೆ. ಅವ್ರು ಕೊಡಲಿ, ನಾವು ಕೇಳಲಿ ಬಿಡಲಿ, ಅವ್ರು ಕೊಡದೇ ಇರಲಿ, ಪರಮಾತ್ಮದನ್ನು ಆಟೋಮೆಟಿಕ್ಕಾಗಿ ಕೊಟ್ಟೇ ಬಿಡ್ತಾನೆ ಅಂತೆ. ಹಾಗೆ ಅವರು ಒಳ್ಳೆ ಸಾತ್ವಿಕರಾದಂತಹ ಋಷಿಗಳು, ಅವರಿಗೆ ಅಪಚಾರ ಮಾಡಿದ್ದಾರೆ. ಇವರು ಕಣ್ಣಿಗೆ ಚುಚ್ಚಿ ಅವರ ಕಣ್ಣನ್ನೇ ಕಳೆದು ಬಿಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾದ ಬಾಧೆ ಉಂಟಾಯಿತು. ಕೊನೆಗೆ ಚವನ ಋಷಿಗಳ ಹತ್ತಿರ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಅಂತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ಪ್ರಾಯಶ್ಚಿತ್ತ ಏನು ಮಾಡಬೇಕು ಹೇಳಿ ಅಂತ. ಅದಕ್ಕೆ ಚವನರು ಹೇಳ್ತಾರೆ, ನನಗೀಗಾಗಲೇ 75-80 ವರ್ಷ ವಯಸ್ಸಾಗಿಬಿಟ್ಟಿದೆ. ನಾನು ಮದುವೆಯಾಗಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನೋಡ್ಕೊಳ್ಳಿಕ್ಕೆ ಅಂತ ಯಾರೂ ಇಲ್ಲ. ಇಷ್ಟು ವರ್ಷ ನನ್ನ ಪಾಡಿಗೆ ನಾನು ಒಬ್ಬನೇ ಆರಾಮಾಗಿ ಇದ್ದೆ. ಆದರೆ ಇವತ್ತೇನಾಗಿದೆ, ನನ್ನ ಕಣ್ಣು ಕೂಡ ಹೋಗಿಬಿಟ್ಟಿದೆ. ಹಾಗಾಗಿ ನನಗೆ ಸೇವೆ ಮಾಡಲಿಕ್ಕೆ ಅಂತ ಯಾರೂ ಇಲ್ಲ, ನನಗೆ ಒಬ್ಬ ಸಹಾಯಕರು ಅಂತ ಇಲ್ಲ. ಹಾಗಾಗಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾರೆ. ಸುಕನ್ಯೆಗೆ ವಯಸ್ಸೆಷ್ಟು? 16-18 ವರ್ಷದ ಇನ್ನೂ ಹುಡುಗಾಟದ ಹುಡುಗಿ. ಚವನ ಋಷಿಗಳು 80 ವರ್ಷದ ದೊಡ್ಡ ತಪಸ್ವಿ, ಅಷ್ಟೂ ಅಲ್ಲ ಮಹಾ ಕೋಪಿಷ್ಠರು ಅಂತೆ ಅವರು. ಅಂತಹ ಒಬ್ಬ ಕಾಡಿನಲ್ಲಿರುವಂತಹ ಋಷಿಗಳಿಗೆ ದೊಡ್ಡ ರಾಜನ ಮಗಳನ್ನು ಕೊಡೋದು ಅಂತ ಹೇಳಿ ಅದು ಸುಲಭದ ಮಾತಲ್ಲ. ಕೊನೆಗೆ ರಾಜ ಒಪ್ಕೊಳ್ಳೋದಿಲ್ಲ ಪ್ರಾರಂಭದಲ್ಲಿ. ಆದರೆ ಮದುವೆ ಮಾಡಿ ಕೊಡದೇ ಹೋದರೆ ಅದು ರಾಜ್ಯಕ್ಕೆ ಏನಾಗುತ್ತೆ, ದೊಡ್ಡ ಗಂಡಾಂತರ ಬರುತ್ತೆ. ಅದಕ್ಕೋಸ್ಕರ ತಪ್ಪು ಮಾಡಿದ್ದಂತೂ ನಿಜ, ಮಗಳೇ ತಪ್ಪು ಮಾಡಿದ್ದಾಳೆ. ಹಾಗಾಗಿ ಅವಳನ್ನು ಮದುವೆ ಮಾಡಿ ಕೊಡೋಣ ಅಂತ ತೀರ್ಮಾನ ಮಾಡ್ತಾಳೆ. ಆವಾಗ ಸುಕನ್ಯೆ ಕೂಡ ಅವಳು ಒಪ್ಕೊಳ್ತಾಳೆ ಅಂತೆ, ಅವಳು ಮದುವೆ ಆಗೋದಿಲ್ಲ, ಹಾಗೆ ಗಲಾಟೆ ಮಾಡಲಿಲ್ಲ. ಯಾಕೆ? ತನ್ನಿಂದ ತಪ್ಪಾಗಿದೆ, ತನ್ನ ತಪ್ಪಿನಿಂದ ಬೇರೆಯವರಿಗೆ ಶಿಕ್ಷೆ ಆಗ್ತಾ ಇರೋದು ಯಾರಿಗೆ? ಈಗ ರಾಜ್ಯದ ಪ್ರಜೆಗಳಿಗೆ. ಹಾಗಾಗಿ ಬೇರೆಯವರಿಗೆ ನನ್ನಿಂದ ಅಪಚಾರ ಆಗೋದು ಬೇಡ, ತಪ್ಪಾಗೋದು ಬೇಡ ಅಂತ ತೀರ್ಮಾನ ಮಾಡಿ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಕೊನೆಗೆ ಆ ಚವನ ಋಷಿಗಳಿಗೆ ಮತ್ತು ಸುಕನ್ಯೆಗೆ ಮದುವೆ ಎಂಬುದು ಆಗುತ್ತೆ. ಮದುವೆಯಾದಾಗ ಹಿಂದೆ ಹೇಳಿದಂತೆ ಅವರಿಗೆ ಆಗಾಗಲೇ 80-90 ವರ್ಷ ವಯಸ್ಸಾಗಿಬಿಟ್ಟಿತ್ತು. ಆವಾಗ ಸುಕನ್ಯೆ ವಾಸ್ತವಿಕವಾಗಿ ಅವಳಿಗೆ ಕಷ್ಟ ಅಂದರೆ ಏನಂತಲೇ ಗೊತ್ತಿಲ್ಲ. ರಾಜಕುಮಾರಿಯಾಗಿ ಆರಾಮಾಗಿ ಬೆಳೆದವಳು. ಇಲ್ಲಿಗೆ ಬಂದು ಕಾಡಲ್ಲಿ ಕಟ್ಟಿಗೆ ತಗೊಂಡು ಬರೋದು, ಅದೇ ರೀತಿಯಾಗಿ ಹೂವು ಹಣ್ಣು, ಆ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಡೋದು, ಹೀಗೆ ತುಂಬ ಕಷ್ಟಪಡ್ತಾ ಇದ್ಲು. ಪ್ರಾರಂಭದಲ್ಲಿ ಕಷ್ಟ ಅನಿಸ್ತಾ ಇತ್ತು. ಆದರೆ ಯಾವಾಗ ಕಳೀತಾ ಹೋಯಿತು, ಜೀವನ ಕಳೀತಾ ಹೋಯಿತು, ಆವಾಗ ಅವಳು ತುಂಬ ಪ್ರೀತಿಯಿಂದ ಯಾವುದೇ ರೀತಿ ಸಿಟ್ಟು ಮಾಡ್ಕೊಳ್ತೇನೆ ಅವರ ಸೇವೆಯನ್ನು ಮಾಡ್ತಾ ಇದ್ಲಂತೆ. ವಿಶೇಷವಾಗಿ ಅವರಿಗೆ ಏನೂ ತೊಂದರೆ ಆಗದಿರುವಂತೆ ಅವರ ಸೇವೆಯನ್ನು ಮಾಡ್ತಾ ಇದ್ಲು, ಚವನ ಋಷಿಗಳ ಸೇವೆ. ಆವಾಗ ಚವನ ಋಷಿಗಳಿಗೆ ತುಂಬ ಸಂತೋಷ ಆಯಿತು ಅಂತೆ, ತುಂಬ ಸಂತೋಷ ಆಯಿತು. ಆವಾಗ ಒಂದು ದಿನ ಏನು ಮಾಡ್ತಾರೆ, ಆ ಅಶ್ವಿನಿ ಕುಮಾರರು ಅವರು ಇವರ ಆಶ್ರಮಕ್ಕೆ ಬರ್ತಾರೆ, ಚವನ ಋಷಿಗಳು ಮತ್ತು ಸುಕನ್ಯರ ಆಶ್ರಮಕ್ಕೆ. ಅಶ್ವಿನಿ ಕುಮಾರರು ಅಂತ ಹೇಳಿದರೆ ಅವರ ಹೆಸರು ನಾಸತ್ಯ ಮತ್ತು ದಸ್ರಾ ಅಂತ ಅವರಿಬ್ಬರ ಹೆಸರು. ಅವರಿಬ್ಬರು ಕೂಡ ದೇವತೆಗಳ ವೈದ್ಯರು ಅಂತೆ, ದೇವತೆಗಳ ವೈದ್ಯರು. ಅವ್ರು ಹೇಗೆ ಅಂತ ಹೇಳಿ, ದೇವತೆಗಳ ವೈದ್ಯರು ಅಂತ ಹೇಳಿದರೆ ದೇವತೆಗಳಿಗೆ ಏನಾದರೂ ರೋಗ ಬಂದರೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಅರ್ಥ ಅಲ್ಲ. ದೇವತೆಗಳಿಗೆ ರೋಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ದೇವತೆಗಳ ವೈದ್ಯರು ಅಂತ ಹೇಳಿದರೆ ಅವರು ವೈದ್ಯರು ವಾಸ್ತವಿಕವಾಗಿ, ಆದರೆ ಅವರಿರುವುದು ದೇವತೆಗಳಲ್ಲಿ.
ಹಾಗಾಗಿ ಬೇರೆಯವರಿಗೆ, ಯಕ್ಷ ರಾಕ್ಷಸರಿಗೆ, ಮನುಷ್ಯರಿಗೆ ಏನಾದರೂ ದೊಡ್ಡ ರೋಗ ಬಂದರೆ ಅದನ್ನು ಪರಿಹಾರ ಮಾಡುವಂತಹ ವೈದ್ಯರು ದೇವತೆಗಳು ಮತ್ತು ವೈದ್ಯರು. ಅವರು ದೇವತೆಗಳಿಗೆ ರೋಗ ಏನೂ ಬರೋದಿಲ್ಲ. ಅವರು ಒಂದು ದಿವಸ ಇವರ ಆಶ್ರಮಕ್ಕೆ ಬಂದಿರ್ತಾರೆ, ಚವನ ಋಷಿಗಳ ಆಶ್ರಮಕ್ಕೆ. ಚವನ ಋಷಿಗಳ ಆಶ್ರಮಕ್ಕೆ ಬಂದಾಗ ಅವರು ವಿಶೇಷವಾಗಿ ಸತ್ಕಾರವನ್ನೆಲ್ಲ ಮಾಡ್ತಾರೆ. ಯಾರು? ಚವನರು ಮತ್ತು ಸುಕನ್ಯೆ ದೇವತೆಗಳು ಬಂದಿದ್ದಾರೆ, ಸತ್ಯದಸರರು, ಅಶ್ವಿನಿ ದೇವತೆಗಳು ಅಂತ. ಕೊನೆಗೆ ಚವನ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ ಅಂತೆ, ನನಗೀಗ 90-95 ವರ್ಷ ವಯಸ್ಸಾಗಿದೆ. ಈ ಹುಡುಗಿಗೆ ಪಾಪ ಇನ್ನು 20 ವರ್ಷ ವಯಸ್ಸು. ನನ್ನಂತಹ ಮುದುಕನ ಜೊತೆ ಎಷ್ಟು ಸ್ವಲ್ಪವೂ ಬೇಸರ ಮಾಡ್ದೇನೆ ಜೀವನ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವಳಿಗೆ ನಾನು ಒಳ್ಳೆ ಆನಂದವನ್ನು ಕೊಡಬೇಕು. ಹಾಗಾಗಿ ನನಗೆ ಯೌವನವನ್ನು ಕೊಡಿ, ತಾರುಣ್ಯವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನನಗೆ ಒಂದು 25-20 ವಯಸ್ಸಿನ ಹುಡುಗನನ್ನಾಗಿ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ದೇವತೆಗಳ ಹತ್ರ. ಆವಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಸರಿ, ಅದನ್ನು ನಾವು ಮಾಡ್ತೇವೆ. ಯಾಕೆಂದ್ರೆ ನಾವು ವೈದ್ಯರು, ನಮಗೆ ಆ ಸಾಮರ್ಥ್ಯ ಇದೆ. ಆದರೆ ಅದಕ್ಕೆ ಪ್ರತಿಯಾಗಿ ನೀವು ನನಗೆ ಇನ್ನೊಂದು ಉಪಕಾರ ಮಾಡಬೇಕು ಅಂತ. ಏನು ಉಪಕಾರ ಅಂತ ಹೇಳಿದರೆ, ದೇವತೆಗಳಿಗೆ ಹಿಂದೆಲ್ಲ ಹೋಮ ಮಾಡ್ತಾ ಇದ್ರು. ಹೋಮ ಮಾಡಿದಾಗ ಅದರಲ್ಲಿ ಸೋಮಪಾನ ಅಂತ ಒಂದು ಸೋಮಲತೆ ಅಂತ ಒಂದು ಬಳ್ಳಿ ಇರ್ತಾ ಇತ್ತು. ಹೇಗೆ ಅಮೃತ ಬಳ್ಳಿ ಇರುತ್ತೋ ಆ ರೀತಿಯಾಗಿ ಸೋಮ ಬಳ್ಳಿ ಅಂತ ಅದನ್ನು ದೇವತೆಗಳಿಗೆ ಆಹುತಿ ಅಂತ ಕೊಡ್ತಾ ಇದ್ರು. ಅದನ್ನು ಸ್ವೀಕಾರ ಮಾಡ್ತಾ ಇದ್ರು ದೇವತೆಗಳು. ಆದರೆ ಆ ಸ್ವೀಕಾರ ಮಾಡುವಂತಹ ಅರ್ಹತೆ ಇಬ್ಬರಿಗೆ ಇರಲಿಲ್ಲ. ಯಾರಿಗೆ? ಅಶ್ವಿನಿ ದೇವತೆಗಳಿಗೆ. ಹಾಗಾಗಿ ನೀವು ನನಗೆ ಸೋಮಪಾನವನ್ನು ಮಾಡಿಸಿ, ಅದಕ್ಕೆ ನಾನು ಪ್ರತಿಯಾಗಿ ಏನು ಕೊಡ್ತೇನೆ? ಒಳ್ಳೆಯ ತಾರುಣ್ಯ ಕೊಡ್ತೇನೆ ಅಂತ ಹೇಳ್ತಾರೆ. ಕೊನೆಗೆ ಸರಿ ಅಂತ ತಮ್ಮ ತಪಸ್ಸಿನ ಪ್ರಭಾವದಿಂದ ಅವರಿಗೆ ಆ ಸೋಮಪಾನವನ್ನು ಮಾಡುವಂಥ ಯೋಗ್ಯತೆಯನ್ನು ಈ ಒಂದು ಚವನ ಋಷಿಗಳು ಕೊಡಿಸ್ತಾರೆ. ಕೊಡಿಸಿದ ಮೇಲೆ ಇವರೇನು ಹೇಳಿದರು? ನನಗೆ ತಾರುಣ್ಯ ಬೇಕು ಅಂತ. ಸರಿ ಅಂತ ಅಲ್ಲಿಯೇ ಒಂದು ಸರೋವರವನ್ನು ನಿರ್ಮಾಣ ಮಾಡ್ತಾರೆ. ಚವನ ಋಷಿಗಳ ಒಂದು ಆಶ್ರಮದ ಹತ್ತಿರ ಸರೋವರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಎಲ್ಲ ವಿಧವಾದಂಥ ಗಿಡಮೂಲಿಕೆ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಆವಾಹನೆ ಎಲ್ಲವನ್ನು ಕೂಡ ಮಾಡಿ, ಮಧ್ಯದಲ್ಲಿ ಯಾರಿದ್ದಾರೆ? ಚವನ ಋಷಿಗಳು. ಅವರ ಎಡಗಡೆ ನಾಸತ್ಯ, ಈ ಕಡೆ ದಸರಾ, ಅಶ್ವಿನಿ ದೇವತೆಗಳು ಅಕ್ಕಪಕ್ಕದಲ್ಲಿ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳ್ತಾರೆ, ನಾವು 3 ಜನ ಇದರಲ್ಲಿ ಒಂದು ಬಾರಿ ಮುಳುಗಬೇಕು, ಮುಳುಗಿದಾಗ ನಿನ್ನ ತಾರುಣ್ಯ ಬರುತ್ತೆ, ವಾಪಸ್ ಬರುತ್ತೆ ಅಂತ. ಸರಿ ಅಂತ 3 ಜನ ಒಟ್ಟಿಗೆ ಸರೋವರದಲ್ಲಿ ಮುಳುಗ್ತಾರೆ. ಮುಳುಗಿ ಏಳ್ತಾರೆ. ಎದ್ದ ತಕ್ಷಣ ಚವನ ಋಷಿಗಳಿಗೆ 16 ವರ್ಷದ ತಾರುಣ್ಯ ಬಂದಿರುತ್ತೆ ಅಂತೆ. ಇಷ್ಟ ಆಗಿದ್ರೆ ಪರವಾಗಿರಲಿಲ್ಲ. ಇನ್ನೊಂದು ಸಮಸ್ಯೆ ಆಗಿಬಿಡ್ತು. ಏನು ಸಮಸ್ಯೆ ಅಂತ ಹೇಳಿದ್ರೆ, 3 ಜನ ನೋಡಲಿಕ್ಕೆ ಸೇಮ್ ಇದ್ದಾರಂತೆ. ಈ ಸುಕನ್ಯೆಗೆ ಏನಾಯಿತು? ತನ್ನ ಗಂಡ ಯಾರು ಅಂತಲೇ ಗೊತ್ತಾಗಲಿಲ್ಲ. ಆವಾಗ ತುಂಬ ಇವಳಿಗೆ ಬೇಸರ ಆಗುತ್ತೆ, ನನ್ನ ಗಂಡ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ, ಇದು ಚವನ ಋಷಿಗಳು ಯಾರು, ಅಶ್ವಿನಿ ದೇವತೆಗಳು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಅವಳು ಅಶ್ವಿನಿ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡ್ತಾಳೆ, ದಯವಿಟ್ಟು ನನ್ನ ಗಂಡ ಯಾರು ಅಂತ ತಿಳಿಸಿಕೊಡಿ ಅಂತ. ಆವಾಗ ಅವಳಿಗೆ ಒಂದು ಬುದ್ಧಿ ಬರುತ್ತೆ. ಏನಂತ ಹೇಳಿದರೆ, ದೇವತೆಗಳ ಒಂದು ವಿಶಿಷ್ಟ ಸ್ವಭಾವ ಅಂತ ಹೇಳಿದರೆ, ಅವರು ಯಾವತ್ತೂ ಕೂಡ ಕಣ್ಣನ್ನು ಮುಚ್ಚೋದಿಲ್ಲ ಅಂತೆ, ಕಣ್ಣು ಪಿಳಿಗಿಸೋದಿಲ್ಲ. ಅದಕ್ಕೆ ಅವರಿಗೆ ಅನಿಮಿಷರು ಅಂತ. ನಿಮಿಷ ಅಂತ ಹೇಳಿದ್ರೆ ಕಣ್ಣನ್ನು ಪಿಳಿಗಿಸೋದು, ಅನಿಮಿಷರು ಅಂತಂದರೆ ಕಣ್ಣನ್ನು ಪಿಳಿಗಿಸದೇ ಇರೋದು ಅಂತ. ಅವಳು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಗಮನಿಸ್ತಾಳೆ 3 ಜನರನ್ನು. ಅಶ್ವಿನಿ ದೇವತೆಗಳು ಒಂದು ಸಾರಿಯೂ ಕೂಡ ಕಣ್ಣನ್ನು ಪಿಳಿಗಿಸೋದಿಲ್ಲ. ಆದರೆ ಚವನ ಋಷಿಗಳು ಒಬ್ಬ ಮನುಷ್ಯರು, ಹಾಗಾಗಿ ಕಣ್ಣನ್ನು ಪಿಳಿಗಿಸ್ತಾ ಇರ್ತಾರೆ. ಆವಾಗ ಗೊತ್ತಾಗುತ್ತೆ ಇವರೇ ನನ್ನ ಗಂಡ ಅಂತ. ಕೊನೆಗೆ ಇಬ್ಬರು ಕೂಡ ಮತ್ತೆ ವಿಶಿಷ್ಟವಾದ ದಾಂಪತ್ಯ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ಸುಕನ್ಯೆ ತಾನು ವಿಶೇಷವಾಗಿ ಗಂಡನ ಸೇವೆಯನ್ನು, ವಯಸ್ಸಾಗಿದ್ದರೂ ಕೂಡ ಅವನ ಸೇವೆಯನ್ನು ಮಾಡಿ ಕೊನೆಗೇನಾಯಿತು, ಅವಳಿಗೆ ಒಳ್ಳೆಯ ಆನಂದವನ್ನು ಅನುಭವಿಸುವಂತಹ ಯೋಗ್ಯತೆ ಬಂತು ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಇದೆಲ್ಲ ಒಳ್ಳೆ ತಾರುಣ್ಯ ಬಂತು. ಇಬ್ಬರು ಕೂಡ ಒಳ್ಳೆಯ ಜೀವನವನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ತಿಂಗಳಾದ ಮೇಲೆ ಈ ಶರಿಯಾತಿ ರಾಜ ಅರಮನೆಯಲ್ಲಿ ಇರ್ತಾನೆ, ಸುಕನ್ಯೆಯ ತಂದೆ. ಅವನಿಗೆ ಚಿಂತೆ, ನನ್ನ ಮಗಳು ಆರಾಮಾಗಿ ಬೆಳೆದ್ಬಿಟ್ಟಿದ್ಲು, ಅಲ್ಲಿ ನೋಡಿದರೆ ಇರೋದು ಕಾಡಲ್ಲಿ, ಗಂಡ ಸರಿಯಾಗಿದ್ದಾನಂತೆ, ಅವನಿಗೂ ವಯಸ್ಸಾಗಿಬಿಟ್ಟಿದೆ, ಹಾಗಾಗಿ ಅವಳು ಗತಿ ಏನಾಗಿದೆ ಏನೋ ಪಾಪ ಅಂತ ನೋಡ್ಕೊಂಡು ಬರೋಣ ಅಂತ ಒಂದು ದಿವಸ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದು ನೋಡ್ತಾನೆ, ಆಶ್ರಮದಲ್ಲಿ ಚವನ ಋಷಿಗಳು ಇಲ್ಲ. ಇರೋದ್ಯಾರು? ಚವನ ಋಷಿಗಳಿಗೆ ತಾರುಣ್ಯ ಬಂದಿದೆ. ಅವನೇನು ಅನ್ಕೊಳ್ತಾನೆ, ನನ್ನ ಮಗಳು ಚವನ ಋಷಿಗಳನ್ನು ಬಿಟ್ಟು ಬೇರೆ ಯಾರ ಜೊತೆನೋ ಜೀವನ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾಕಂದರೆ ಇನ್ನೂ ಹುಡುಗ ವಯಸ್ಸು ಹೋಗ್ಬಿಟ್ಟಿತ್ತು, ತಾರುಣ್ಯ ಬಂದಿತ್ತು. ಹಾಗಾಗಿ ಆ ಋಷಿ ಮೇಲೆ ಜಿಗುಪ್ಸೆ ಬಂದು ಋಷಿಯನ್ನು ಬಿಟ್ಟು ಯಾರೋ ಒಬ್ಬ ಬೇರೆ ಹುಡುಗನ ಜೊತೆ ತಾನು ಭೋಗ ಮಾಡ್ತಾ ಇದ್ದಾಳೆ ಅಂತ ಬೈತಾನೆ ಅಂತೆ.
ಚಿಕೀರ್ಷಿತಂತೆ ಕಿಮಿದಂ ಪತಿಸ್ತ್ವಯ ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿಹಿ ಅಂತ ಯಾವ ಚವನ ಋಷಿಗಳು ಇಡೀ ಜಗತ್ತೇ ನಮಸ್ಕಾರ ಮಾಡುವಂಥ ದೊಡ್ಡ ಜ್ಞಾನಿಗಳು, ಅಂತಹ ದೊಡ್ಡ ಜ್ಞಾನಿಗಳನ್ನು ಬಿಟ್ಟು ನಿನ್ನ ಬೇರೆ ಪುರುಷನ ಜೊತೆ ಸಂಘ ಮಾಡ್ತಾ ಇದ್ದೀಯಲ್ಲ ಎಂಬುದಾಗಿ ಬೈದಾಗ ಶರ್ಯಾತಿ ಅವನ ಇವನು ಸುಕನ್ಯೆ ಹೇಳ್ತಾಳೆ, ಅಪ್ಪ ಇವರು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ನಿನ್ನ ಅಳಿಯನೇ ಆಗಿದ್ದಾರೆ ಅಂತ ಆ ಎಲ್ಲ ಕಥೆಯನ್ನು ಕೂಡ ಹೇಳ್ತಾಳೆ. ಅಶ್ವಿನಿ ದೇವತೆಗಳು ಬಂದರು, ಅವರ ಸೇವೆಯನ್ನು ಮಾಡಿದರು, ಅದರಿಂದಾಗಿ ಒಳ್ಳೆಯ ಇದು ಸಿಕ್ತು ಅಂತ ಈ ರೀತಿಯಾಗಿ ಹೇಳಿದಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ನಾನು ನನ್ನ ಮಗಳನ್ನು ಹಡೆದದ್ದು ಸಾರ್ಥಕ ಆಯಿತು ಅಂತ. ಯಾಕೆ ಅಂತ ಹೇಳಿದರೆ ಇವತ್ತು ಚವನ ಋಷಿಗಳು ಅವರಿಗೆ ತಾರುಣ್ಯ ಬಂದಿದೆ. ತಾರುಣ್ಯ ಬಂದಿದ್ದಕ್ಕೆ ಕಾರಣ ಏನಂತ ಹೇಳಿದರೆ ಅವರು ತಮಗೋಸ್ಕರ ಬೇಡ್ಕೊಳ್ಳಿಲ್ಲ ತಾರುಣ್ಯ ಬೇಕು ಅಂತ. ಯಾಕೆಂದರೆ ಅವ್ರು ಎಲ್ಲವನ್ನು ಬಿಟ್ಟಂತಹ ಋಷಿಗಳು, ಅವರಿಗೆ ತಾರುಣ್ಯವೂ ಒಂದೇ, ವಯಸ್ಸಾಗಿರೋದು ಒಂದೇನೆ. ಹಾಗಾದರೆ ಅವ್ರು ಬೇಡ್ಕೊಂಡಿದ್ದ ಜಾತಕ್ಕೋಸ್ಕರ ಈ ಸುಕನ್ಯೆಗೆ ಆನಂದ ಆಗಲಿ ಅಂತ. ಹಾಗಾಗಿ ಅಷ್ಟು ಅವ್ರು ಬೇಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಪ್ರಧಾನ ಕಾರಣ ಏನು, ಇವಳು ಮಾಡಿದಂತಹ ಸೇವೆ. ಹಾಗಾಗಿ ತನ್ನ ಮಗಳ ಬಗ್ಗೆ ತುಂಬ ವಿಶಿಷ್ಟವಾದಂತಹ ಹೆಮ್ಮೆ ಆಗುತ್ತೆ ಅಂತೆ. ಮುಂದೆ ಆ ಶರ್ಯಾತಿ ರಾಜ ತಾನೇ ಮಾಡ್ತಾನೆ, ತಾನೇ ಒಂದು ಯಾಗವನ್ನು ಮಾಡ್ತಾನೆ ಅಂತೆ. ಆ ಯಾಗವನ್ನು ಮಾಡಿ ಅದರಲ್ಲಿ ಪುರೋಹಿತರು ಯಾರು ಅಂತ ಹೇಳಿದ್ರೆ ಇದೇ ಚವನ ಋಷಿಗಳು. ಆ ಚವನ ಋಷಿಗಳು ಹೋಮವನ್ನು ಮಾಡಿ ಅದರಿಂದ ಏನಾಗುತ್ತೆ, ಸೋಮಪಾನವನ್ನು ಅವರಿಗೆ ಕೊಡ್ತಾರೆ ಅಂತೆ. ಹಿಂದೆ ಅವರು ಋಷಿಗಳು ಪ್ರಾರ್ಥನೆ ಮಾಡಿದರು, ಅಶ್ವಿನಿ ದೇವತೆಗಳು ಸೋಮರಸವನ್ನು ನನಗೆ ಕೊಡಿ ಅಂತ. ಆ ರೀತಿಯಾಗಿ ಆ ಹೋಮವನ್ನು ಮಾಡಿ ಸಾಕ್ಷಾತ್ ಚವನ ಋಷಿಗಳೇನೆ ಅವರಿಗೆ ಸೋಮರಸವನ್ನು ಹೋಮದಲ್ಲಿ ಹಾಕ್ತಾರೆ. ಅದನ್ನು ಅಶ್ವಿನಿ ದೇವತೆಗಳು ಕುಡಿತಾರೆ. ಕುಡಿದಾಗ ಏನಾಗುತ್ತೆ, ದೇವೇಂದ್ರ ಅಲ್ಲಿ ಬರ್ತಾನೆ ಅಂತೆ. ದೇವೇಂದ್ರ ಒಂದು ಹೇಳ್ತಾನೆ, ಈ ಅಶ್ವಿನಿ ದೇವತೆಗಳಿಗೆ ಸೋಮಪಾನವನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಹಾಗಾಗಿ ನಾನು ಇವರನ್ನು ಸಂಹಾರ ಮಾಡ್ತೇನೆ ಅಂತ. ಯಾರನ್ನ, ಚವನ ಋಷಿಗಳನ್ನಂತ ಸಂಹಾರ ಮಾಡಲಿಕ್ಕೆ ಅಂತ ಬರ್ತಾನೆ. ಆವಾಗ ತಮ್ಮ ವಿಶಿಷ್ಟವಾದಂತಹ ಮಂತ್ರಶಕ್ತಿಯಿಂದಾಗಿ ತಾವೇನು ಮಾಡ್ತಾರೆ, ಅವರಿಬ್ಬರನ್ನು ಅಲ್ಲೇ ತಡೆದು ಬಿಡ್ತಾರೆ. ದೇವೇಂದ್ರನನ್ನು ತಡೆದು ಮುಂದೆ ಆ ಅಶ್ವಿನಿ ದೇವತೆಗಳಿಗೆ ಸೋಮರಸ ಪಾನವನ್ನು ಮಾಡುವಂಥ ಯೋಗ್ಯತೆಯನ್ನು ಕೂಡ ಕರುಣಿಸ್ತಾರೆ. ಹಾಗೆ ಅಂದಿನಿಂದಾಗಿ ಹೋಮ ಮಾಡುವಂತಹ ಕ್ರಮದಲ್ಲಿ ಒಂದು ವ್ಯತ್ಯಾಸ ಬಂತು. ಅಲ್ಲಿಯ ತನಕ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡುವಂತಹ ಸಂದರ್ಭ ಇರಲಿಲ್ಲ. ಚವನ ಋಷಿಗಳು ಮಾಡಿದಂತಹ ಕ್ರಮದಿಂದಾಗಿ ಮುಂದೆ ಅವರಿಗೆ ಆಹುತಿಯನ್ನು ಕೊಡುವಂತಹ ಪ್ರಸಂಗ ಬಂತು ಅಂತ ತಿಳಿಸ್ತಾರೆ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಶರ್ಯಾತಿಂಚ ಸುಕನ್ಯಾಂಚ ಚವನಂ ಚೇಂದ್ರಮಶ್ವಿನೋ ಯಸ್ಮರಿಷ್ಯತಿ ವೈ ನಿತ್ಯಂ ತಸ್ಯ ಚಕ್ಷುರ್ನರಿಷ್ಯತಿ ಅಂತ. ಇಲ್ಲಿ ಪ್ರಧಾನ ಕಾರಣ ಏನು ಅಂತ ಹೇಳಿದರೆ, ಯಾರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಈ ಶರ್ಯಾತಿ ರಾಜನನ್ನು, ಅವಳ ಮಗನಾದಂತಹ ಸುಕನ್ಯೆಯನ್ನು ಮತ್ತು ಚವನ ಋಷಿಗಳನ್ನು, ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡ್ತಾನೋ ಅವನಿಗೆ ದೇಹದಲ್ಲಿ ಒಳ್ಳೆಯ ತಾರುಣ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ಚವನ ಋಷಿಗಳ ಕಥೆಯನ್ನು ಹೇಳಿ ಮುಂದೆ ವೈವಸ್ವತ ಮನುವಿನ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ತನಕ ನಾವು ಸ್ವಯಂಭೂವನ ಚರಿತ್ರೆಯನ್ನು ಕೇಳಿದ್ದೀವಿ. ಅವನ ಮಗಳು ಮತ್ತು ಪ್ರಿಯವ್ರತ ರಾಜ, ಉತ್ತಾನಪಾದ ರಾಜ, ಅವನ ಮಗ ಧ್ರುವ, ಅವನ ಚರಿತ್ರೆಯನ್ನು ಕೇಳಿದ್ದೀವಿ. ಮುಂದೆ ಪ್ರಸ್ತುತ ಮನ್ವಂತರ, ವೈವಸ್ವತ ಮನ್ವಂತರ. ಆ ವೈವಸ್ವತ ಮನುವಿಗೆ ಒಟ್ಟು 10 ಜನ ಮಕ್ಕಳಿರ್ತಾರೆ. 10 ಜನ ಮಕ್ಕಳಲ್ಲಿ ಒಬ್ಬ ನಾಭಾಗ ಅಂತ. ನಾಭಾಗ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅವನಿಗೆ ಆಸ್ತಿಯಲ್ಲಿ ಭಾಗ ಸಿಗಲಿಲ್ಲ ಅಂತೆ. ಅವನಿಗೆ ಮೊದಲೇ ನಾಮಕರಣ ಮಾಡಿಬಿಟ್ಟಿದ್ರು ನಾಭಾಗ ಅಂತ. ಅದು ಸಾರ್ಥಕ ಕೂಡ ಆಯಿತು, ಅವನಿಗೆ ಆಸ್ತಿಯಲ್ಲಿ ಭಾಗನೇ ಸಿಗಲಿಲ್ಲ ಅಂತ. ನಾಭಾಗ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದ. ಅವನು ಕೊನೆಯ ಮಗ, 10 ಜನ ಮಕ್ಕಳಲ್ಲಿ ಕೊನೆಯ ಮಗ. ಅವನ ತಂದೆಗೆ ಬೇಕಾದಷ್ಟು ಆಸ್ತಿ ಇತ್ತು. ಅವನಿಗೆ ಗುರುಕುಲದಲ್ಲಿ ಇದ್ದಾನೆ. ಗುರುಕುಲಕ್ಕೆ ಮುಗಿಸ್ಕೊಂಡು ಮನೆಗೆ ಬರೋದಕ್ಕಿಂತ ಮುಂಚೆಯೇ ಅವನ ಅಣ್ಣ ತಮ್ಮಂದಿರು 9 ಜನ ತಮ್ಮ ಆಸ್ತಿಯನ್ನು ಭಾಗ ಮಾಡ್ಕೊಂಡು ಬಿಟ್ಟಿರ್ತಾರೆ. ಭಾಗ ಮಾಡಿಕೊಂಡು ನಾಭಾಗನಿಗೇನಿಲ್ಲ, ಆಸ್ತಿಯಲ್ಲಿ ಭಾಗವೇ ಇಲ್ಲ. ಆವಾಗ ತಂದೆ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ನನ್ನ ಆಸ್ತಿ ಭಾಗ ಎಲ್ಲಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನೇನು ಮಾಡಲಿ, ಯಾರು ಕೂಡ ನನ್ನ ಮಾತನ್ನು ಕೇಳಲೇ ಇಲ್ಲ, ಹಾಗಾಗಿ ಬಿಟ್ಟುಬಿಡು ಆಸ್ತಿ ಆಸೆಯನ್ನು ಅಂತ. ಆವಾಗ ಸರಿ ಅಂತ ಒಪ್ಕೊಂಡ್ಬಿಡ್ತಾನೆ ನಾಭಾಗ, ಅದ್ರ ಬಗ್ಗೆ ಆಸೆನೇ ಪಡೋದಿಲ್ಲ. ಆವಾಗ ತಂದೆ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಈ ಆಸ್ತಿಗಿಂತ ದುಪ್ಪಟ್ಟಾದಂತಹ ಆಸ್ತಿ ನಿನಗೆ ಸಿಗುತ್ತೆ ಅಂತ. ಅದು ಹೇಗೆ ಅಂತ ಹೇಳಿದರೆ, ಇಲ್ಲೇ ಹತ್ತಿರದಲ್ಲಿ ಅನೇಕ ಜನ ಸೇರಿಕೊಂಡು ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ, ಸತ್ರಯಾಗ ಅಂತ. ಸತ್ರಯಾಗ ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ 1000 ವರ್ಷ ಮಾಡುವಂಥ ದೊಡ್ಡ ಯಾಗ. ಆ ಯಾಗವನ್ನು ಮಾಡ್ತಾ ಇದ್ದಾರೆ. ನೀನು ಅಲ್ಲಿ ಹೋಗು. ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ, ಹೋಮ ಮುಗಿಬೇಕಾದರೆ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬ ಋಷಿಗಳಿಗೂ ಕೂಡ ಮಂತ್ರಗಳು ಮರೆತು ಹೋಗಿಬಿಡುತ್ತೆ.
ಮಂತ್ರಗಳು ಮರೆತು ಹೋದಾಗ ನೀನೇ ಮಾಡು, ಅವರಿಗೆ ಮಂತ್ರಗಳು ನೆನಪು ಮಾಡು. ನೆನಪು ಮಾಡಿದಾಗ ಅವರೇನು ಮಾಡ್ತಾರೆ, ಹೋಮದಿಂದ ಉಳಿದಂತಹ ದ್ರವ್ಯ ಸಂಪತ್ತಿರುತ್ತೆ ಅದನ್ನೆಲ್ಲವನ್ನು ಕೂಡ ನಿನಗೆ ಕೊಡ್ತಾರೆ ಅಂತ. ಸರಿ ಅಂತ ನಾಭಾಗ ಅಲ್ಲಿಗೆ ಹೋಗ್ತಾನೆ, ಹೋಮ ನೋಡ್ತಾ ಇರ್ತಾನೆ. ಇನ್ನೇನು ಕೊನೆಯ ಆಹುತಿಯನ್ನು ಹಾಕ್ತಾ ಇರಬೇಕು. ಆವಾಗ ಅಲ್ಲಿದ್ದಂಥ ಎಲ್ಲ ಋಷಿಗಳಿಗೂ ಕೂಡ ಮಂತ್ರ ಮರೆತು ಹೋಗಿಬಿಡುತ್ತೆ. ಆವಾಗ ನಾಭಾಗ ತಾನು ಹೋಗಿ ಏನು ಮಾಡ್ತಾನೆ, ಅಲ್ಲಿ ಈ ಮಂತ್ರವನ್ನು ಹೇಳ್ತಾನೆ. ಹೇಳಿದಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಯಜ್ಞ ಎಲ್ಲ ಮುಗಿದ ಮೇಲೆ ಅಲ್ಲಿ ತುಂಬ ದುಡ್ಡೆಲ್ಲ ಉಳಿದಿರುತ್ತೆ. ಈಗ ಸತ್ರ ಅಂದರೆ ಯಾವುದೋ ಒಬ್ಬ ಮನೆಯ ಕಾರ್ಯಕ್ರಮ ಅಲ್ಲ, ಸಾರ್ವಜನಿಕರ ಕಾರ್ಯಕ್ರಮ. ಹಾಗಾಗಿ ದುಡ್ಡನ್ನು ಸಂಗ್ರಹ ಮಾಡಿ ಕಾರ್ಯಕ್ರಮ ಮಾಡಿರ್ತಾರೆ. ದುಡ್ಡು ಉಳಿದಿರುತ್ತೆ, ಅದನ್ನು ನಾಭಾಗನಿಗೆ ಕೊಟ್ಟು ಬಿಡ್ತಾರೆ. ಯಾಕೆ? ಯಜ್ಞ ಪೂರ್ತಿಯಾಗಿದೆ ಅಂತ ಪ್ರಧಾನ ಕಾರಣ ಅದು ನಾಭಾಗ ಅಂತ. ಹಾಗಾಗಿ ನಾಭಾಗನಿಗೆ ಸಂಪತ್ತನ್ನೆಲ್ಲ ಕೊಟ್ಟು ಬಿಡ್ತಾರೆ, ಯಜ್ಞದ ಎಲ್ಲ ಸಂಪತ್ತನ್ನು ಕೂಡ. ಅವನಿಗೆ ತುಂಬ ಸಂತೋಷ ಆಗಿ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಒಬ್ಬ ಕಪ್ಪಗಿರುವಂಥ ವ್ಯಕ್ತಿ ಬರ್ತಾನೆ ಅಂತೆ, ಕಪ್ಪಗೆ ಕುಳ್ಳಗಿರುವಂತಹ ವ್ಯಕ್ತಿ. ಅವನು ಬಂದು ಹೇಳ್ತಾನೆ, ಇದ್ಯಾವುದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ. ಯಾಕೆ ಅಂತ ಕೇಳ್ತಾನೆ. ಇಲ್ಲ, ಒಂದು ವೇದದಲ್ಲಿ ಒಂದು ನಿಯಮ ಇದೆ, ಉಚ್ಛೇಷಣ ಭಾಗೋವೈ ರುದ್ರಹ ಅಂತ. ಅಂದರೆ ಯಜ್ಞದಲ್ಲಿ ಕೊನೆಗೆ ಉಳಿದಂತಹ ಎಲ್ಲವನ್ನು ಕೂಡ ರುದ್ರದೇವರಿಗೆ ಅದು ಸೇರುತ್ತೆ ಅಂತ. ಆ ರೀತಿಯಾಗಿ ಅದು ರುದ್ರದೇವರಿಗೆ ಸೇರಬೇಕು. ಹಾಗಾಗಿ ಅದರಲ್ಲಿ ನಿನಗೆ ಅಧಿಕಾರ ಇಲ್ಲ, ನೀನು ತೆಗೆದುಕೊಂಡು ಹೋಗಬೇಡ ಅಂತ ಹೇಳ್ತಾರೆ. ಆವಾಗ ನಾಭಾಗನಿಗೆ ತುಂಬ ಬೇಸರ ಆಗಿಬಿಡುತ್ತೆ. ನನಗೆ ನನ್ನ ತಂದೆಯ ಆಸ್ತಿ ಸಿಗಬೇಕಾಗಿತ್ತು, ಪಾಲು, ಅದು ಕೂಡ ಸಿಗಲಿಲ್ಲ. ಇವತ್ತು ನಾನು ಸಂಪಾದನೆ ಮಾಡಿದಂತಹ ದುಡ್ಡು, ಇದು ಹೋಮದ ದ್ರವ್ಯ, ಅದು ಕೂಡ ಸಿಗಲಿಲ್ಲ. ಹಾಗಾಗಿ ಅವನಿಗೆ ತುಂಬ ಬೇಸರಾಗುತ್ತೆ. ಆವಾಗ ನಾಭಾಗ ಏನು ಮಾಡ್ತಾನೆ, ಅವನಿಗೆ ನಂಬಿಕೆ ಬಂದಿರೋದಿಲ್ಲ, ಇವನೇನೋ ಸುಳ್ಳು ಹೇಳ್ತಾ ಇರ್ಬೋದು ಅಂತ. ನೇರವಾಗಿ ತನ್ನ ತಂದೆ ಹತ್ರ ಹೋಗ್ತಾನೆ ಅಂತೆ. ತಂದೆ ಹತ್ರ ಹೋಗಿ ಕೇಳ್ತಾನೆ, ಈ ರೀತಿಯಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ರುದ್ರದೇವರಿಗೆಲ್ಲ ಸೇರಬೇಕು ಅಂತ ಹೇಳ್ತಾ ಇದ್ದಾನೆ, ನಿಜಾನ ಅಂತ. ತಂದೆ ಹೇಳ್ತಾರೆ, ಹೌದು ನಿಜ ಅಂತ. ತಕ್ಷಣದಲ್ಲಿ ಏನೇ ನಾಭಾಗ ಏನು ಮಾಡ್ತಾನೆ, ಆ ಯಜ್ಞದ ಮಂಟಪಕ್ಕೆ ಬಂದು ಅಲ್ಲಿ ಇದ್ದಂತಹ ಎಲ್ಲ ಸಂಪತ್ತನ್ನು ಕೂಡ ಆ ವ್ಯಕ್ತಿಗೆ ಕೊಟ್ಟು ಬಿಡ್ತಾನೆ ಅಂತೆ. ಆ ಬಂದಂಥ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಮಹಾರುದ್ರದೇವರು ಅಂತ. ಕೊನೆಗೆ ಮಹಾರುದ್ರದೇವರು, ಸರಿ ಇದು ನನ್ನ ಪಾಲು, ಇವತ್ತಿಂದ ನನಗೆ ಕೊಟ್ಟು ಇವಾಗ ನಾನು ನೀನು ಕೊಡ್ತಾ ಇದ್ದೀನಿ ತಗೋ ಅಂತ ಎಲ್ಲವನ್ನು ಕೂಡ ಅವ್ನು ಕೊಟ್ಟು ಬಿಡ್ತಾರೆ ಅಂತೆ. ಅಂದರೆ ಅದು ಯಾರಿಗೆ ಸೇರಬೇಕು, ಅದು ಸೇರಬೇಕು. ಸೇರಿದ ಮೇಲೆ ಅದನ್ನು ಕೊಡುವಂಥ ಅಧಿಕಾರ ಅವರಿಗಿರುತ್ತೆ. ಅದು ಸೇರೋದಕ್ಕಿಂತ ಇವ್ರು ತೆಗೆದುಕೊಂಡ್ಬಿಟ್ರೆ ಅದೇನಾಗುತ್ತೆ, ಅದು ಅಪರಾಧ ಅಂತ ಆಗುತ್ತೆ. ಹಾಗಾಗಿ ರುದ್ರದೇವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ, ನೀನು ಒಳ್ಳೆ ಜ್ಞಾನಿ ಇದ್ದೀಯಾ, ಇದು ತೆಗೆದುಕೋ ಅಂತ ನಾಭಾಗನಿಗೆ ಎಲ್ಲವನ್ನು ಕೂಡ ಕೊಟ್ಟು ಬಿಡ್ತಾರೆ ಅಂತೆ. ಎಲ್ಲವನ್ನು ಕೂಡ ಕೊಟ್ಟು ಅಷ್ಟು ಮಾತ್ರ ಅಲ್ಲ, ನಿನಗೆ ವಿಶಿಷ್ಟವಾದಂತಹ ಬ್ರಹ್ಮಜ್ಞಾನ, ಪರಮಾತ್ಮನ ಬಗ್ಗೆ ಒಳ್ಳೆಯ ಜ್ಞಾನ ನಿನಗೆ ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಈ ರೀತಿಯಾಗಿ ನಾಭಾಗ ಅವರು ಮಾಡಿದ್ದೇನು, ಒಂದು ಸತ್ಯ, ಇನ್ನೊಂದು ತ್ಯಾಗ, ಇನ್ನೊಂದು ಧರ್ಮ ಅಂತ. ಅವನು ಏನು ಮಾಡಿದ, ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾ ಇದ್ದ ಅಂತೆ. ಅದೇ ರೀತಿಯಾಗಿ ತ್ಯಾಗ, ಅವನ ಅಣ್ಣ ತಮ್ಮಂದಿರು ಆಸ್ತಿ ಕೊಡೋಲ್ಲ ಅಂತ ಹೇಳಿದರು. ಆವಾಗ ತಾನೇ ಗಲಾಟೆ ಮಾಡಲಿಲ್ಲ, ಹೌದಾ ಸರಿ ಅಂತ ವಾಪಸ್ ಹಾಗೆ ಬಂದ್ಬಿಟ್ಟ. ಇದು ಒಂದು ರೀತಿ ತ್ಯಾಗ. ಇನ್ನೊಂದು ಧರ್ಮ. ಧರ್ಮ ಏನು, ತಾನು ಸಂಪಾದನೆ ಮಾಡಿದಂತಹ ದುಡ್ಡು, ತಾನು ಯಜ್ಞದಲ್ಲಿ ಮಂತ್ರವನ್ನು ಹೇಳಿ ಸಂಪಾದನೆ ಮಾಡಿದ ಬ್ರಾಹ್ಮಣರೇ ಕೊಟ್ಟಂತಹ ದುಡ್ಡು, ಅದನ್ನೇನು ಮಾಡಿದ, ಆ ವ್ಯಕ್ತಿ ಬಂದು ಕೇಳಿದಾಗ ತಾನು ಧಾರಾಳವಾಗಿ, ಅದು ನಿಜ ಅಂತ ಗೊತ್ತಾಗ ಕೊಟ್ಟೇ ಬಿಟ್ಟ, ಧರ್ಮವನ್ನು ಪರಿಪಾಲನೆ ಮಾಡಿದ. ಹೀಗೆ ಯಾವಾಗಲೂ ಸತ್ಯ, ತ್ಯಾಗ, ಧರ್ಮದಿಂದಾಗಿ ಅವನಿಗೇನಾಯಿತು, ಸಂಪತ್ತು ಸಿಕ್ತು. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಬ್ರಹ್ಮಜ್ಞಾನ, ಪರಮಾತ್ಮನ ಜ್ಞಾನವೂ ಕೂಡ ಸಿಕ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ನಾಭಾಗನ ಚರಿತ್ರೆಯನ್ನು ತಿಳಿಸ್ತಾರೆ. ಹೀಗೆ ಅವನಿಗೆ ವಾಸ್ತವಿಕವಾಗಿ ತಂದೆಯ ಆಸ್ತಿಯಲ್ಲಿ ಭಾಗ ಸಿಗಲಿಲ್ಲ, ಕೊನೆಗೆ ಸಾಕ್ಷಾತ್ ಪರಮಾತ್ಮನ ವಿಶಿಷ್ಟವಾದಂತಹ ಜ್ಞಾನವೂ ಸಿಕ್ತು, ಕೊನೆಗೆ ಮಹಾರುದ್ರದೇವರು ಕೊಟ್ಟಂತಹ ಅಪಾರವಾದಂಥ ಸಂಪತ್ತು ಕೂಡ ಸಿಕ್ತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮುಂದೆ ನಾಭಾಗ ದೊಡ್ಡ ರಾಜನಾಗಿ ಭೂಮಿಯನ್ನು ಆಳ್ತಾನೆ. ಈ ನಾಭಾಗ ಮಹಾರಾಜನಿಗೆ ಹುಟ್ಟಿದಂತಹ ಮಗ ಅಂತ ಹೇಳಿದರೆ ಅಂಬರೀಷ ಚಕ್ರವರ್ತಿ ಅಂತ. ಅಂಬರೀಷ ಚಕ್ರವರ್ತಿ ಅವನು ಕೂಡ ನಾಭಾಗನಂತೆ ಅತ್ಯಂತ ಶ್ರೇಷ್ಠವಾದಂತಹ ಒಳ್ಳೆ ಜ್ಞಾನಿಯಾಗಿದ್ದ. ಈ ನಾಭಾಗನ ಚರಿತ್ರೆಯನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಕವಿರ್ಭವತಿ ಮಂತ್ರಜ್ಞ ಗತಿಂ ಚೈವತ ಯಾತ್ಮನಂ ಅಂತ. ಯಾರು ಪ್ರತಿನಿತ್ಯ ಈ ನಾಭಾಗನ ಚರಿತ್ರೆಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ನಾಭಾಗನ ಚರಿತ್ರೆಯನ್ನು ಸ್ಮರಣೆ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ವೇದದ ಅರ್ಥವನ್ನು ತಿಳಿಯುವಂತಹ ಯೋಗ್ಯತೆ ಸಿಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಮಹಾರುದ್ರದೇವರು ವೇದಾರ್ಥವನ್ನು ಉಪದೇಶ ಮಾಡ್ತಾರೆ. ಹಾಗಾಗಿ ಅವನ ಚರಿತ್ರೆಯನ್ನು ಕೇಳೋದ್ರಿಂದಾಗಿ ವೇದದ ಅರ್ಥವನ್ನು ತಿಳಿಯುವಂಥ ಯೋಗ್ಯತೆ ಬರುತ್ತೆ ಅಂತ ತಿಳಿಸ್ತಾರೆ.
ಅವನಿಗೆ ಆ ಪುಣ್ಯದಿಂದ ಒಳ್ಳೆಯ ಸಾತ್ವಿಕನಾದಂತಹ ಅಂಬರೀಷ ಚಕ್ರವರ್ತಿ ಹುಟ್ಟಿದ. ಅಂಬರೀಷ ಚಕ್ರವರ್ತಿಯ ಸ್ವಭಾವ ಏನು ಅಂತ ಹೇಳಿದ್ರೆ, ಅವನು ವಾಸ್ತವಿಕ ದೊಡ್ಡ ಚಕ್ರವರ್ತಿ. ದೊಡ್ಡ ಚಕ್ರವರ್ತಿಯಾಗಿದ್ದರೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದು ತನ್ನ ಮನೆಯ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ತಾನೇ ಪ್ರತಿಯೊಂದು ದೇವಸ್ಥಾನದ ಕಸವನ್ನು ಬಳೆದು ಅದನ್ನು ಒರೆಸಿ ಬರ್ತಾ ಇದ್ದಂತೆ ಅಂಬರೀಷ ಚಕ್ರವರ್ತಿ. ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಶು ಅಂತ ಅವನ ಕೈಗಳನ್ನು ಕೇವಲ ಯುದ್ಧ ಮಾಡಲಿಕ್ಕೆ ಬಳಸ್ತಾ ಇರಲಿಲ್ಲ ರಾಜನಾಗಿ, ಹೊರತು ದೇವಸ್ಥಾನದ ಕಸಗಳಿಸಲಿಕ್ಕೋಸ್ಕರ ತನ್ನ ಕೈಯನ್ನು ಬಳಸ್ತಾ ಇದ್ದಂತೆ. ಆ ರೀತಿಯಾಗಿ ಪರಮಾತ್ಮನ ಪ್ರತಿಯೊಂದು ಸೇವೆಯನ್ನು ಮಾಡ್ತಾ ಇದ್ದ. ವಿಶೇಷವಾಗಿ ತೀರ್ಥಯಾತ್ರೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದ. ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ಇನ್ನೊಂದು ವಿಶಿಷ್ಟವಾದಂತಹ ವ್ರತ ಅಂತ ಹೇಳಿದ್ರೆ ಏಕಾದಶಿ ವ್ರತ. ಎಷ್ಟೇ ಕಷ್ಟ ಬಂದರೂ ಕೂಡ ಏಕಾದಶಿ ವ್ರತವನ್ನು ಮಾತ್ರ ಬಿಡ್ತಾ ಇರಲಿಲ್ಲ ಅಂತೆ. ಎಂತಹ ಅನಾರೋಗ್ಯ ಇರಲಿ ಏನೇ ಇರಲಿ ಏಕಾದಶಿ ವ್ರತವನ್ನು ಮಾತ್ರ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದ. ಒಂದು ದಿವಸ ಇದೇ ರೀತಿ ಏಕಾದಶಿ ವ್ರತ ಮಾಡ್ತಾ ಇರ್ತಾನೆ. ಅದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಏಕಾದಶಿ ಉಪವಾಸ ಎಲ್ಲ ಆಯಿತು. ಮರುದಿನ ದ್ವಾದಶಿ ಪಾರಣೆಯನ್ನು ಮಾಡಬೇಕು. ಪಾರಣೆಯನ್ನು ಮಾಡಬೇಕು ಅಂತ ತಾನೇನು ಮಾಡ್ತಾರೆ, ತಾನೊಬ್ಬನೇ ಮಾಡೋದಿಲ್ಲ. ಅನೇಕ ಬ್ರಾಹ್ಮಣರನ್ನು ಋಷಿಗಳನ್ನೆಲ್ಲ ಕರೆಸಿ ಅವರಿಗೆ ಭೋಜನವನ್ನು ಹಾಕಿ ತಾನು ಮುಂದೆ ಭೋಜನ ಸ್ವೀಕಾರ ಮಾಡಬೇಕು ಅಂತ ಕೊನೆಗೆ ಅಷ್ಟೆಲ್ಲ ಮಾಡ್ತಾ ಇರ್ತಾನೆ. ಕೊನೆಗೆ ಅನೇಕ ಜನ ಬ್ರಾಹ್ಮಣರೆಲ್ಲರೂ ಕೂಡ ಭೋಜನವನ್ನು ಮಾಡ್ತಾರೆ. ಭೋಜನ ಮಾಡಿ ಎಲ್ಲರ ಊಟ ಮುಗೀತು. ಇನ್ನೇನು ತಾನು ಊಟಕ್ಕೆ ಕೂತ್ಕೊಳ್ಬೇಕು. ಆ ಸಂದರ್ಭದಲ್ಲಿ ದೂರ್ವಾಸರು ಬರ್ತಾರೆ. ದೂರ್ವಾಸರು ಒಬ್ಬರೇ ಬರೋದಿಲ್ಲ, ಅವರ ಸಾವಿರಾರು ಜನ ಶಿಷ್ಯರೊಟ್ಟಿಗೆ ಬರ್ತಾರೆ ಅಂತೆ. ಶಿಷ್ಯರೊಟ್ಟಿಗೆ ಬಂದು ಹೇಳ್ತಾರೆ, ಇವತ್ತು ದ್ವಾದಶಿ ನನಗೆ ಊಟ ಆಗಬೇಕು ಅಂತ. ಇದು ತುಂಬ ಸಂತೋಷ ಆಗುತ್ತೆ ವಾಸ್ತವಿಕವಾಗಿ ಯಾರಿಗೆ, ಅಂಬರೀಷ ಮಹಾರಾಜನಿಗೆ. ಯಾಕೆಂದರೆ ದೂರ್ವಾಸರು ಒಳ್ಳೆಯ ದೊಡ್ಡ ಜ್ಞಾನಿಗಳು, ಸಾಕ್ಷಾತ್ ರುದ್ರದೇವರ ಅಂಶ ಸಂಭೂತರು. ಹಾಗಾಗಿ ಸರಿ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರು ದೂರ್ವಾಸರು ಯಮುನಾ ನದಿ ಹತ್ತಿರ ಆಗಿದ್ದು, ಯಮುನಾ ನದಿಗೆ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಎಷ್ಟು ಹೊತ್ತಾದರೂ ಕೂಡ ಅವರು ವಾಪಸ್ ಬರೋದಿಲ್ಲ ನದಿಯಲ್ಲಿ ಸ್ನಾನ ಮಾಡಿ. ಈ ಕಡೆ ದೂರ್ವಾಸರ ಅಂಬರೀಷ ಕಾಯ್ತಾ ಕುಳಿತಿರ್ತಾನೆ. ಪಾಪ ಏಕಾದಶಿ ಉಪವಾಸ ಮಾಡಿದ್ದಾನೆ. ದ್ವಾದಶಿ ಕೊನೆಗೆ ಎಷ್ಟು ಉಳಿತು ಅಂತ ಹೇಳಿದರೆ ಅರ್ಧ ಮುಹೂರ್ತ ಮಾತ್ರ ಉಳಿದಿದೆ ಅಂತೆ. ಒಂದು ಮುಹೂರ್ತ ಅಂತ ಹೇಳಿದರೆ 48 ನಿಮಿಷ, 2 ಗಳಿಗೆ ಅಂತ. ಒಂದು ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷ, 2 ಗಳಿಗೆ ಸೇರಿದರೆ 48 ನಿಮಿಷ, ಒಂದು ಮುಹೂರ್ತ ಅಂತ ಲೆಕ್ಕ. ಇಲ್ಲೇನಾಗಿದೆ, ದ್ವಾದಶಿ ಮುಗಿಲಿಕ್ಕೆ ಅರ್ಧ ಮುಹೂರ್ತ ಮಾತ್ರ ಉಳಿದಿದೆ ಅಂತೆ. ಅಂದರೆ ಒಂದು ಗಳಿಗೆ 24 ನಿಮಿಷ ಮಾತ್ರ ಉಳಿದಿದೆ. ದ್ವಾದಶಿ ತಿಥಿಯಲ್ಲಿ ನಾವು ಬೇಗ ಪ್ರಾರಣೆ ಮಾಡಬೇಕು, ಮಾಡಿದರೆ ಮಾತ್ರ ಏಕಾದಶಿ ಉಪವಾಸಕ್ಕೆ ಪುಣ್ಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡದೇ ಹೋದರೆ 12 ಏಕಾದಶಿಯನ್ನು ಮಾಡಿದಂತಹ ಪುಣ್ಯ ನಾಶ ಆಗುತ್ತೆ ಅಂತೆ. ದ್ವಾದಶಿಯನ್ನು ಪಾರಣೆಯನ್ನು ಮಾಡದೇ ಹೋದರೆ ಸರಿಯಾದ ಸಮಯಕ್ಕೆ. ಇವತ್ತು ಪಾರಣೆ ಮಾಡಲಿಕ್ಕೆ ಇನ್ನು ಎಷ್ಟು ಟೈಮ್ ಉಳಿದಿದೆ, ಬರೀ 24 ನಿಮಿಷ. ಇವರು ನೋಡಿದರೆ ಬರ್ತಾನೆ ಇಲ್ಲ. ಬಂದ ಮೇಲೆ ಅವರಿಗೆ ತೀರ್ಥವನ್ನು ಕೊಟ್ಟು ಅವರಿಗೆ ಊಟ ಆದ ಮೇಲೆ ತಾನು ಊಟವನ್ನು ಸ್ವೀಕಾರ ಮಾಡಬೇಕು. ಅವರಿಂದ ಬರೋ ಥರ ಕಾಣಿಸ್ತಾ ಇಲ್ಲ. ಹಾಕಿ ನನಗೇನು ಆಗ್ತಾ ಇಲ್ಲ. ಇಲ್ಲಿ ಅಲ್ಲಿದೆನಾ, ಅಲ್ಲಿದೆನಾ? ಇಲ್ಲ ಇಲ್ಲ, ಇಲ್ಲೇ ಸುಳ್ಳು ಇಲ್ಲ. ಅಲ್ಲಿದ್ರೆ ಹಾಕೊಳ್ಳಿ ಪರವಾಗಿಲ್ಲ. ಕೊನೆಗೆ ಅವನಿಗೆ ಚಿಂತೆ ಶುರುವಾಗುತ್ತೆ. ಇವತ್ತು ನಾನು ವಾಸ್ತವಿಕ ಊಟ ಮಾಡಬೇಕು. ಋಷಿಗಳನ್ನು ಬಿಟ್ಟು ಊಟ ಮಾಡಿದರೆ ಪಾಪ ಬರುತ್ತೆ. ಊಟ ಮಾಡದೇ ಹೋದರೆ ಅದೂ ಪಾಪ. ಮಾಡದೇ ಹೋದರೆ ಏಕಾದಶಿನಿ ಬಿಟ್ಟಂತಹ ಪಾಪ, ಮಾಡಿದರೆ ಋಷಿಗಳನ್ನು ಬಿಟ್ಟು ಊಟ ಮಾಡಿದಂತಹ ಪಾಪ ಬರುತ್ತೆ. ಅದಕ್ಕೆ ತುಂಬ ಚಿಂತೆ ಆಗುತ್ತೆ ಅವನಿಗೆ. ಆವಾಗ ಅವನ ಮನೆಯಲ್ಲಿ 100 ಜನ ಋಷಿಗಳು ಬಂದಿರ್ತಾರೆ ದ್ವಾದಶಿ ಪಾರಣೆಗೆ ಅಂತ. ಅವರ ಹತ್ರ ಕೇಳ್ತಾನೆ, ನಾನೀಗ ಏನು ಮಾಡಲಿ ಅಂತ. ಇದು ಧರ್ಮದ ಸಂದಿಗ್ಧ ಸ್ಥಿತಿ. ಊಟ ಮಾಡಿದರೂ ಪಾಪ, ಮಾಡದೇ ಹೋದರೂ ಪಾಪ. ಹಾಗಾಗಿ ಏನು ಮಾಡಲಿ ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಅಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರೀರಿತಾ ಅಂಭಸ ಕೇವಲೈನೇವ ಕರಿಷ್ಯೆ ವ್ರತಪಾರಣಂ ಅಂತ ಆ ಋಷಿಗಳೇ ಹೇಳ್ತಾರೆ. ನೀವು ನೀರನ್ನು ಕುಡಿ ಅಂತ, ತೀರ್ಥವನ್ನು ತೆಗೆದುಕೊಂಡು ನೀರನ್ನು ಕುಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ನೀರನ್ನು ಕುಡಿದರೆ ಈ ಕಡೆ ಊಟ ಮಾಡಿದ ರೀತಿಯೂ ಅಲ್ಲ, ಊಟ ಮಾಡದೇ ಇರೋ ರೀತಿಯೂ ಅಲ್ಲ. ಒಂದು ರೀತಿ ಆಹಾರ ಹೊಟ್ಟೆಗೆ ಹೋಗುತ್ತೆ, ನಿನಗೆ ದ್ವಾದಶಿ ಪಾಲನೆ ಮಾಡಿದ ಪುಣ್ಯವೂ ಬರುತ್ತೆ, ಅವರನ್ನು ಬಿಟ್ಟು ಊಟ ಮಾಡಿದ ರೀತಿಯೂ ಕೂಡ ಆಗೋದಿಲ್ಲ. ಒಂದು ಮಧ್ಯ ಸಮಾಧಾನ ಒಂದು ಪಕ್ಷ. ಈ ರೀತಿ ಯಾಕೆ ಮಾಡಿದ ಅಂತ ಹೇಳಿದರೆ, ಈ ರೀತಿಯಾದಂಥ ಧರ್ಮದ ಸಂದಿಗ್ಧದ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದಿರುವಾಗ 10 ಜನ ಬ್ರಾಹ್ಮಣರನ್ನು ಕೇಳಬೇಕು ಅಂತೆ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು, ಅದೇ ಧರ್ಮಶಾಸ್ತ್ರ ಅಂತ. ಆ ರೀತಿಯಾಗಿ ಋಷಿಗಳನ್ನು ಕೇಳಿದ. ಅವರು ಆ ರೀತಿ ಮಾಡಿ ಅಂತ ಹೇಳಿದರು.
ಕೊನೆಗೆ ಇನ್ನೇನು ನೀರು ಕುಡಿತಾನೆ, ಕುಡಿದ ತಕ್ಷಣ ಯಾರು ಬರ್ತಾರೆ? ದೂರ್ವಾಸರು ಬರ್ತಾರೆ. ಇದು ಹಾಕೊಳ್ಳಿ, ಹಾಕೊಳ್ಳಿ, ಪರವಾಗಿಲ್ಲ. ದೂರ್ವಾಸರು ಬರ್ತಾರೆ. ದೂರ್ವಾಸರು ಬಂದಾಗ ತಾವೇನು ಮಾಡ್ತಾರೆ? ಅವನಿಗೆ ಸಿಟ್ಟು ಬರುತ್ತೆ. ಯಾಕೆಂದರೆ ನನ್ನನ್ನು ಬಿಟ್ಟು ಈ ವ್ಯಕ್ತಿ ಏನು ಮಾಡಿದ್ದಾನೆ? ಪಾರಣೆ ಮಾಡಿದ್ದಾನೆ ಅಂತ. ತಕ್ಷಣದಲ್ಲಿಯೇ ಆಗ ತಾನೇ ಸ್ನಾನ ಮಾಡಿಕೊಂಡು ಬಂದಿರ್ತಾರೆ. ಹಸಿ ಹಸಿ ಕೂದಲು, ಜಟೆ ಇರುತ್ತೆ. ಆ ಜಟೆಯನ್ನು ಜೋರಾಗಿ ನೆಲಕ್ಕೆ ಅಪ್ಪಳಿಸ್ತಾರೆ ಅಂತೆ. ಅಪ್ಪಳಿಸಿದ ತಕ್ಷಣ ಇದರಿಂದ ಒಂದು ದೊಡ್ಡ ಭೂತ ಎದ್ದು ಬರುತ್ತೆ ಅಂತೆ. ಯಾಕೆ ಅಂತ ಹೇಳಿದ್ರೆ ಅವರ ತಪಸ್ಸಿನ ಪ್ರಭಾವ ಅಷ್ಟಿತ್ತು. ಅದರಿಂದ ಒಂದು ದೊಡ್ಡ ಭೂತ ಎದ್ದು ಬರುತ್ತೆ. ಆ ಭೂತದ ಕೈಯಲ್ಲಿ, ಪಿಶಾಚಿಯ ಕೈಯಲ್ಲಿ ದೊಡ್ಡದಾದಂಥ ಒಂದು ಖಡ್ಗ ಇರುತ್ತೆ, ಕತ್ತಿ ಇರುತ್ತೆ. ಆ ಪಿಶಾಚಿ ಏನು ಮಾಡುತ್ತೆ? ಅಂಬರೀಷನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಂದುಬಿಡುತ್ತೆ ಅಂತೆ. ಅಂಬರೀಷನಿಗೆ ಏನು ಮಾಡಬೇಕಂತ ತೋಚೋದಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಪರಮಾತ್ಮನ ಸುದರ್ಶನ ಚಕ್ರ ಎಂಬುದು ಬರುತ್ತೆ ಅಂತೆ. ಆ ಸುದರ್ಶನ ಚಕ್ರ ಎಲ್ಲಿತ್ತು ಅಂತ ಅಂದರೆ ಪರಮಾತ್ಮನ ಕೈಯಲ್ಲಿ ಇದ್ದದ್ದು ನೇರವಾಗಿ ಬಂತ ಅಂತ ಹೇಳಿದ್ರೆ ಅದು ಯಾವಾಗಲೂ ಕೂಡ ಅಂಬರೀಷ ಮಹಾರಾಜನ ದೇವರ ಮನೆಯಲ್ಲಿ ಇತ್ತು ಅಂತೆ. ನಿರಂತರವಾಗಿ ಉಪವಾಸ ಮಾಡ್ತಾ ಇದ್ದ. ಯಾರು ಯಾವ ರೀತಿಯಾಗಿ ನಿರಂತರವಾಗಿ ಉಪವಾಸವನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಸಾಕ್ಷಾತ್ ಪರಮಾತ್ಮನೇನು ಚಕ್ರವನ್ನು ಇಟ್ಟಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಅವನ ಮನೆಯಲ್ಲಿ ಇದ್ದಂಥ ಸುದರ್ಶನ ಚಕ್ರ ಅದೇನು ಮಾಡುತ್ತೆ? ರಕ್ಷಣೆಗೆ ಅಂತ ಬಂದು ಅಲ್ಲಿ ಎದುರುಗಡೆ ಇದ್ದಂತಹ ಪಿಶಾಚಿಯನ್ನು ಸುಟ್ಟು ಹಾಕಿಬಿಡುತ್ತೆ. ಇಷ್ಟು ಮಾತ್ರ ಅಲ್ಲ, ಆ ಪಿಶಾಚಿಯನ್ನು ಹುಟ್ಟಿಸಿದವರು ಯಾರು? ಈ ದೂರ್ವಾಸರು. ಅವರನ್ನು ಕೂಡ ಸಂಹಾರ ಮಾಡಬೇಕು ಅಂತ ಅವನು ಹಿಂದೆ ಬರುತ್ತೆ ಅಂತೆ. ದೂರ್ವಾಸರು ಓಡಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಓಡಿದರೂ ಕೂಡ ಏನಾಗೋದಿಲ್ಲ, ಅದು ಹಿಂದೆ ಅದು ತಪ್ಪಿಸಲಿಕ್ಕಾಗೋದೇ ಇಲ್ಲ. ಕೊನೆಗೆ ನೇರವಾಗಿ ಎಲ್ಲಿ ಹೋಗ್ತಾರೆ? ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ, ಸತ್ಯಲೋಕಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡಿ ಈ ಚಕ್ರದಿಂದ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಇದು ಸಾಮಾನ್ಯವಾದಂತಹ ಆಯುಧ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಆಯುಧ. ಇದೇ ಆಯುಧವೇ ಕೊನೆಗೆ ನನ್ನನ್ನು ಸಂಹಾರ ಮಾಡುತ್ತೆ 100 ವರ್ಷ ಆದ ಮೇಲೆ. ಹಾಗಾಗಿ ನನಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಬಿಡಿ, ನನಗೆ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇಷ್ಟೆಲ್ಲ ಆದ ಮೇಲೆ ನೇರವಾಗಿ ರುದ್ರದೇವರ ಬಳಿ ಹೋಗ್ತಾರೆ. ತಮ್ಮದೇ ಮೂಲ ರೂಪ ರುದ್ರ ರೂಪ, ದುರ್ವಾಸರ ಮೂಲ ರೂಪ. ಅದರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರು ಹೇಳ್ತಾರೆ, ನನ್ನ ಕೈಯಿಂದಲೂ ಸಾಧ್ಯ ಇಲ್ಲ, ನೀನು ಪರಮಾತ್ಮನ ಹತ್ತಿರನೇ ಹೋಗಬೇಕು ಅಂತ. ಸರಿ ಅಂತ ನೇರವಾಗಿ ಪರಮಾತ್ಮನ ಬಳಿ ಹೋಗ್ತಾರೆ. ಪರಮಾತ್ಮ, ಇದು ನೀನು ಬಿಟ್ಟ ಚಕ್ರ, ನಿನ್ನ ಚಕ್ರ, ಹಾಗಾಗಿ ನೀನೇ ಇದನ್ನು ಉಪಸಂಹಾರ ಮಾಡಿ ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ ಅಸ್ವತಂತ್ರ ಇವದ್ವಿಜ ಸಾಧುಭಿ ಗ್ರಸ್ತಹೃದಯ ಭಕ್ತೈ ಭಕ್ತ ಜನಪ್ರಿಯ ಅಂತ. ನಾನು ಸ್ವತಂತ್ರ ಅಲ್ಲ, ನಾನು ಅಸ್ವತಂತ್ರ ಅಂತ. ದೂರ್ವಾಸರಿಗೆ ಆಶ್ಚರ್ಯ ಆಗುತ್ತೆ, ನೀನು ಪರಮ ಸ್ವತಂತ್ರ, ಪ್ರತಿಯೊಬ್ಬರಿಗೂ ನಿನ್ನ ಅಧೀನದಲ್ಲಿ ಇದ್ದಾರೆ, ನೀನೇ ಅಸ್ವತಂತ್ರ ಆಗ್ತೀಯಾ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನಿಜ ನಾನು ಸ್ವತಂತ್ರ, ಆದರೆ ಒಂದು ಲೆಕ್ಕದಲ್ಲಿ ನಾನು ಭಕ್ತರ ವಿಷಯದಲ್ಲಿ ಅಸ್ವತಂತ್ರ ಅಂತ. ಅಂದರೆ ಭಕ್ತರು ಏನು ಹೇಳ್ತಾರೋ ಅದನ್ನು ನಾನು ಮಾಡೇ ಮಾಡಬೇಕು. ಇವತ್ತಿನಾಗಿದೆ ನನ್ನ ಭಕ್ತನಿಗೆ ತೊಂದರೆಯಾಗಿದೆ. ಆ ಭಕ್ತ ಎಂಥವನು ಸಾಮಾನ್ಯ ಭಕ್ತನಲ್ಲ. ಗಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಮಿದಂಪರಂ ಅಂತ ಆ ಅಂಬರೀಷ ಮಹಾರಾಜ ನನಗೋಸ್ಕರ ಅಂತ ತನ್ನ ಹೆಂಡತಿ, ಮಕ್ಕಳು, ರಾಜ್ಯ, ಸೈನಿಕರು ಎಲ್ಲವನ್ನು ಕೂಡ ಪರಮಾತ್ಮನ ಮುಂದೆ ಅದೆಲ್ಲವೂ ಕೂಡ ತೃಣಕ್ಕೆ ಸಮಾನ, ಹುಲ್ಲಿಗೆ ಸಮಾನ ತಿಳಿದುಕೊಂಡು ನನ್ನ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ಕೂಡ ಏನಾಗಿದೆ, ಅಸ್ವತಂತ್ರನಾಗಿದ್ದಾನೆ. ಹಾಗಾಗಿ ನಾನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾನೆ. ದೂರ್ವಾಸರಿಗೆ ತುಂಬ ದುಃಖ ಆಗಿಬಿಡುತ್ತೆ. ಕೊನೆಗೆ ಇದ್ದಂಥ ಆಪ್ಷನ್ ಯಾವುದು? ಪರಮಾತ್ಮ ಅದು ರಕ್ಷಣೆ ಮಾಡ್ಬೋದು ಅಂತ. ಯಾಕಂದರೆ ಅವನದೇ ಚಕ್ರ ಅಂತ. ಪರಮಾತ್ಮ ಹೇಳ್ಬಿಡ್ತಾನೆ, ನನಗೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಏನು ಮಾಡಲಿ ಅಂತ ದೂರ್ವಾಸರಿಗೆ ಕೇಳ್ತಾರೆ. ಅವಾಗ ಹೇಳ್ತಾರೆ, ಇದು ನಿನ್ನ ಹತ್ರ ಬಂದಿದ್ದ್ಯಾಕೆ? ಅಂಬರೀಷ ಮಹಾರಾಜನವೇ ನೀನು ಪಿಶಾಚನ ಬಿಟ್ಟಿದ್ರಿಂದಾಗಿ, ಹಾಗಾಗಿ ಅಂಬರೀಷ ಮಹಾರಾಜನನ್ನೇ ನೀನು ಪ್ರಾರ್ಥನೆ ಮಾಡುವಂಥ ಪರಮಾತ್ಮ ದೂರ್ವಾಸರಿಗೆ ಹೇಳ್ತಾನೆ. ಇಷ್ಟು ಹೇಳಿದ ತಕ್ಷಣ ದೂರ್ವಾಸರು ವಾಪಸ್ ಬರ್ತಾರೆ ಅಂತೆ. ಇಲ್ಲಿಂದ ವೈಕುಂಠ ಲೋಕದಿಂದ ನೇರವಾಗಿ ಭೂಮಿಗೆ ಬರ್ತಾರೆ. ಅಂಬರೀಷ ಮಹಾರಾಜನ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ ಅಂತೆ. ಯಾರಿಗೆ? ಅಂಬರೀಷ ಮಹಾರಾಜನಿಗೆ. ವಾಸ್ತವಿಕವಾಗಿ ದೂರ್ವಾಸರು ಯೋಗ್ಯತೆ ತುಂಬ ದೊಡ್ಡವರು, ಅಂಬರೀಷ ತುಂಬ ಚಿಕ್ಕವನು. ಆದರೆ ತಮ್ಮ ಪ್ರಾಣ ಉಳಿಬೇಕೀಗ ಪ್ರಧಾನ. ಹಾಗಾಗಿ ಕಾಲಿಗೆ ನಮಸ್ಕಾರ ಮಾಡಿದಾಗ ಅಂಬರೀಷ ಮಹಾರಾಜ ತುಂಬ ಮುಜುಗರ ಆಗಿಬಿಡುತ್ತೆ ಅಂತೆ. ನೀವು ದೊಡ್ಡ ಜ್ಞಾನಿಗಳು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ
ಅವರು ಹೇಳ್ತಾರೆ, ಹೀಗೆ ನೀನು ಚಕ್ರ ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ, ಸುದರ್ಶನ ಚಕ್ರ, ನೀನೇ ಹೇಗಾದರೂ ಮಾಡಿ ಅದನ್ನು ಪ್ರಾರ್ಥನೆ ಮಾಡಿ ಉಪಶಮನ ಮಾಡು ಅಂತ ಹೇಳ್ತಾರೆ. ಆವಾಗ ಅಂಬರೀಷ ಮಹಾರಾಜ ಪ್ರಾರ್ಥನೆಯನ್ನು ಮಾಡ್ತಾನೆ, ಪರಮಾತ್ಮ, ನಾನು ನನ್ನ ಇಷ್ಟು ವರ್ಷಗಳ ಕಾಲ ಏಕಾದಶಿ ವ್ರತವನ್ನು ಮಾಡಿದ್ದೇನೆ, ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆ, ಅದರಿಂದ ಏನಾದರೂ ಒಂದಿಷ್ಟು ಪುಣ್ಯ ಅಂತ ಬಂದಿದ್ದರೆ ಆ ಪುಣ್ಯದಿಂದ ಏನಾಗಬೇಕು, ಈ ದೂರ್ವಾಸರು ಬದುಕಿ ಉಳಿಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಆದಾಗ ಆ ಚಕ್ರ ಏನಾಗುತ್ತೆ, ವಾಪಸ್ ಹೋಗಿಬಿಡುತ್ತೆ, ದೂರ್ವಾಸರು ಬದುಕುಳಿತಾರೆ. ಇಷ್ಟೆಲ್ಲ ಆದಾಗ ಎಷ್ಟಾಗಿತ್ತು ಅಂತ ಹೇಳಿದ್ರೆ 1 ವರ್ಷ ಆಗಿತ್ತಂತೆ ಕರೆಕ್ಟಾಗಿ. ಕಾರ್ತೀಕ ಶುಕ್ಲ ದ್ವಾದಶಿ ಒಂದು ಆಗಿದ್ದು, ಮತ್ತೆ ಮುಂದಿನ ವರ್ಷದ ಕಾರ್ತಿಕ ಶುಕ್ಲ ದ್ವಾದಶಿ ಪರಮಾತ್ಮನ ಲೋಕದಿಂದ ಯಾರು ಬಂದಿದ್ದಾರೆ, ದೂರ್ವಾಸರು ಬಂದಿದ್ದಾರೆ. 1 ವರ್ಷ ಆಗಿತ್ತು. 1 ವರ್ಷದ ಅವಧಿಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅಂಬರೀಷ ಮಹಾರಾಜ 1 ದಿನವೂ ಕೂಡ ಊಟ ಮಾಡಿರಲಿಲ್ಲ ಅಂತೆ. ಪ್ರತಿನಿತ್ಯ ತೀರ್ಥ ಸ್ವೀಕಾರ ಮತ್ತು ನೀರನ್ನು ಮಾತ್ರ ಕುಡಿಯುವುದು. ಯಾಕೆಂದರೆ ತನ್ನ ಮನೆಗೆ ಯಾರು ಬಂದಿದ್ದಾರೆ, ದೂರ್ವಾಸರು ಬಂದಿದ್ದಾರೆ, ಅವರಿಗೆ ಊಟ ಮಾಡದೆ ನಾನು ಊಟ ಮಾಡೋದು ಸರಿಯಲ್ಲ ಅಂತ ಅವರು ತನ್ನನ್ನು ಕೊಲ್ಲಲಿಕ್ಕೆ ಬಂದರೂ ಕೂಡ 1 ವರ್ಷಗಳ ಕಾಲ ನಿರಂತರವಾಗಿ ಉಪವಾಸವನ್ನು ಮಾಡಿದಂಥವನು ಅಂಬರೀಷ ಮಹಾರಾಜ. ಇಷ್ಟನ್ನು ನೋಡಿ ದುರ್ವಾಸರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ. ಅಹೋ ಅನಂತದಾಸಾನ ಮಹತ್ವಂ ಅಂತ. ಇದು ಪರಮಾತ್ಮನ ಮಹತ್ವ ಅಲ್ಲ, ಪರಮಾತ್ಮನ ಭಕ್ತರ ಮಹತ್ವ ಅಂತ. ಯಾಕೆ ಅಂತ ಹೇಳಿದ್ರೆ, ಇವನೊಬ್ಬ ಸಾಮಾನ್ಯ ರಾಜ, ಅವರು ದೂರ್ವಾಸರು ಮಹಾರುದ್ರದೇವರು ಸಾಕ್ಷಾತ್ ಅವತಾರ, ಅಂಥವರ ಮೇಲೆ ಏನೇ ಆ ರೀತಿಯಾಗಿ ಸುದರ್ಶನ ಚಕ್ರ ಬರಬೇಕು ಅಂತ ಹೇಳಿದರೆ ಪರಮಾತ್ಮನ ಭಕ್ತರ ಮಹತ್ವ ಎಷ್ಟು ಎಂಬುದಾಗಿ ಹೇಳಿ ಅವರೆಲ್ಲರೂ ಕೂಡ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತೆ. ಈಶ್ವರಾಯ ನಮಶ್ಚಕ್ರು ಅಹೋ ದೈವ ಬಲಂ ಬಲಂ ಅಂತ. ಪರಮಾತ್ಮ, ನಿನ್ನ ಅನುಗ್ರಹ ದೊಡ್ಡ ಅನುಗ್ರಹ, ನಿನ್ನ ಶಕ್ತಿ ಮಾತ್ರ ಅಲ್ಲ, ನಿನ್ನ ಅನುಗ್ರಹವನ್ನು ಪಡೆದಂತಹ ಭಕ್ತರ ಶಕ್ತಿಯು ಕೂಡ ಅತ್ಯಂತ ದೊಡ್ಡದು ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಆದ ಮೇಲೆ ದುರ್ವಾಸರಿಗೆ ಯಾವತ್ತು ತೀರ್ಥವನ್ನು ಕೊಟ್ಟು ಅವರಿಗೆ ಊಟವನ್ನು ಹಾಕಿ, ಅವರ ಊಟ ಆದ ಮೇಲೆ ಅವರ ಊಟದ ಎಲೆಯನ್ನು ತೆಗೆದು ಆಮೇಲೆ ತಾನು ಊಟ ಮಾಡ್ತಾನೆ ಅಂಬರೀಷ ಮಹಾರಾಜ. ಈ ರೀತಿಯಾಗಿ ನಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ, ಯಾವುದೇ ರೀತಿಯಾದಂತಹ ಆಡಂಬರ ಇಲ್ಲದೆ ಪ್ರಾಮಾಣಿಕವಾಗಿ ಮಾಡಿದರೆ ಎಂತಹದೇ ಕಷ್ಟ ಬಂದರೂ ಕೂಡ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಅದು ಸಾಕ್ಷಾತ್ ಅಂಬರೀಷ ಮಹಾರಾಜನ ಕಥೆಯೇ ಸಾಕ್ಷಿ. ಈ ರೀತಿಯಾಗಿ ಇಷ್ಟು ಚರಿತ್ರೆಯನ್ನು ಹೇಳಿ ಮುಂದೆ ಅದೇ ಯಮುನಾ ನದಿಯ ತೀರದಲ್ಲಿ ಇದ್ದಂತಹ ಒಬ್ಬ ಋಷಿಯ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಋಷಿಯ ಹೆಸರು ಸೌಭರಿ ಅಂತ. ಆ ಸೌಭರಿ ಋಷಿ ವಾಸ್ತವಿಕವಾಗಿ ಒಳ್ಳೆಯ ದೊಡ್ಡ ಸಾತ್ವಿಕನಾದಂತಹ ಋಷಿ. ಅವನು ತಪಸ್ ಮಾಡ್ತಾ ಇದ್ದ. ತಪಸ್ ಮಾಡೋಕ್ಕಾದ್ರೆ ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಮಾಡೋದು, ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡೋದು. ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಒಂದು ದಿವಸ ಹೀಗೆ ಸ್ನಾನ ಮಾಡಲಿಕ್ಕೆ ಅಂತ ನದಿಯಲ್ಲಿ ಮುಳುಗಿರ್ತಾನೆ. ಮುಳುಗಿದಾಗ ಏನಾಗುತ್ತೆ, ಅಲ್ಲಿ ಒಂದು ದೃಶ್ಯ ಕಾಣಿಸುತ್ತೆ. ಅದೇನು ಅಂತ ಹೇಳಿದರೆ, ಒಂದು ಹೆಣ್ಣು ಮೀನು ಮತ್ತು ಗಂಡು ಮೀನು ನೀರಿನಲ್ಲಿ ಭೋಗ ಮಾಡ್ತಾ ಇರ್ತವೆ. ವಾಸ್ತವಿಕವಾಗಿ ಒಂದು ದೊಡ್ಡ ಋಷಿ, ದೊಡ್ಡ ಜ್ಞಾನಿ. ಸಾಮಾನ್ಯ ಒಂದು ಮೀನುಗಳು ಭೋಗ ಮಾಡೋದು ನೋಡಿ ಅವನಿಗೆ ಆಸೆ ಆಗುತ್ತೆ ಅಂತೆ. ನಾನೂ ಕೂಡ ಭೋಗವನ್ನು ಮಾಡಬೇಕು, ಇಷ್ಟು ವರ್ಷಗಳ ಕಾಲ ನನ್ನ ಜೀವನವನ್ನು, ದೇಹವನ್ನು ಬರೀ ತಪಸ್ ಮಾಡಲಿಕ್ಕೆ ಅಂತ ಬಿಟ್ಟುಬಿಟ್ಟಿದ್ದೇನೆ, ನಾನೂ ಕೂಡ ಸ್ವಲ್ಪ ಭೋಗವನ್ನು ಅನುಭವಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತಾನೇನು ಮಾಡ್ತಾನೆ, ಇವರಿಗೆ ಈಗಾಗಲೇ ವಯಸ್ಸಾಗಿಬಿಟ್ಟಿದೆ, ಹೆಣ್ಣು ಕೊಡೋರು ಅಂತೂ ಯಾರೂ ಇಲ್ಲ. ಕೊನೆಗೆ ತಾನು ನೇರವಾಗಿ ಮಾಂಧಾತ ಅನ್ನುವಂತಹ ಒಬ್ಬ ರಾಜನ ಹತ್ರ ಬರ್ತಾನೆ. ಆ ಮಾಂಧಾತ ರಾಜನ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಆ ಮಾಂಧಾತ ರಾಜನ ತಂದೆ ಯವನಾಶ್ವ ಅಂತ. ಆ ಯವನಾಶ್ವನಿಗೆ 100 ಜನ ಹೆಂಡತಿಯರು, ಒಬ್ಬರಿಗೂ ಮಕ್ಕಳಾಗಿರಲಿಲ್ಲ. ಕೊನೆಗೆ ಒಬ್ಬ ಋಷಿ ಅವನಿಗೆ ಒಂದು ನೀರನ್ನು ಕೊಡ್ತಾನೆ, ಕಲಶವನ್ನು. ಈ ನೀರನ್ನು ನಿನ್ನ ಹೆಂಡತಿಯರಿಗೆ ಕುಡಿಸು, ಅದರಿಂದ ಏನಾಗುತ್ತೆ, ಮಕ್ಕಳು ಹುಡ್ತಾರೆ ಅಂತ. ಸರಿ ಅಂತ ಅದನ್ನು ತಂದು ಇಟ್ಟಿರ್ತಾರೆ ಮನೆಯಲ್ಲಿ. ಇಟ್ಟು ರಾತ್ರಿ ಅವನಿಗೆ ಎಚ್ಚರ ಆಗುತ್ತೆ, ಸ್ವಲ್ಪ ನೀರಡಿಕೆ ಆಗುತ್ತೆ. ನೇರವಾಗಿ ಹೋಗ್ತಾನೆ, ಆ ನೀರನ್ನು ಕುಡಿದು ಬಿಡ್ತಾನೆ. ಯಾವ ನೀರನ್ನು, ಮಕ್ಕಳು ಆಗಬೇಕಂತ ಕೊಟ್ಟಿರೋಂಥ ನೀರನ್ನು, ಹೆಂಡತಿ ಕುಡಿಬೇಕಾದ ನೀರನ್ನು ತಾನು ಕುಡಿದು ಬಿಡ್ತಾನೆ. ಸ್ವಲ್ಪ ತಿಂಗಳಾದ ಮೇಲೆ ಏನಾಗುತ್ತೆ, ಆ ಯವನಾಶ್ವ ರಾಜನಿಗೇನೆ ಗರ್ಭ ಬೆಳೀಲಿಕ್ಕೆ ಶುರುವಾಗುತ್ತೆ ಅಂತೆ. ಬೆಳೆಯುತ್ತೆ. ಕೊನೆಗೆ ಕಿಬ್ಬೊಟ್ಟೆಯನ್ನು ಹರಿದುಕೊಂಡು ಒಂದು ಗಂಡು ಮಗು ಹುಟ್ಟುತ್ತೆ. ಸರಿ, ಗಂಡು ಮಗುವೇನೋ ಅದರಿಂದ ಹುಟ್ಟಿತು, ಮಂತ್ರದ ಬಲದಿಂದ ಗಂಡಸಿನ ಹೊಟ್ಟೆಯಲ್ಲೇನೆ ಒಂದು ಮಗು ಹುಟ್ಟಿತು. ಮಗು ಹುಟ್ಟಿದ ಮೇಲೆ ಮೊದಲೇನು ಮಾಡಬೇಕು, ತಾಯಿ ಹಾಲನ್ನು ಕೊಡಬೇಕು. ಇಲ್ಲಿ ಏನು ಮಾಡೋದು ಅಂತ ಕೊನೆಗೆ ಸಾಕ್ಷಾತ್ ದೇವೇಂದ್ರ ಬರ್ತಾನೆ ಅಂತೆ. ದೇವೇಂದ್ರ ಬಂದು
ಆ ಎಲ್ಲ ಋಷಿಗಳು ಕೂಡ ಕೇಳ್ತಾರೆ ಅಂತೆ, ಕಂ ಧಾಸ್ಯತಿ ಅಂತ. ಕಂ ಧಾಸ್ಯತಿ ಅಂತೇಳಿ ಇವನು ಯಾರ ಆಹಾರವನ್ನು ಕುಡಿಬೇಕು ಅಂತ. ಆವಾಗ ಇಂದ್ರ ಹೇಳ್ತಾನೆ ಮಾಂಧಾತ ಅಂತ. ತನ್ನ ಬೆರಳನ್ನು ಆ ಮಗುವಿನ ಬಾಯಲ್ಲಿ ಇಡ್ತಾನೆ ಅಂತೆ. ಅದರಿಂದಾಗಿ ಸಾಕ್ಷಾತ್ ಅಮೃತ ರಸವನ್ನೇ ಆ ಮಗು ಕುಡಿಯುತ್ತೆ ಅಂತೆ. ಅಂದಿನಿಂದಾಗಿ ಅವನ ಹೆಸರು ಮಾಂಧಾಸ್ಯತಿ ಅಂತ. ಮಾಂಧಾಸ್ಯತಿ ಅಂತ ಹೇಳಿದ್ರೆ ನನ್ನನ್ನು ಕುಡಿತಾನೆ ಅಂತ. ಹಾಗಾಗಿ ಅವನಿಗೆ ಮುಂದೆ ಮಾಂಧಾತ ಅಂತ ಹೆಸರು ಬಂತು. ಆ ಮಾಂಧಾತ ಮುಂದೆ ದೊಡ್ಡ ಚಕ್ರವರ್ತಿಯಾಗಿ ಬೆಳೆದ. ಆ ಮಾಂಧಾತ ರಾಜನಿಗೆ 50 ಜನ ಹೆಣ್ಣು ಮಕ್ಕಳು. ಯಾರು ಸೌಭರಿ ಋಷಿ ತೀರ್ಮಾನ ಮಾಡ್ತಾನೆ, ನಾನು ಸುಮ್ಮನೆ ಬೇರೆಯವ್ರ ಹತ್ರ ಹೋಗಿ ಕೇಳಿದರೆ ಮಕ್ಕಳನ್ನು ಕೊಡೋದಿಲ್ಲ ಯಾರು ಕೂಡ ಮದುವೆ ಆಗಲಿಕ್ಕೆ ಅಂತ. ಹೇಗಿದ್ದರೂ ನಮ್ಮ ರಾಜನಿಗೆ 50 ಜನ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ರಾಜನಿಗೆ ನನ್ನನ್ನು ಕಂಡ್ರೆ ತುಂಬ ಗೌರವ, ಒಂದು ಮಗಳನ್ನಾದರೂ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಅವನಿಗೆ ಅನಿಸಿ ನೇರವಾಗಿ ರಾಜನ ಮನೆಗೆ ಬರ್ತಾನೆ. ರಾಜನ ಮನೆಗೆ ಬಂದು ಹೇಳ್ತಾನೆ, ನನಗೆ ಬಂದಾಗ ರಾಜ ಸಂತೋಷ ಆಗ್ತಾನೆ. ರಾಜ ಒಂದು ಮಾತನ್ನು ಹೇಳ್ತಾನೆ, ನಿಮ್ಗೇನು ಬೇಕು ಹೇಳಿ ಎಲ್ಲವನ್ನು ಕೂಡ ಕೊಟ್ಬಿಡ್ತೇನೆ ಅಂತ. ಅವ್ರು ಇನ್ನೂ ಏನು ಬೇಕಂತ ಹೇಳಿರೋದೇ ಇಲ್ಲ, ಇವನೇ ಅಂತ ಸಂಕಲ್ಪ ಮಾಡ್ಬಿಡ್ತಾರೆ ಕೊಟ್ಟು ಬಿಡ್ತೇನೆ ಅಂತ. ಆವಾಗ ಋಷಿಗಳು ಹೇಳ್ತಾರೆ, ಹಾಗಾದರೆ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ನನಗೆ ಇನ್ನೊಬ್ಬ ಮಗಳನ್ನು ಕೊಡು ಅಂತ. 50 ಜನ ಮಕ್ಕಳಿದ್ದಾರೆ, ಒಬ್ಬಳನ್ನು ಕೊಡು ಅಂತ. ರಾಜನಿಗೆ ಏನು ಮಾಡಬೇಕು ತೋಚೋದಿಲ್ಲ. ಕೊಡಲ್ಲ ಅಂತ ಹೇಳಿದರೆ ಶಾಪ ಕೊಟ್ಟು ಬಿಡ್ತಾರೆ, ಯಾಕಂದರೆ ಆಲ್ರೆಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ. ಕೊಟ್ಟರೆ ತನ್ನ ಮಗಳ ಜೀವನ ವ್ಯರ್ಥವಾಗಿ ಹೋಗಿಬಿಡುತ್ತೆ. ಸರಿ ಅಂತ ಅವನೊಂದು ಮಾತನ್ನು ಹೇಳ್ತಾನೆ, ಋಷಿಗಳೇ ಅದಕ್ಕೇನಂತೆ ಆರಾಮಾಗಿ ಕೊಡ್ತೇನೆ, ನನ್ನ ಅಂತಃಪುರಕ್ಕೆ ಹೋಗಿ, ಅಲ್ಲಿ ನನ್ನ 50 ಜನ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಗೆ ಯಾರನ್ನು ಬೇಕೋ ಅವ್ರನ್ನ ಹೋಗಿ ಅವರಿಗೆ ನೀವು ಇಷ್ಟ ಆದರೆ ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ. ಅದೇ ರಾಜನ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ಆ 50 ಜನರು ಕೂಡ ಅವಳಿಗೆ 18-20 ವರ್ಷದ ತಾರುಣ್ಯದ ಹುಡುಗಿಯರು. ಅವ್ರು ಯಾರು ಕೂಡ ಸೌಭರಿ ಋಷಿ ಬೇಕು ಅಂತ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರು ಒಪ್ಕೊಂಡ್ರೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಹಾಗಾಗಿ ನೀವು ಹೋಗಿ ಯಾರು ಬೇಕೋ ಒಪ್ಕೊಳ್ಳಿ, ಅವ್ರು ಒಪ್ಕೊಂಡ್ರೆ ಮದುವೆ ಮಾಡಿ ಕೊಡ್ತೀನಿ ಅಂತ ಮಾತನ್ನು ಹೇಳ್ತಾನೆ. ಆವಾಗ ಸೌಭರಿ ಋಷಿಗಳಿಗೆ ಗೊತ್ತಾಗುತ್ತೆ ರಾಜ ಒಂದು ಉಪಾಯ ಮಾಡಿದ್ದಾನೆ ಅಂತ. ಯಾರು ನನ್ನನ್ನು ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ನನಗೆ ವಯಸ್ಸಾಗಿದೆ, ನಾನು ಒಬ್ಬ ಋಷಿ ಗಡ್ಡ ಬಿಟ್ಕೊಂಡಿದ್ದೇನೆ ಅಂತ. ಆವಾಗ ಸರಿ ಅಂತ ಹೋಗ್ತಾರೆ. ಹೋಗೋದಕ್ಕಿಂತ ಮುಂಚೆ ತಮ್ಮ ತಪಸ್ಸಿನ ಪ್ರಭಾವದಿಂದ ಒಳ್ಳೆ 25 ವರ್ಷದ ವಯಸ್ಸಿನ ತಾರುಣ್ಯವನ್ನು ಪಡೆದುಕೊಂಡ್ಬಿಡ್ತಾರೆ ಅಂತೆ. ತಾರುಣ್ಯವನ್ನು ತೆಗೆದುಕೊಂಡು ಅಲ್ಲಿ ಹೋಗ್ತಾರೆ. ಹೋದ ತಕ್ಷಣ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗಿಬಿಡುತ್ತೆ, 50 ಜನ ಹೆಣ್ಣು ಮಕ್ಕಳು ಯಾರು ಈ ವ್ಯಕ್ತಿ ಅಂತ. ಆವಾಗ ಅವನು ಹೇಳ್ತಾನೆ, ನನ್ನನ್ನು ಯಾರು ಮದುವೆ ಆಗ್ತೀರಿ, ನಾನು ಒಬ್ಬರನ್ನು ಮದುವೆ ಆಗ್ತೀನಿ ಅಂತ. ಆವಾಗ 50 ಜನ ಹೆಣ್ಮಕ್ಳು ಹೇಳ್ತಾರೆ, ನನಗೆ ಬೇಕು ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ರಾಜ ಅಂದ್ಕೊಂಡಿದ್ದೇನು, ಒಬ್ಬರು ಬೇಡ ಅಂತ ಇದು ಬೇಕು ಅಂತ ಹೇಳೋದಿಲ್ಲ ಅಂತ. ಇಲ್ಲೇನ 50 ಜನ ನನಗೆ ಬೇಕು ಅಂತ ಜಗಳ ಆಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ರಾಜನಿಗೆ ವಿಚಾರ ಗೊತ್ತಾಗುತ್ತೆ, ಗತಿ ಇಲ್ಲದೇನೆ, ಯಾಕಂದ್ರೆ ಅವನೇ ಮಾತು ಕೊಟ್ಬಿಟ್ಟಿದ್ದಾನೆ, ಏನು ಬೇಕೋ ಕೊಡ್ತೇನೆ ಅಂತ ಹೇಳ್ತಾನೆ. ಕೊನೆಗೆ ಏನು ಹೇಳ್ತಾನೆ, ಹೆಣ್ಮಕ್ಳು ಯಾರು ಬೇಕು ಅಂತ ಹೇಳ್ತಾರೆ ಅವ್ರು ಮದುವೆ ಮಾಡಿ ಕೊಡ್ತೇನೆ ಅಂತ. ಇವತ್ತು 50 ಜನ ಮಕ್ಕಳು ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಗತಿ ಇಲ್ಲದೇನೆ 50 ಜನರನ್ನು ಕೂಡ ಸೌಭರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತೆ. ಕೊನೆಗೆ ದೊಡ್ಡ ಋಷಿಗಳಾಗಿ ತಪಸ್ಸು ಮಾಡ್ತಾ ಇದ್ದಂತಹ ಸೌಭರಿ ಋಷಿಗಳು 50 ಜನ ಹೆಣ್ಣು ಮಕ್ಕಳೊಟ್ಟಿಗೆ ಮದುವೆಯಾಗಿ ಭೋಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಇಷ್ಟಾಯಿತು. ಕೊನೆಗೇನಾಯಿತು ಅಂತ ಹೇಳಿದರೆ 50 ಜನ ಹೆಣ್ಣು ಮಕ್ಕಳನ್ನು ಸಂಭಾಳಿಸೋದು, ಮೇಂಟೈನ್ ಮಾಡೋದು ಕಷ್ಟ ಆಯಿತು ಅಂತೆ ಒಬ್ಬ ಸೌಭರಿ ಋಷಿಗಳಿಗೆ. ಒಬ್ಬ ಸೌಭರಿ ಋಷಿ ಅವನ ಜೊತೆಗೆ 50 ಜನ ಹೆಂಡತಿಯರು, ಇವತ್ತು ನನ್ನ ಮನೆ ಇರಬೇಕು, ನನ್ನ ಮನೆ ಇರಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಜಗಳ ಆಡಲಿಕ್ಕೆ ಶುರು ಮಾಡಿದರು. ಮೊದಲೇ ರಾಜಕುಮಾರಿಯರು, ಹಾಗಾಗಿ ಆರಾಮ ಸುಖದಲ್ಲಿ ಬೆಳೆದಂತಹ ವ್ಯಕ್ತಿಗಳು. ಆವಾಗ ಸೌಭರಿ ಋಷಿಗಳು ಒಂದು ವಿಚಾರವನ್ನು ಮಾಡ್ತಾರೆ, ತಮ್ಮ ತಪಸ್ಸಿನ ಪ್ರಭಾವದಿಂದ 50 ದೇಹವನ್ನು ಪಡಿತಾರೆ ಅಂತೆ. ಒಬ್ಬನೇ ಸೌಭರಿ ಋಷಿ, ದೇಹಗಳು 50, ಒಬ್ಬೊಬ್ಬರಿಗೆ ಒಂದೊಂದು ದೇಹ, ಒಬ್ಬೊಬ್ಬರಿಗೆ ಒಂದೊಂದು ಮನೆ. ಆ ರೀತಿಯಾಗಿ ಮಾಡ್ತಾ 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 ಈ ರೀತಿಯಾಗಿ ಆಗುತ್ತೆ ಅಂತೆ. ಕೊನೆಗೆ 50 ದೇಹ, 50 ಮನೆಗಳು, 50 ಹೆಂಡತಿಯರು. ಇಷ್ಟಾಗಿ ಅವನು ವಿಶೇಷವಾಗಿ ಅನೇಕ ಜನ ಮಕ್ಕಳನ್ನು ಪಡೆದು ಮುಂದೆ ಅವನ ಕುಟುಂಬದ ಸಂಖ್ಯೆ 5,000 ಆಯಿತು ಅಂತೆ. ಪ್ರತಿಯೊಬ್ಬರಲ್ಲೂ ಕೂಡ 100 ಜನ ಮಕ್ಕಳು. 50 ಜನರಲ್ಲಿ 100 ಜನ ಮಕ್ಕಳು, 5,000 ಮಕ್ಕಳಾಯಿತು. ಹೀಗೆ ಇಷ್ಟಕ್ಕೆಲ್ಲ ಕಾರಣ ಏನು? ಅವನು ನದಿಯಲ್ಲಿ ನೋಡಿದಂತಹ ಮೀನುಗಳ ಸಂಗಮ. ಒಂದು ಸಾಮಾನ್ಯ ಮೀನನ್ನು ನೋಡಿ ಅವನಿಗೆ ಭೋಗ ಮಾಡಬೇಕು ಅಂತ ಆಸೆ ಆಯಿತು ಅಂತ. ಒಂದು ದಿವಸ ಯಾರು ರಾಜ ಬರ್ತಾನೆ, ಯಾವ
ಮಂಧಾತ ರಾಜ, ಅವನಿಗೆ ತುಂಬ ದುಃಖ ಆಗಿಬಿಟ್ಟಿರುತ್ತೆ. ಅವನು ಒಬ್ಬನೇ ಇರೋದು, ಹೆಂಡತಿಯರು ನೋಡಿದ್ರೆ 50 ಜನ ಹೇಗಿದ್ದಾರೆ ಏನೋ ನೋಡಲಿಕ್ಕೆ ಅಂತ ಬರ್ತಾನೆ. ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಮಾಂಧಾತ ರಾಜನ ಅರಮನೆ ಯಾವ ರೀತಿಯಾಗಿ ಇತ್ತೋ ಅದನ್ನು ಮೀರಿಸುವಂತಹ ದೊಡ್ಡ ದೊಡ್ಡ ಅರಮನೆ ಯಾರದು? ಈ ಸೌಭರಿ ಋಷಿಗಳದು. ಅದು ಒಂದಲ್ಲ ಎರಡಲ್ಲ 50 ಅರಮನೆಗಳು, ಅದರಲ್ಲಿ 50 ಹೆಂಡತಿಯರು, 50 ಜನ ಗಂಡಂದಿರು. ಇದರಿಂದಾಗಿ ತುಂಬ ಆಶ್ಚರ್ಯ ಆಗುತ್ತೆ. ಈ ರೀತಿಯಾಗಿ ಆ ಸೌಭರಿ ಋಷಿಗಳು ವಿಶೇಷವಾದಂತಹ ಭೋಗವನ್ನು ಮಾಡ್ತಾರೆ. ಭೋಗವನ್ನು ಮಾಡಿದಾಗ ಇಲ್ಲಿ ಒಂದು ವೇದವ್ಯಾಸ ದೇವರು ಒಂದು ಅಂಶವನ್ನು ತಿಳಿಸ್ತಾರೆ. ಸೌಭರಿ ಋಷಿಗಳು ಅವು ಸಾಮಾನ್ಯ ಋಷಿಗಳಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು ಅಂತ, ಪರಮಾತ್ಮನ ವಿಶಿಷ್ಟವಾದಂತಹ ಜ್ಞಾನ ಇರುವಂತಹ ವ್ಯಕ್ತಿಗಳು. ಅಂತಹ ಸೌಭರಿ ಋಷಿಗಳು ಸಾಮಾನ್ಯ ವ್ಯಕ್ತಿಗಳಂತೆ ಭೋಗ ಮಾಡಬೇಕು ಅಂತ, ಅದರಲ್ಲೂ ಇನ್ನು ಜಾಸ್ತಿ ಅನಿಸುವಂತೆ 50 ದೇಹವನ್ನು ಪಡೆದು 50 ಜನ ಹೆಂಡತಿಯರು, 50 ಮನೆ, ಅದರಲ್ಲೂ 5,000 ಜನ ಮಕ್ಕಳು, ಇಷ್ಟೆಲ್ಲ ಯಾಕೆ ಮಾಡಿದರು ಅಂತ, ಅಷ್ಟು ಅವರಿಗೆ ಕಾಮ ಇತ್ತ ಅಂತ ಪ್ರಶ್ನೆ ಮಾಡಿಕೊಳ್ತಾರೆ. ಅದಕ್ಕೆ ತಿಳಿಸ್ತಾರೆ, ಅವರು 50 ಮದುವೆಯಾಗಿ 50 ದೇಹವನ್ನು ಪಡೆಯಲಿಕ್ಕೆ ಪ್ರಧಾನ ಕಾರಣ ಏನು ಅಂತ ಹೇಳಿದರೆ, ಹಿಂದೆ ಹೇಳಿದಂತೆ ಅವರು ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಪ್ರಾರಬ್ಧ ಕರ್ಮ ಇತ್ತು ಅಂತೆ. ಇನ್ನೂ ಏನಿತ್ತು ಅಂತ ಹೇಳಿದರೆ ಅವರಿಗೆ ಇನ್ನೂ 50 ಜನ್ಮ ಆದ ಮೇಲೆ ಮೋಕ್ಷ ಅಂತ ಇತ್ತು. ಅವರಿಗೆ ಮೊದಲೇ ಗೊತ್ತಾಗ್ಬಿಟ್ಟಿತ್ತು. ಯಾರಿಗೆ? ಸೌಭರಿ ಋಷಿಗಳಿಗೆ. ಹಾಗಾಗಿ ಅವರು ತೀರ್ಮಾನ ಮಾಡ್ತಾರೆ, ನಾನು ಮತ್ತೆ ಇನ್ನೂ 50 ಜನ್ಮದಲ್ಲಿ ಹುಟ್ಟಿ ಅನುಭವಿಸಿ ಸತ್ತು ಹುಟ್ಟಿ ಮಾಡೋದಕ್ಕಿಂತ ಒಂದೇ ಜನ್ಮದಲ್ಲಿ 50 ಜನ್ಮಗಳ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ನಾನೇನು ಮಾಡ್ತೇನೆ, ಮುಂದೆ ಮೋಕ್ಷಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡ್ತಾರೆ. ನಾನು ನಿನ್ನೆ ಹೇಳಿದ್ದೆ ಪ್ರಾರಬ್ಧ ಕರ್ಮ ಅಂತ, ಅದನ್ನು ಅನುಭವಿಸಿಯೇ ತೀರಬೇಕು. ಏನು ಮಾಡಿದ್ರು ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಎಂತಹ ತಪಸ್ಸಿರಲಿ ಜ್ಞಾನ ಇರಲಿ ಅನುಭವಿಸಿ ಅಂತೂ ತೀರಲೇಬೇಕು. ಅದಕ್ಕೆ ಸೌಭರಿ ಋಷಿಗಳು ಒಂದು ಐಡಿಯಾ ಮಾಡ್ತಾರೆ, 50 ಜನ್ಮ ಪಡೆಯೋದು ಬೇಡ, ಒಂದೇ ಜನ್ಮದಲ್ಲಿ 50 ದೇಹಗಳನ್ನು ಪಡೆಯೋಣ ಅಂತ. ಆ ರೀತಿಯಾಗಿ ತಮ್ಮ ಪ್ರಾರಬ್ಧ ಕರ್ಮವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ಮಾತ್ರ ಅವರು ಆ ರೀತಿಯಾಗಿ ಮಾಡಿದ್ದು ಅಂತ ವೇದವ್ಯಾಸ ದೇವರು ತಿಳಿಸ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಸೌಭರಿ ಋಷಿಗಳಿಗೆ ತಾವು ತಪ್ಪು ಮಾಡಿದ್ದೀವಿ ಅಂತ ಅನಿಸುತ್ತೆ ಅಂತೆ. ಏನಂತ ಹೇಳಿದ್ರೆ, ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತ ವ್ರತಸ್ಯ ಅಂತರ್ಜಲೆ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್ ಅಂತ. ನಾನು ಇಲ್ಲಿಂದ ಎಲ್ಲಿಗೆ ಬಂದೆ ಅಂತ ಅವರಿಗೆ ತುಂಬ ದುಃಖ ಆಗಿಬಿಡುತ್ತೆ. ಕಾಡಿನಲ್ಲಿ ಆರಾಮವಾಗಿ ಪ್ರತಿನಿತ್ಯ ತಪಸ್ ಮಾಡ್ತಾ ಇದ್ದಂತಹ ವ್ಯಕ್ತಿ ನಾನು ಇವತ್ತು ನೋಡಿದರೆ 50 ಶರೀರ, 50 ಹೆಣ್ಣು ಮಕ್ಕಳು, 5,000 ಜನ ಮಕ್ಕಳನ್ನು ಪಡೆದು ಭೋಗ ಮಾಡ್ತಾ ಇದ್ದೇನೆ. ಇಷ್ಟಕ್ಕೆಲ್ಲ ಕಾರಣ ಏನು? ಅಂತರ್ಜಲೆ ವಾರಿಚರ ಪ್ರಸಂಗಾತ್. ಸಾಮಾನ್ಯ ಒಂದು ಮೀನು ಭೋಗ ಮಾಡೋದು ನೋಡಿ ನನಗೆ ಈ ರೀತಿಯಾಗಿ ಮನಸ್ಸು ಕೆಟ್ಟು ಹೋಗ್ಬಿಡ್ತು. ಅಷ್ಟು ಮಾತ್ರ ಅಲ್ಲ, ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್ ಅಂತ 1000 ವರ್ಷ ತಪಸ್ಸು ಮಾಡಿ ನಾನು ಒಳ್ಳೆಯ ಬ್ರಹ್ಮ ತೇಜಸ್ಸನ್ನು ಪಡೆದಿದ್ದೆ. ಅದೆಲ್ಲವೂ ಕೂಡ ಇವತ್ತೇನಾಗಿಬಿಡ್ತು, ನಾಶವಾಗಿ ಹೋಗಿಬಿಡ್ತು ಎಂಬುದಾಗಿ ಹೇಳಿ, ನೀವ್ಯಾರೂ ಕೂಡ ಈ ರೀತಿಯಾದ ಭೋಗವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಇಡೀ ಜಗತ್ತಿನ ಜನರಿಗೆ ಅವತ್ತು ಉಪದೇಶ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಉಪದೇಶವನ್ನು ಮಾಡಿ ಕೊನೆಗೆ ಯಾವ ಸೌಭರಿ ಋಷಿಗಳು ತಮ್ಮ 50 ಜನ ಹೆಂಡತಿಯರನ್ನು ಮಕ್ಕಳನ್ನು ಅಲ್ಲೇ ಬಿಟ್ಟು ತಾವೇ ಮಾಡ್ತಾರೆ, ಕಾಡಿಗೆ ಬಂದು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಮತ್ತೆ ತಮ್ಮ ಎಲ್ಲ ಪ್ರಾರಬ್ಧ ಕರ್ಮವನ್ನು ಕೂಡ ಕಳೆದುಕೊಂಡು ಮುಂದೆ ಅವರು ಮೋಕ್ಷವನ್ನು ಪಡೀತಾರೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಸೌಭರಿ ಋಷಿಗಳು 50 ಜನ್ಮ ಪಡೆದರು ಅಂತ ಹೇಳಿದರೆ ಅದಕ್ಕೆ ಕಾರಣ ಅವರ ಪ್ರಾರಬ್ಧ ಕರ್ಮ ನಾಶ ಆಗಬೇಕು ಅಂತ ಮಾತ್ರ ಅವರು ಆ ರೀತಿ ಮಾಡಿದ್ದು ಹೊರತು ಅತಿಯಾದಂತಹ ಕಾಮನೆಯಿಂದಾಗಿ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ಸೌಭರಿ ಋಷಿಗಳು ದೊಡ್ಡ ಜ್ಞಾನಿಗಳು. ಅವರು ನೋಡಿದ್ದು ಸಾಮಾನ್ಯ ಸಣ್ಣ ಮೀನಿನ ದೃಶ್ಯ, ಅಷ್ಟನ್ನು ನೋಡಿಯೇ ಅವರಿಗೆ ಮನಸ್ಸಿಗೆ ಆ ರೀತಿಯಾದಂತಹ ಒಂದು ವಿಕಾರ ಆಯಿತು ಅಂತ ಹೇಳಿದರೆ, ಇವತ್ತು ನಾವು ಟಿ ವಿಯಲ್ಲಿ ಇತ್ಯಾದಿಗಳಲ್ಲಿ ನೋಡಬಾರದು ಅನೇಕ ದೃಶ್ಯಗಳನ್ನು ನೋಡ್ತೇವೆ. ಅದರಿಂದಾಗಿ ಏನಾಗುತ್ತೆ, ಮನಸ್ಸು ಎಂಬುದು ಕೆಟ್ಟು ಹೋಗಿ ಅದು ಮುಂದೆ ಇನ್ನೊಂದು ನಮ್ಮ ಅಧಪಾತಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯಾದಂತಹ ಕೆಟ್ಟ ದೃಶ್ಯಗಳನ್ನು ನೋಡಬಾರದು ಎಂಬುದಾಗಿ ತಿಳಿಸಿ ಮುಂದೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನಾವೆಲ್ಲ ಹರಿಶ್ಚಂದ್ರ, ಅವನ ಹೆಸರು ಫೇಮಸ್ ಏನಂತ ಹೇಳಿದ್ರೆ ಸತ್ಯ ಹರಿಶ್ಚಂದ್ರ ಅಂತ, ಸತ್ಯವನ್ನು ಹೇಳ್ತಾ ಇದ್ದ ಅಂತ. ಆದರೆ ವಾಸ್ತವಿಕವಾಗಿ ಅವನು ಯಾರು ಅಂತ ಹೇಳಿದರೆ, ಮುಂದೆ ಅದಕ್ಕಿಂತ ಮುಂಚೆ ಅವನು ಅಸತ್ಯ ಹರಿಶ್ಚಂದ್ರ ಆಗಿದ್ದ, ಸುಳ್ಳು ಹೇಳುವಂಥ ಹರಿಶ್ಚಂದ್ರ ಆಗಿದ್ದ ಅಂತೆ. ಈ ಹರಿಶ್ಚಂದ್ರ ಮದುವೆ ಆಯಿತು, ಮಕ್ಕಳಾಗಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಹೇಳ್ತಾರೆ ಅವನಿಗೆ, ನೀನು ಒಬ್ಬ ವರುಣನನ್ನು ಕುರಿತು ಹೋಮವನ್ನು ಮಾಡಿದರೆ ನಿನಗೆ ಮಗ ಹುಡ್ತಾನೆ ಅಂತ ನಾರದರು ಉಪದೇಶ ಮಾಡ್ತಾರೆ. ಸರಿ ಅಂತ ಹರಕೆ ಕಟ್ಕೊಳ್ತಾನೆ. ಏನು ಅಂತ ಹೇಳಿದ್ರೆ,
ಮಗ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನೋ ಒಂದು ಬಾಯಿ ತಪ್ಪಿ ಮಗ ಹುಟ್ಟಿದರೆ ಅದೇ ಮಗುವನ್ನು ನಿನಗೆ ಬಲಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಡ್ತಾನೆ, ಏನೋ ಬಾಯಿ ತಪ್ಪಿನಿಂದ. ವರುಣ ತಥಾಸ್ತು ಹಾಗೇ ಆಗಲಿ ಅಂತ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿದ ತಕ್ಷಣ ವರುಣ ಮುಂದೆ ಬಂದು ನಿಂತ್ಕೊಡ್ತಾನೆ, ಮಗುವನ್ನು ಬಲಿ ಕೊಡು ಅಂತ. ಅದಕ್ಕೆ ಹರಿಶ್ಚಂದ್ರ ಹೇಳ್ತಾನೆ, ಮಗು ಈಗ ತಾನೇ ಹುಟ್ಟಿದೆ, ಇನ್ನು 10 ದಿವಸ ಆಗಿಲ್ಲ, ಆ ಜಾತಕ ಶೌಚ ಕಳೆದಿಲ್ಲ, ಅದಾದ್ಮೇಲೆ ಬಾ ಅಂತ ಹೇಳ್ತಾನೆ. ವರುಣ ಹೋಗ್ತಾನೆ, 10 ದಿವಸ ಆದ್ಮೇಲೆ ಬರ್ತಾನೆ. ಆವಾಗ ಹೇಳ್ತಾನೆ, ಇನ್ನೂ ನಾಮಕರಣ ಆಗಿಲ್ಲ, ನಾಮಕರಣ ಆದ್ಮೇಲೆ ಬಾ ಅಂತ. ಮತ್ತೆ ಬರ್ತಾನೆ, ಇನ್ನು ಹಲ್ಲು ಬಂದಿಲ್ಲ ಅಂತ. ಹೀಗೆ ಅನೇಕ ಕಾರಣ ಮುಂದೆ ಹಾಕ್ತಾ 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 ಹೋಗ್ತಾನೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ಅವನ ಮಗನಿಗೆ ರೋಹಿತಾಶ್ವ ಅಂತ ನಾಮಕರಣ ಮಾಡ್ತಾರೆ. ರೋಹಿತಾಶ್ವನಿಗೆ ಒಂದು ಯೋಗ್ಯ ವಯಸ್ಸು 16 ವರ್ಷ ವಯಸ್ಸಾಗುತ್ತೆ. ಅಷ್ಟಾದರೂ ಕೂಡ ಇನ್ನು ಬಲಿ ಕೊಟ್ಟಿರೋದೇ ಇಲ್ಲ, ಯಾರು ಅವನ ತಂದೆ. 16 ವರ್ಷ ಆದ ಮೇಲೆ ಇವನಿಗೆ ವಿಚಾರ ಗೊತ್ತಾಗುತ್ತೆ ಅಂತ ರೋಹಿತಾಶ್ವನಿಗೆ. ನನ್ನ ಅಪ್ಪ ನಾನು ಹುಟ್ಟಬೇಕಾದ್ರೆ ಸಂಕಲ್ಪ ಮಾಡಿದ್ದ, ನಾನು ಹುಟ್ಟಿದರೆ ಬಲಿ ಕೊಡ್ತೇನೆ ಅಂತ. ಸಂಕಲ್ಪ ಮಾಡಿದ್ಯಾರಿಗೆ? ವರುಣನಿಗೆ. ಹಾಗಾಗಿ ಅವನೊಬ್ಬ ದೇವತೆ. ದೇವತೆ ಏನಾದರೂ ಕೂಡ ಏನು ಮಾಡೋದಿಲ್ಲ, ಬಲಿಯನ್ನು ತೆಗೆದುಕೊಳ್ತಾನೆ, ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಾನೇ ಮಾಡ್ತಾನೆ, ನಾನು ಇದೇ ಮನೆಯಲ್ಲಿ ಇದ್ದರೆ ನಮ್ಮ ಅಪ್ಪ ಒಂದಲ್ಲ ಒಂದು ದಿನ ಬಲಿ ಕೊಟ್ಟೇ ಬಿಡ್ತಾನೆ. ಹಾಗಾಗಿ ಅರಮನೆ ಇಲ್ಲಿ ಇರೋದೇ ಬೇಡ ಅಂತ ತಾನೇ ಮಾಡಿಬಿಡ್ತಾನೆ. ಕಾಡಿಗೆ ಹೋಗ್ಬಿಡ್ತಾನೆ. ಈ ಕಡೆ ವರುಣ ಮನೆಗೆ ಬರ್ತಾನೆ. ಇನ್ನೊಂದು ದಿನ ಮನೆಯಲ್ಲಿ ನೋಡಿದರೆ ಮಗನೇ ಇರೋದಿಲ್ಲ. ಆವಾಗ ಆ ಹರಿಶ್ಚಂದ್ರನಿಗೆ ಶಾಪವನ್ನು ಕೊಟ್ಟುಬಿಡ್ತಾನೆ ಅಂತ ಹೇಳಿದ್ರೆ, ನಿನಗೆ ಜಲೋದರ ರೋಗ ಬರಲಿ ಅಂತ. ಜಲೋದರ ರೋಗ ಅಂತ ಹೇಳಿದ್ರೆ ಹೊಟ್ಟೆ ತುಂಬ ನೀರು ತುಂಬಿಕೊಳ್ಳಿ ಅಂತ. ಯಾಕೆಂದರೆ ವರುಣ ಯಾವುದಕ್ಕೆ ಅಭಿಮಾನಿ? ನೀರಿಗೆ ಅಭಿಮಾನಿ. ಹಾಗಾಗಿ ನಿನಗೆ ಜಲೋದರ ರೋಗ ಬರಲಿ ಅಂತ ಶಾಪವನ್ನು ಕೊಡ್ತಾನೆ. ಇಷ್ಟೆಲ್ಲ ಆಯಿತು. ಕೊನೆಗೆ ರೋಹಿತಾಶ್ವನಿಗೆ ಅಂದರೆ ಅವನ ಮಗನಿಗೆ ಈ ವಿಚಾರ ಗೊತ್ತಾಗುತ್ತೆ. ಅವನು ಕಾಡಲ್ಲಿ ಇರ್ತಾನೆ, ನಮ್ಮ ತಂದೆಗೆ ದೊಡ್ಡ ರೋಗ ಬಂದಿದೆ ಅಂತ. ಈ ರೋಗ ಪರಿಹಾರ ಆಗಬೇಕಂದ್ರೆ ಇಲ್ಲೇನು ಮಾಡಬೇಕು? ರೋಹಿತಾಶ್ವ ಸಾಯಬೇಕು. ಬಲಿ ಕೊಟ್ಟರೆ ಮಾತ್ರ ರೋಗ ಪರಿಹಾರ ಆಗುತ್ತೆ. ಆದರೆ ರೋಹಿತಾಶ್ವನಿಗೆ ಸಾಯಲಿಕ್ಕೆ ಇಷ್ಟ ಇಲ್ಲ. ಕೊನೆಗೆ ರೋಹಿತಾಶ್ವ ಒಂದು ಉಪಾಯವನ್ನು ಮಾಡ್ತಾನೆ. ತಾನು ತನ್ನ ಮನೆಯಲ್ಲಿದ್ದಂತಹ 100 ಹಸುಗಳನ್ನು ತೆಗೆದುಕೊಂಡು ಒಬ್ಬ ಋಷಿಗೆ ಕೊಡ್ತಾನೆ. ಋಷಿಗೆ ಕೊಟ್ಟು ಅವನ ಒಬ್ಬ ಮಗನನ್ನು ಕರೆದುಕೊಂಡು ಬರ್ತಾನೆ, ಮಗನನ್ನು ಬಲಿ ಕೊಡಬೇಕು ಅಂತ. ಬಲಿ ಕರೆದುಕೊಂಡು ಬಂದು ಅವನ ಹೆಸರು ಶುನಶೇಪ ಅಂತ. ಶುನಶೇಪನನ್ನು ಇವನು ಬದಲಿಗೆ ಇವನಿಗೆ ಆಲ್ಟರ್ನೇಟಿವ್ ಆಗಿ ಬಲಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಶುನಶೇಪ ಬಲಿ ಬರ್ತಾನೆ. ಬಂದಾಗ ಅಲ್ಲಿ ಅವನಿಗೆ ಅನೇಕ ರೀತಿಯಾದಂಥ ಮಂತ್ರಗಳ ಉಪದೇಶ ಇರುತ್ತೆ ಶುನಶೇಪನಿಗೆ. ಆವಾಗ ಶುನಶೇಪ ತಾನೇ ಮಾಡ್ತಾನೆ, ಅನೇಕ ರೀತಿಯಾದಂತಹ ಪ್ರಾರ್ಥನೆಯನ್ನು ದೇವತೆಗಳ ಹತ್ರ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಮಾಡಿದಾಗ ಅಲ್ಲಿ ಏನಾಗುತ್ತೆ, ವರುಣನಿಗೆ ತುಂಬ ಸಂತೋಷ ಆಗಿ ಆ ತಾನು ಮಾಡಿದಂಥ ಪ್ರಾರ್ಥನೆಯಿಂದಾಗಿ ಸಂತೋಷ ಆಗಿ ಅವನೇನು ಮಾಡ್ತಾನೆ, ಅವನನ್ನು ಬಲಿ ತೆಗೆದುಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಹರಿಶ್ಚಂದ್ರನ ರೋಗವು ಕೂಡ ಪರಿಹಾರ ಆಗುತ್ತೆ ಅಂತೆ. ಈ ರೀತಿಯಾಗಿ ಆ ಮಂತ್ರದಿಂದಾಗಿ ಮುಂದೆ ಏನಾಯಿತು, ಅವನು ಉಳಿದುಕೊಂಡ. ಇಷ್ಟಾದ ಮೇಲೆ ಇದೇ ಹರಿಶ್ಚಂದ್ರ ಮುಂದೆ ರಾಜಸೂಯ ಯಾಗವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ತಾನೇ ಮಾಡ್ತಾನೆ, ತನ್ನ ಹೆಂಡತಿ, ಮಕ್ಕಳು, ರಾಜ್ಯ ಎಲ್ಲವನ್ನು ಕೂಡ ಪಣವನ್ನಾಗಿಟ್ಟು ತನ್ನ ಇಡೀ ರಾಜ್ಯವನ್ನೇ ತ್ಯಾಗ ಮಾಡಿ ಕೊನೆಗೆ ಸತ್ಯ ಹರಿಶ್ಚಂದ್ರ ಅಂತ ಪ್ರಖ್ಯಾತರಾಗ್ತಾನೆ ತಿಳಿಸ್ತಾರೆ. ಹಾಗಾಗಿ ಈ ಸತ್ಯ ಹರಿಶ್ಚಂದ್ರ ಆಗೋದಕ್ಕಿಂತ ಮುಂಚೆ ಇದ್ದದ್ದೇನು, ಅಸತ್ಯ ಹರಿಶ್ಚಂದ್ರ, ಸುಳ್ಳನ್ನು ಹೇಳುವಂಥ ಹರಿಶ್ಚಂದ್ರ. ಯಾಕೆ? ವರುಣ ಬಂದಾಗಲೇ ಏನು ಹೇಳ್ತಾ ಇದ್ದ, ನಾಳೆ ಕೊಡ್ತೀನಿ, ಮುಂದೆ ಕೊಡ್ತೀನಿ, ಸುಳ್ಳನ್ನು ಹೇಳ್ತಾ ಇದ್ದ. ಅದೇ ವ್ಯಕ್ತಿ ಮುಂದೆ ಅದಕ್ಕೆ ಫುಲ್ ಆಪೋಸಿಟ್ ಆಗಿ ಸತ್ಯ ಹರಿಶ್ಚಂದ್ರ ಅಂತ ತಾನು ಒಂದು ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ಇಡೀ ರಾಜ್ಯವನ್ನೇ ತ್ಯಾಗ ಮಾಡಿದ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅಷ್ಟು ಪ್ರಾಮಾಣಿಕನಾಗಿ ತನ್ನ ರಾಜ್ಯವನ್ನೇ ಅವನು ಸತ್ಯಕ್ಕೋಸ್ಕರ ತ್ಯಾಗ ಮಾಡಿದ ಅಂತ ಅವನ ಚರಿತ್ರೆಯನ್ನು ತಿಳಿಸ್ತಾರೆ. ಮುಂದೆ ಇದೇ ಒಂದು ಹರಿಶ್ಚಂದ್ರನ ಪರಂಪರೆಯಲ್ಲಿ ಬಾಹುಕ ಅಂತ ರಾಜ ಬರ್ತಾನೆ. ಈ ಬಾಹುಕ ಅನ್ನುವಂತಹ ರಾಜ ಬಂದಾಗ ಇವನಿಗೆ ವಯಸ್ಸಾಗುತ್ತೆ. ಬಾಹುಕ ರಾಜನಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ. ವಯಸ್ಸಾದಾಗ ಅನೇಕ ಜನ ವಿದೇಶಿಯರು ಅಂದರೆ ಮ್ಲೇಚ್ಛರು, ಹೂರ್ಣರು ಅಂತ ಬೇರೆ ಬೇರೆ ಆಗಿನ ಕಾಲದ ಬೇರೆ ಬೇರೆ ದೇಶದ ರಾಜ್ಯರು ಅವರೆಲ್ಲರೂ ಕೂಡ ಬಂದು ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡು ಬಿಡ್ತಾರೆ. ಯಾಕೆ? ರಾಜನಿಗೆ ಮೈಲಿ ಶಕ್ತಿ ಇಲ್ಲ, ವಯಸ್ಸಾಗಿದೆ. ಬೇರೆ ರಾಜಕುಮಾರರು ಅಂತ ಯಾರೂ ಕೂಡ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಆಕ್ರಮಣ ಮಾಡ್ಕೊಂಡು ಬಿಡ್ತಾರೆ. ಆಕ್ರಮಣ ಮಾಡಿ ರಾಜನನ್ನು ಕಾಡಿಗೆ ಕಳಿಸ್ಬಿಡ್ತಾರೆ. ರಾಜ ಕಾಡಲ್ಲಿ ಸತ್ತು ಹೋಗಿಬಿಡ್ತಾನೆ. ಈ ಕಡೆ ರಾಜ ಸತ್ತು ಹೋದ. ಅನೇಕ ಜನ ಹೆಂಡತಿಯರಿದ್ದಾರೆ, ಯಾರಿಗೂ ಕೂಡ ಮಕ್ಕಳಾಗಿಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಒಬ್ಬ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ ಅಂತೆ. ಅವನಿಗೆ 10 ಜನ ಹೆಂಡತಿಯರಿರ್ತಾರೆ, ಒಬ್ಬಳು ಮಾತ್ರ ಗರ್ಭಿಣಿಯಾಗಿರ್ತಾಳೆ.
ಆವಾಗ ಅಲ್ಲಿದ್ದಂತಹ ಎಲ್ಲ ಋಷಿಗಳಿಗೆಲ್ಲ ತುಂಬ ಸಂತೋಷ ಆಗುತ್ತೆ ಅಂತೆ, ನಮ್ಮ ರಾಜ್ಯಕ್ಕೊಬ್ಬ ರಾಜ ಸಿಗ್ತಾನೆ, ಹೇಗೂ ಗರ್ಭಿಣಿ ಇದ್ದಾಳೆ ಅಂತ. ಆವಾಗ ಏನಾಗುತ್ತೆ, ಈಗ ಬೇರೆ ಹೆಂಡತಿಯರು ಇರ್ತಾರಲ್ಲ, ಅವರು ಸವತಿಯರು ಇವಳಿಗೆ, ಅವರಿಗೆ ಮನಸ್ಸಿನಲ್ಲಿ ಬೇಸರ ಆಗುತ್ತೆ ಅಂತೆ, ನಮಗೆ ಯಾರಿಗೂ ಮಕ್ಕಳಾಗಿಲ್ಲ, ಇವಳಿಗೆ ಮಾತ್ರ ಮಕ್ಕಳಾಗ್ತಾ ಇದ್ದಾರೆ, ಹಾಗಾಗಿ ಹೇಗಾದರೂ ಮಾಡಿ ಮಗುವನ್ನು ಕೊಂದು ಬಿಡಬೇಕು ತೀರ್ಮಾನ ಮಾಡ್ತಾರೆ. ಸ್ವತಃ ತನ್ನ ಗಂಡನ ಮೊದಲ ಹೆಂಡತಿಯವಳು ಗರ್ಭಿಣಿಯಾದಂಥವಳು, ಆದರೆ ಇವರಿಗೆ ತಾವು ಗರ್ಭಿಣಿಯಾಗಿಲ್ಲ ಅಂತ ಬೇಸರ. ಹಾಗಾಗಿ ತಾವೇನು ಮಾಡ್ತಾರೆ, ಅವಳು ಊಟ ಮಾಡಬೇಕಾದ್ರೆ ವಿಷವನ್ನು ಹಾಕಿಬಿಡ್ತಾರೆ ಅಂತೆ. ವಿಷವನ್ನು ಹಾಕಿದಾಗ ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಅವಳಿಗೆ ವಿಶೇಷವಂತ ಆಶೀರ್ವಾದವನ್ನು ಮಾಡಿ, ವಿಷ ತಿಂದರೂ ಕೂಡ ಏನಾಗೋದಿಲ್ಲ, ಅವಳಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಕೊನೆಗೆ ಮಗುವಿನ ದೇಹದಲ್ಲಿ ಕೂಡ ವಿಷ ಸೇರಿಬಿಡುತ್ತೆ ಅಂತೆ. ಸೇರಿ ಮಗು ಹಾಗೇ ಹುಟ್ಟುತ್ತೆ, ವಿಷದಿಂದ ಸಹಿತವಾಗೇ ಹುಟ್ಟುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸಗರ ಅಂತ ನಾಮಕರಣ ಮಾಡ್ತಾರೆ. ಗರ ಅಂತ ಹೇಳಿದ್ರೆ ವಿಷ ಅಂತ ಅರ್ಥ, ಸಗರ ಅಂತ ಹೇಳಿದ್ರೆ ವಿಷವನ್ನು ಸೇರಿಕೊಂಡೇ ಹುಟ್ಟಿದ ಅಂತ. ಆ ರೀತಿಯಾಗಿ ಸಗರ ಅಂತ ನಾಮಕರಣ ಮಾಡಿದರು. ಅವನು ಬೆಳೆದದ್ದೆಲ್ಲ ಕಾಡಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದ ಮೇಲೆ ಅನೇಕ ಜನ ಬೇರೆ ವಿದೇಶಿಯರು ಆಕ್ರಮಣ ಮಾಡ್ಕೊಂಡು ಬಿಟ್ಟಿದ್ರು. ಕೊನೆಗೆ ಯೋಗ್ಯ ವಯಸ್ಸು ಬಂದಾಗ ತಾನು ಅವರೆಲ್ಲರನ್ನು ಕೂಡ ಓಡಿಸಿ ತಾನೇನು ಮಾಡ್ತಾನೆ, ರಾಜ್ಯಭಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಸಗರ ರಾಜನಿಗೆ ಒಟ್ಟು 60,000 ಜನ ಗಂಡು ಮಕ್ಕಳು. ಒಂದು ದಿವಸ ಇವನು ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಶ್ವಮೇಧದ ನಿಯಮ ಏನು ಅಂತ ಹೇಳಿದ್ರೆ, ಯಾಗ ಎಲ್ಲ ಮುಗಿದ ಮೇಲೆ ಆ ಅಶ್ವಮೇಧದ ಕುದುರೆಯನ್ನು, ಅದಕ್ಕೆ ಒಂದು ಹಣೆಪಟ್ಟಿಯನ್ನು ಕಟ್ತಾರೆ. ಕಟ್ಟಿ ಅದರ ಮೇಲೆ ಇದು ಇಂತಹ ವ್ಯಕ್ತಿಯ ಕುದುರೆ, ಸಗರನ ಕುದುರೆ, ಅದನ್ನು ಬಿಟ್ಬಿಡ್ತಾರೆ. ದಾರವನ್ನು, ಇದು ಹಗ್ಗವನ್ನು ಬಿಚ್ಚಿ ಅದು ಎಲ್ಲಿ ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಹಿಂದೆಗಡೆ ಒಂದು ರಕ್ಷಣೆಗೆ ಅಂತ ಒಂದಿಷ್ಟು ಜನ, ಎಲ್ಲಿ ಯಾವ ರಾಜ್ಯಕ್ಕೆ ಹೋಗುತ್ತೋ ಆ ರಾಜನಿಗೆ ಒಂದು ವೇಳೆ ಕೆಪಾಸಿಟಿ ಇದ್ದರೆ ಅವರೊಟ್ಟಿಗೆ ಯುದ್ಧವನ್ನು ಮಾಡಿ ತಾನೇ ಮಾಡ್ಬೋದು, ಯಾಗವನ್ನು ನಿಲ್ಲಿಸ್ಬೋದು. ಇಲ್ಲದೇ ಹೋದರೆ ತನ್ನ ಕೈಯಲ್ಲಿ ಎಷ್ಟಾಗುತ್ತಷ್ಟು ದೇಣಿಗೆಯನ್ನು ಕೊಡಬೇಕು ಅಂತ. ಆ ರೀತಿಯಾಗಿ ಅಶ್ವಮೇಧದ ಕುದುರೆ ಮುಂದೆ ಹೋಗ್ತಾ ಇರುತ್ತೆ, ಹಿಂದ್ಗಡೆ ರಕ್ಷಣೆಗೆ ಅಂತ 60,000 ಜನ ಮಕ್ಕಳು ಹೋಗ್ತಾ ಇರ್ತಾರೆ. ಒಂದು ದಿವಸ ಕುದುರೆ ಏನಾಗುತ್ತೆ, ಅದು ಹೋಗ್ತಾ 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 ದಾರಿ ತಪ್ಪಿ ಇನ್ನೊಂದು ಬೇರೆ ರಾಜ್ಯಕ್ಕೆ ಹೋಗಿಬಿಡುತ್ತೆ. ಈ 60,000 ಜನ ಮಕ್ಕಳು ತಮ್ಮ ರಾಜ್ಯದಲ್ಲಿಯೇ ಇದ್ದಾರೆ. ಆವಾಗ ಇಂದ್ರ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಕುದುರೆಯನ್ನು ಅಪಹಾರ ಮಾಡಿಕೊಂಡು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಪಾತಾಳ ಲೋಕದಲ್ಲಿ ಅಲ್ಲಿ ಕಪಿಲ ರೂಪಿಯಾದಂತಹ ಪರಮಾತ್ಮ, ಯಾರು ದೇವಹೂತಿ ದೇವಿಯ ಮಗ, ಅವನು ತಪಸ್ ಮಾಡ್ತಾ ಇರ್ತಾನೆ ಪಾತಾಳ ಲೋಕದಲ್ಲಿ. ಅಲ್ಲಿಗೆ ಹೋಗಿ ಅದನ್ನು ಕಟ್ಟಿಬಿಡ್ತಾರೆ ಅಂತ ಪಾತಾಳ ಲೋಕದಲ್ಲಿ. ಪಾತಾಳ ಲೋಕಕ್ಕೆ ಯಾರೂ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಅವನ ಯಜ್ಞ ನಿಂತು ಬಿಡುತ್ತೆ ಅಲ್ಲಿಗೆ ಅಂತ. ಯಾಕೆ ಆ ರೀತಿ ಮಾಡಿದ ಅಂತ ನಾವು ನಿನ್ನೆ ನೋಡಿದ್ವಿ, ಬಲಿಚಕ್ರವರ್ತಿಯ ಕತೆ. 100 ಅಶ್ವಮೇಧ ಯಾಗವನ್ನು ಮಾಡಿದರೆ ಆ ವ್ಯಕ್ತಿ ಏನಾಗ್ತಾನೆ, ಇಂದ್ರನಾಗ್ತಾನೆ. ಹಾಗಾಗಿ ಆ ಹೆದರಿಕೆಯಿಂದ ಆ ರೀತಿ ಮಾಡಿದ ಅವನು. ಕೊನೆಗೇನಾಯಿತು, ಸಗರ ಮಹಾರಾಜನ ಕುದುರೆ ಕಾಣಿಸ್ತಾ ಇಲ್ಲ. 60,000 ಜನ ಮಕ್ಕಳು ಕೂಡ ಹುಡುಕ್ತಾ ಹೋಗ್ತಾರೆ, ಕುದುರೆ ಎಲ್ಲಿದೆ ಅಂತ. ಎಷ್ಟು ಹುಡುಕಿದರೂ ಕೂಡ ಸಮಗ್ರ ಭೂಮಿಯಲ್ಲಿ ಎಲ್ಲೂ ಕೂಡ ಕುದುರೆ ಸಿಗೋದೇ ಇಲ್ಲ. ಕೊನೆಗೆ ತಾವೇನು ಮಾಡ್ತಾರೆ, ದೊಡ್ಡ ದೊಡ್ಡ ಹಾರೆ ಮುಂತಾದಂತಹ ತೆಗೆದುಕೊಂಡು ಭೂಮಿಯನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ. ಭೂಮಿಯನ್ನು ಅಗಿತಾ ಎಲ್ಲಿಗೆ ಹೋಗ್ತಾರೆ, ಪಾತಾಳ ಲೋಕಕ್ಕೆ ಹೋಗ್ತಾರೆ ಅಂತೆ. ಈ ಅಗಿದಂತಹ ಜಾಗ ಇತ್ತು, ಭೂಮಿಯನ್ನು ಅಗಿದಂತಹ ಜಾಗ. 60,000 ಜನ ಮಕ್ಕಳು ಪಾತಾಳ ಲೋಕಕ್ಕೆ ಹೋಗ್ಬೇಕಂತೆ. ಸಣ್ಣ ಜಾಗ ಸಾಕಾಗೋದಿಲ್ಲ, ದೊಡ್ಡ ಜಾಗ ಬೇಕು. ಹಾಗಾಗಿ ಅಗಿದಂತಹ ಜಾಗದಲ್ಲಿ ನೀರು ತುಂಬಿ ಅದೇನಾಯಿತು ಅಂತೆ, ಮುಂದೆ ಅದೇ ಸಾಗರ ಅಂತ ಪ್ರಖ್ಯಾತ ಆಯಿತು ಅಂತ. ಇವತ್ತು ನಾವು ಸಾಗರ, ಸಮುದ್ರ ಅಂತ ಏನು ಹೇಳ್ತೇವೆ, ಅದೆಲ್ಲವೂ ಕೂಡ ಈ ಸಗರನ ಮಕ್ಕಳು ಪಾತಾಳ ಲೋಕಕ್ಕೆ ಹೋಗಲಿಕ್ಕೆ ಅಂತ ಅಗೆದಂತಹ ದೊಡ್ಡ ಭೂಮಿ ಅದು. ಅದರಲ್ಲಿ ನೀರು ತುಂಬಿ ಅದು ಸಾಗರ ಅಂತ ಪ್ರಖ್ಯಾತ ಆಯಿತು ಅಂತ. ಅಲ್ಲಿ ಹೋಗಿ ನೋಡ್ತಾರೆ, ಕಪಿಲ ರೂಪಿಯಾದಂಥ ಪರಮಾತ್ಮ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಕುದುರೆ ನಿಂತಿದೆ. ಅವರು ತೀರ್ಮಾನ ಮಾಡ್ತಾರೆ, ಇವನೇ ನಿಜವಾದಂಥ ಕುದುರೆ ಕಳ್ಳ, ಸುಮ್ಮನೆ ಕಳ್ಳ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಇವನನ್ನು ಕೊಲ್ಲೋಣ ಅಂತ ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ತಕ್ಷಣದಲ್ಲಿ ಏನು ಕಪಿಲ ರೂಪಿಯಾದಂತಹ ಪರಮಾತ್ಮ ಕಣ್ಣು ಬಿಟ್ಟು ನೋಡ್ತಾನೆ. ಕಣ್ಣು ಬಿಟ್ಟು ನೋಡಿದ ತಕ್ಷಣ 60,000 ಜನ ಮಕ್ಕಳು ಕೂಡ ಸುಟ್ಟು ಬೂದಿಯಾಗಿ ಬಿಡ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಕಪಿಲ ಸಾಮಾನ್ಯ ವ್ಯಕ್ತಿ, ಸಾಕ್ಷಾತ್ ಪರಮಾತ್ಮ. ಆ ಪರಮಾತ್ಮನ ಮೇಲೆ ಅವನೇ ಕಳ್ಳ ಅಂತ ಸುಳ್ಳು ಅಪವಾದವನ್ನು ಹೊರಿಸಿದ್ದು. ಕೊನೆಗೆ 60,000 ಜನ ಮಕ್ಕಳು ಕೂಡ ಏನಾದರೂ ಸುಟ್ಟು ಬೂದಿಯಾಗಿ ಬಿಟ್ಟಿದ್ದಾರೆ. ಈ ಕಡೆ ಎಷ್ಟು ದಿವಸಗಳಾದರೂ ಕೂಡ ಯಾರು ಬರಲಿಲ್ಲ, ಮಕ್ಕಳು ಬರಲಿಲ್ಲ ಅಂತ ಸಗರನಿಗೆ ತುಂಬ ಹೆದರಿಕೆ ಆಗುತ್ತೆ. ಕೊನೆಗೆ ಅವನ ಮೊಮ್ಮಗ ಇರ್ತಾನೆ ಒಬ್ಬ, ಅಂಶುಮಂತ ಅಂತ. ಅಂಶುಮಂತ
ಅಸಮಂಜಸ ಅಂತ ಒಬ್ಬ 60,000 ಜನ ಮಕ್ಕಳಲ್ಲಿ ಒಬ್ಬ, ಅವನ ಮಗ ಅಂಶುಮಂತ ಅಂತ. ಅಂಶುಮಂತ ನಾನು ಹುಡುಕಿಕೊಂಡು ಬರ್ತೇನೆ ಅಂತ ತಾನೇ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ, ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಕಪಿಲ ರೂಪಿಯಾದಂಥ ಪರಮಾತ್ಮ ಇರ್ತಾನೆ, ಕುದುರೆನೇ ಇರ್ತಾನೆ. ಆದರೆ ಒಂದು ಸ್ವಲ್ಪ ವಿಚಾರ ಮಾಡ್ತಾನೆ, ಈ ವ್ಯಕ್ತಿಯನ್ನು ನೋಡಿದರೆ ಕಳ್ಳಂತರ ಕಾಣಿಸ್ತಾ ಇಲ್ಲ, ಯಾರು ನೀವು ಅಂತ ಪ್ರಾರ್ಥನೆ ಮಾಡಿದಾಗ ಕಪಿಲ ರೂಪಿಯಾದಂತಹ ಪರಮಾತ್ಮ ಹೇಳ್ತಾನೆ, ನಾನು ಈ ರೀತಿಯಾಗಿ ಎಂಬುದಾಗಿ ತಿಳಿಸಿ ಇವರೆಲ್ಲರೂ ಕೂಡ ನನ್ನ ಮೇಲೆ ಏನು ಮಾಡಿದರು, ಅವಮಾನವನ್ನು ಮಾಡಿದರು, ಕಳ್ಳ ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ಬೂದಿಯಾಗಿ ಹೋಗಿದ್ದಾರೆ ಅಂತ. ಸರಿ, ಹಾಗಾದರೆ ಮುಂದಿನ ಕೆಲಸ ಏನು ಅಂತ. ಸರಿ, ಕಪಿಲರೂಪಿ ಪರಮಾತ್ಮನ ಕುದುರೆಯನ್ನು ಬಿಟ್ಟು ಕೊಟ್ಬಿಟ್ಟ, ಹೋಗೋ ಯಜ್ಞವನ್ನು ಮುಂದುವರಿಸಿ ಅಂತ. ಆದರೆ 60,000 ಜನ ಮಕ್ಕಳ ಸತ್ತು ಹೋಗಿಬಿಟ್ಟಿದ್ದಾರೆ. ಅವರ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿ ಕೂಡ ದೇಹ ಇಲ್ಲ, ಯಾಕೆ ಬೂದಿಯಾಗಿ ಹೋಗಿಬಿಟ್ಟಿದೆ. ಅಂತ್ಯ ಸಂಸ್ಕಾರವನ್ನು ಮಾಡದೇ ಹೋದರೆ ಪ್ರೇತ ಜನ್ಮ ಬರುತ್ತೆ. ಹಾಗಾಗಿ ಅವರ ಉದ್ಧಾರ ಹೇಗೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ಈ 60,000 ಜನ ಅವರ ಬೂದಿಯ ಮೇಲೆ, ದೇಹದ ಬೂದಿಯ ಮೇಲೆ ಗಂಗಾ ನದಿ ಹರಿದರೆ ಏನಾಗುತ್ತೆ, ಅವರ ಉದ್ಧಾರ ಆಗುತ್ತೆ ಅಂತ ತಿಳಿಸ್ತಾರೆ. ಸರಿ ಅಂತ ಅಂಶುಮಂತ ಕುದುರೆಯನ್ನು ಕರೆದುಕೊಂಡು ಬರ್ತಾನೆ, ಯಾಗವನ್ನು ಪೂರ್ತಿಗೊಳಿಸ್ತಾನೆ. ಸರಿ, ಮುಂದಿನ ಕರ್ತವ್ಯವೇನು, ಗಂಗೆಯನ್ನು ಭೂಮಿಗೆ ತರಬೇಕು. ಗಂಗೆ ಇರೋದೆಲ್ಲಿ, ದೇವಲೋಕದಲ್ಲಿ. ಆ ದೇವಲೋಕದಲ್ಲಿರುವಂತಹ ಗಂಗಾ ನದಿಯನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದರೆ 14 ಲೋಕಗಳು. 14 ಲೋಕದಲ್ಲಿ ತುಂಬ ಮೇಲಿನ ಲೋಕ ಯಾವುದು, ದೇವಲೋಕ. ಅಲ್ಲಿ ಇರುವಂತಹ ದೇವ ನದಿಯನ್ನು ಅತ್ಯಂತ ಕೆಳಗಡೆ ಇರುವಂತಹ ಲೋಕ ಯಾವುದು, ಪಾತಾಳ ಲೋಕ. ಅಲ್ಲಿಗೆ ಕರೆದುಕೊಂಡು ಬರಬೇಕು. ಅದು ಅತ್ಯಂತ ಕಠಿಣವಾದಂತಹ ಕೆಲಸ. ಕೊನೆಗೆ ಅಂಶುಮಂತ ಅವನು ದೀರ್ಘವಾದ ತಪಸ್ಸನ್ನು ಮಾಡ್ತಾನೆ. ಎಷ್ಟು ತಪಸ್ಸು ಮಾಡಿದರೂ ಕೂಡ ಗಂಗಾದೇವಿ ಒಲಿಯೋದೇ ಇಲ್ಲ. ಕೊನೆಗೆ ಅವನ ಜೀವನ ಅದರಲ್ಲೇ ಮುಗಿದು ಹೋಗ್ಬಿಡ್ತು. ಕೊನೆಗೆ ಅವನ ಮಗನಾದಂತಹ ದಿಲೀಪ ಚಕ್ರವರ್ತಿ ಅಂತ, ಒಳ್ಳೆ ಪ್ರಸಿದ್ಧರಾದಂತಹ ಚಕ್ರವರ್ತಿ, ಅವನು ಪ್ರಯತ್ನ ಮಾಡಿದರೂ ಕೂಡ ಗಂಗಾದೇವಿ ಬರೋದೇ ಇಲ್ಲ. ಮುಂದೆ ಅವನ ವಂಶದಲ್ಲಿ ಬಂದಂತಹ ಪ್ರತಿಯೊಬ್ಬ ರಾಜರಿಗೂ ಕೂಡ ಪ್ರಧಾನ ಜೀವನ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಹೇಗಾದರೂ ಮಾಡಿ ತಪಸ್ಸನ್ನು ಮಾಡಿ ಗಂಗೆಯನ್ನು ತಂದು ನಮ್ಮ ಪೂರ್ವಿಕರನ್ನು ಉದ್ಧಾರ ಮಾಡಬೇಕು ಅಂತ. ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆಗೋದೇ ಇಲ್ಲ. ಕೊನೆಗೆ ಆ ವಂಶದಲ್ಲಿ ಭಗೀರಥ ಅನ್ನುವಂತಹ ಚಕ್ರವರ್ತಿ ಬರ್ತಾನೆ. ಅವನು ದೀರ್ಘವಾದಂಥ ತಪಸ್ಸನ್ನು ಮಾಡ್ತಾನೆ. ಆ ರೀತಿಯಾಗಿ ತಪಸ್ಸನ್ನು ಮಾಡಿದಾಗ ಗಂಗಾದೇವಿ ಪ್ರತ್ಯಕ್ಷಳಾಗ್ತಾಳೆ ಅಂತೆ. ಪ್ರತ್ಯಕ್ಷಳಾಗಿ ಏನು ಮಾಡಬೇಕು ಅಂತ ಕೇಳ್ತಾಳೆ. ಆವಾಗ ಈ ರೀತಿಯಾಗಿ ನನ್ನ ಪೂರ್ವಿಕರು 60,000 ಜನ ಬಿದ್ದಿದ್ದಾರೆ ಭಸ್ಮವಾಗಿ, ಅವರನ್ನು ಉದ್ಧಾರ ಮಾಡಬೇಕು ಅಂತ. ಸರಿ, ನಾನು ಭೂಮಿಗೆ ಬರ್ತೇನೆ ಅಂತ ಹೇಳ್ತಾಳೆ. ಆದರೆ ನಾನು ತುಂಬ ಫೋರ್ಸ್ ಆಗಿ ಬರ್ತೇನೆ, ವೇಗದಿಂದಾಗಿ ಬರ್ತೇನೆ. ನಾನು ಅದೇ ವೇಗದಿಂದಾಗಿ ಭೂಮಿಗೆ ಬಿದ್ದು ಬಿಟ್ಟರೆ ಭೂಮಿ ಏನಾಗುತ್ತೆ, ಸೀಳಿ ಹೋಗಿಬಿಡುತ್ತೆ. ಯಾಕೆಂದ್ರೆ ನಾನು ಬರ್ತಾ ಇರೋದು ಮೇಲಿನ ಲೋಕದಿಂದ. ಅಷ್ಟು ವೇಗದಿಂದ ಬಿದ್ದು ಬಿಟ್ಟರೆ ಭೂಮಿ ಸೀಳಿ ಹೋಗಿಬಿಡುತ್ತೆ, ಪುಡಿ ಪುಡಿಯಾಗಿ ಹೋಗಿಬಿಡುತ್ತೆ. ಹಾಗಾಗಿ ನನ್ನ ವೇಗವನ್ನು ತಡೆದುಕೊಳ್ಳೋರು ಯಾರು ಅಂತ ಕೇಳ್ತಾಳೆ. ಆವಾಗ ಇವನು ಹೇಳ್ತಾನೆ ಭಗೀರಥ, ಹಾಗಾದರೆ ನಾನು ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತೇನೆ ಅಂತ. ಆ ರೀತಿಯಾಗಿ ಹೇಳಿದಾಗ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಆವಾಗ ಸ್ವಲ್ಪ ತಪಸ್ಸನ್ನು ಮಾಡಿದಾಗ ರುದ್ರದೇವರು ಒಲಿದು ಬರ್ತಾರೆ. ಆವಾಗ ರುದ್ರದೇವರು ಹೇಳ್ತಾರೆ, ನನ್ನಿಂದ ಏನಾಗಬೇಕು ಅಂತ. ಅದಕ್ಕೆ ಇವ್ರು ಹೇಳ್ತಾನೆ, ಯಾರೋ ಭಗೀರಥ, ಈ ರೀತಿಯಾಗಿ ಗಂಗೆ ಬರ್ತಾ ಇದ್ದಾಳೆ, ನೀನು ಅವಳು ತಲೆಯಲ್ಲಿ ಧಾರಣೆ ಮಾಡಬೇಕು ಅಂತ. ಸರಿ ಅಂತ ಅವ್ರು ಒಪ್ಕೊಳ್ತಾರೆ. ಒಪ್ಕೊಂಡಿದ್ದಕ್ಕೆ ಪ್ರಧಾನ ಕಾರಣ ಏನು, ಒಂದು ಇವನು ತಪಸ್ಸನ್ನು ಮಾಡಿದ್ದಾನೆ, ಅವನಿಗೆ ವರವನ್ನು ಕೊಡಬೇಕು. ಇನ್ನೊಂದು, ಗಂಗಾ ನದಿ ಸಾಮಾನ್ಯ ನದಿ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಪಾದೋದಕ, ಪಾದವನ್ನು ತೊಳೆದಂತಹ ನೀರು. ಅಂತಹ ನೀರು ನನ್ನ ತಲೆಯ ಮೇಲೆ ಬಿದ್ದರೆ ನನ್ನ ಉದ್ಧಾರ, ನನ್ನ ಪುಣ್ಯ ಅಂತ ಭಾವಿಸ್ತಾರೆ. ಸರಿ ಅಂತ ಅವರು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದ ತಕ್ಷಣ ಮಹರುದ್ರ ದೇವರು, ದೊಡ್ಡ ಜಟೆ ಇರುತ್ತೆ ಅವರಿಗೆ, ಜಟೆಯನ್ನೆಲ್ಲ ಬಿಚ್ಚಿ ನನ್ನ ತಲೆ ಮೇಲೆ ಗಂಗಾ ನದಿ ಬೀಳಿ ಅದರಿಂದ ಮುಂದೆ ಕೆಳಗಡೆ ನಿಧಾನವಾಗಿ ಹರಿದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಗಂಗಾದೇವಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗುತ್ತೆ. ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ ಸಾಕ್ಷಾತ್ ರುದ್ರದೇವರೇ ಬಂದಿದ್ದಾರೆ, ಹೇಗಾದರೂ ಮಾಡಿ ಅವರನ್ನು ಬೀಳಿಸಿ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅಂದರೆ ವೇಗವಾಗಿ ಬಂದು ಅವರನ್ನೇ ಬೀಳಿಸಿ ಬಿಡಬೇಕು ಅಂತ. ಆ ರೀತಿಯಾಗಿ ಅಹಂಕಾರ ಬಂದಾಗ ತಕ್ಷಣದಲ್ಲಿ ಏನಾಗುತ್ತೆ, ತಲೆ ಮೇಲೆ ಬೀಳ್ತಾಳೆ. ಬಿದ್ದಂತಹ ನದಿಯನ್ನು ಮಹರುದ್ರ ದೇವರು ತಮ್ಮ ಜಟೆಯಲ್ಲಿ ಕಟ್ಟಿಕೊಂಡು ಬಿಡ್ತಾರೆ. ಇಲ್ಲಿಗೇನಾಯಿತು, ಭಗೀರಥನ ಪ್ರಯತ್ನ ಎಲ್ಲ ವ್ಯರ್ಥವಾಗಿ ಹೋಗಿಬಿಡ್ತು. ತಪಸ್ಸು ಮಾಡಿದ ಗಂಗೆ ಬಂದಲು. ಅವಳು ಹೇಳಿತು, ನಾನು ಡೈರೆಕ್ಟಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರು ಏನಾದರೂ ಸಹಾಯ ಮಾಡ್ಲಿಕ್ಕೆ ಬೇಕು ಅಂತ.
ಮತ್ತೆ ತಪಸ್ಸನ್ನು ಮಾಡಿದ ರುದ್ರದೇವರು ಬಂದರು, ಬಿಚ್ಚಿ ನಿಂತರು ಜಟೆಯನ್ನು. ಈಗ ಮತ್ತೇನಾಗಿದೆ, ಬಂಧನ ಆಗಿಬಿಟ್ಟಿದೆ. ಆವಾಗ ಮತ್ತೆ ಅವನೇ ಮಾಡ್ತಾನೆ, ಮಹರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಮಹರುದ್ರದೇವರ ಪ್ರಾರ್ಥನೆಯನ್ನು ಮಾಡಿದಾಗ ಗಂಗಾ ನದಿಯನ್ನು ಸ್ವಲ್ಪ ಹರಿಸ್ತಾರೆ. ಅವತ್ತಿನಿಂದ ತಲೆಯಿಂದ ಗಂಗಾ ನದಿ ಹರಿದು ಬರ್ತಾಳೆ ರುದ್ರದೇವರ ತಲೆಯಿಂದ. ಇಷ್ಟೆಲ್ಲ ಆದರೂ ಕೂಡ ಗಂಗಾ ನದಿಗೆ ಅಹಂಕಾರ ಕಡಿಮೆ ಆಗಿರಲಿಲ್ಲ ಅಂತೆ. ಯಾಕೆ ಇಷ್ಟು ಅಹಂಕಾರ ಅಂತ ಹೇಳಿದರೆ, ಅವಳು ದೇವ ನದಿ, ದೇವಲೋಕದ ಗಂಗೆ. ಇನ್ನೊಂದು ಪ್ರಸಿದ್ಧ ಏನು ಅಂತ ಹೇಳಿದರೆ, ಭೂಮಿಯಲ್ಲಿ ಬಂದರೆ ಎಲ್ಲ ಜನರು ಕೂಡ ನನ್ನಲ್ಲಿ ಸ್ನಾನವನ್ನು ಮಾಡಿ ಏನು ಮಾಡ್ತಾರೆ, ತಮ್ಮ ಪಾಪವನ್ನು ಕಳೆದುಕೊಳ್ತಾರೆ. ಅವರೆಲ್ಲರ ಪಾಪವನ್ನು ಪರಿಹಾರ ಮಾಡುವಂಥ ದೊಡ್ಡ ಶಕ್ತಿ ನನಗಿದೆ ಅಂತ ಅಹಂಕಾರ ಇತ್ತು. ಅಹಂಕಾರದಿಂದ ಏನಾಯಿತು, ಮುಂದೆ ಇವನ ರಥ ಹೋಗ್ತಾ ಇದೆ, ಭಗೀರಥನ ರಥ. ಅದರ ಹಿಂದೆ ಯಾರು ಬರ್ತಾ ಇದ್ದಾಳೆ, ಗಂಗಾರಿ ಹರಿದುಕೊಂಡು ಬರ್ತಾ ಇದ್ದಾಳೆ. ಮಧ್ಯದಲ್ಲಿ ಜನ್ಹು ಅನ್ನುವಂಥ ಋಷಿಗಳ ಆಶ್ರಮ ಬರುತ್ತೆ. ಈ ಗಂಗಾ ನದಿ ಅಹಂಕಾರದಿಂದಾಗಿ ಅವರ ಆಶ್ರಮವನ್ನೇ ಮುರಿದುಕೊಂಡು ಹೋಗ್ಬಿಡ್ತಾಳೆ ಅಂತೆ. ತಕ್ಷಣದಲ್ಲಿ ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಆ ಜನ್ಹು ಋಷಿಗಳು ಇಡೀ ಒಂದು ಗಂಗಾ ನದಿಯನ್ನೇ ಕುಡಿದು ಬಿಡ್ತಾರೆ ಅಂತೆ. ಸಮಗ್ರ ಗಂಗಾ ನದಿಯನ್ನು ಕೂಡ ಜನ್ಹು ಋಷಿಗಳು ಕುಡಿದು ಬಿಡ್ತಾರೆ. ಕುಡಿದಾಗ ಮತ್ತೆ ಯಾರಿಗೆ ಕಷ್ಟ, ಭಗೀರಥನಿಗೆ ಕಷ್ಟ. ಗಂಗೆ ಬಂದಿದ್ದಾಳೆ, ಈಗ ನೋಡಿದರೆ ಜನ್ಹು ಋಷಿಗಳ ಹೊಟ್ಟೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಕೊನೆಗೆ ಮತ್ತೆ ತಪಸ್ಸನ್ನು ಮಾಡ್ತಾರೆ. ಆ ಜನ್ಹು ಋಷಿಗಳ ಮನಸ್ಸನ್ನು ಒಲಿಸಿ ಜನ್ಹು ಋಷಿಗಳು ಕೊನೆಗೆ ಅದನ್ನು ತಮ್ಮ ಕಿವಿಯಿಂದ ಬಿಡ್ತಾರೆ. ಅವತ್ತಿನಿಂದ ಈ ಗಂಗಾ ನದಿಗೆ ಜಾಹ್ನವಿ ಅಂತ ಹೆಸರು ಬಂತು. ಏಕೆಂತ ಹೇಳಿದ್ರೆ ಜನ್ಹು ಋಷಿಗಳ ಹೊಟ್ಟೆಯಿಂದ ಮುಂದೆ ಕಿವಿಯಿಂದ ಬಂದಿದ್ದರಿಂದಾಗಿ ಅವಳಿಗೆ ಜಾಹ್ನವಿ ಅಂತ ಹೆಸರು ಬಂತು ಅಂತೆ. ಈ ರೀತಿಯಾಗಿ ಆಯಿತು. ಕೊನೆಗೆ ತಾನು ನೇರವಾಗಿ ಪಾತಾಳಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಪಾತಾಳಕ್ಕೆ ಪ್ರವೇಶ ಮಾಡಿದಾಗ ಅವನ ಹಿಂದೆ ಬಂದಂತಹ ಗಂಗಾ ನದಿ ಆ 60,000 ಜನ ಮಕ್ಕಳ ಒಂದು ಬೂದಿಯ ಮೇಲೆ ಹರಿದಾಗ ತಕ್ಷಣದಲ್ಲಿ ಅವರೆಲ್ಲರೂ ಕೂಡ ಒಳ್ಳೆ ಮೋಕ್ಷವನ್ನು ಪಡಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಒಟ್ಟು 2. ಒಂದು ಭಗೀರಥನ ಪ್ರಯತ್ನ ಅಂತ. ಇವತ್ತು ಯಾರೇ ಒಬ್ಬರು ದೊಡ್ಡ ಪ್ರಯತ್ನ ಮಾಡಿದರೆ ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ಪ್ರಖ್ಯಾತಿ ಬಂದಿದೆ. ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಅವನು ಮಾಡಿದಂಥ ಅಷ್ಟು ಪ್ರಾಮಾಣಿಕ ಪ್ರಯತ್ನ. ಮತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಅವನೇ ಮಾಡಲಿಲ್ಲ, ಬಿಡಲಿಲ್ಲ. ಹಾಗಾಗಿ ನಮ್ಮ ಪ್ರಯತ್ನವು ಕೂಡ ಏನೋ ಒಂದು ಮಾಡಲಿಕ್ಕೆ ಹೊರಟಿರ್ತೇವೆ, ಏನಾದರೂ ವಿಘ್ನ ಬಂದುಬಿಟ್ರೆ ಏನೋ ಮಾಡ್ತೀವಿ, ಬಿಟ್ಟು ಬಿಡ್ತೇವೆ. ಕೆಲವೊಬ್ಬರು ಮಾಡೋದೇ ಇಲ್ಲ, ಏಕೆ ಮಾಡಿದ್ರೆ ಏನಾದರೂ ವಿಘ್ನ ಬರುತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಪ್ರಯತ್ನ ಎಲ್ಲವೂ ಕೂಡ ಭಗೀರಥನ ಪ್ರಯತ್ನದ ರೀತಿ ಇರಬೇಕು ಅಂತ. ಎಷ್ಟೇ ಕಷ್ಟ ಬಂದರೂ ಕೂಡ ಹಿಡಿದಂತಹ ಒಂದು ಪ್ರಯತ್ನ ಬಿಡಬಾರ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಒಂದು. ಇನ್ನೊಂದು ಆ ಗಂಗಾದೇವಿಯ ಮಹತ್ವ ಅಂತ. ಗಂಗಾದೇವಿಯ ಮಹತ್ವ ಏನು, 60,000 ಜನ ಮಕ್ಕಳ ಬೂದಿಯ ಮೇಲೆ ಗಂಗೆ ಸ್ಪರ್ಶ ಆದ್ರಿಂದ ಏನಾಯಿತು, ಅವರೆಲ್ಲರ ಉದ್ಧಾರ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಗಂಗಾ ನದಿಗೆ ಇರುವಂತಹ ಮಹತ್ವ, ಒಳ್ಳೆಯ ಅನುಸಂಧಾನಪೂರ್ವಕವಾಗಿ ಅದರಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒಂದು ಪ್ರಸಿದ್ಧವಾದಂತಹ ಮಾತಿದೆ, ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮ ಉದ್ಧಾರ ಆಗುತ್ತೆ, ಮೋಕ್ಷ ಸಿಗುತ್ತೆ ಅಂತ. ಹಾಗಾದರೆ ಗಂಗಾ ನದಿ ದೊಡ್ಡ ನದಿ, ಅದರಲ್ಲಿ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ, ಮೊಸಳೆ, ಆಮೆ ಮುಂತಾದ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಇದ್ದಾವೆ. ಅವುಗಳೆಲ್ಲ ಹುಟ್ಟಿದ್ದು ಗಂಗಾ ನದಿಯಲ್ಲೇ, ಮುಂದೆ ಸಾಯೋದು ಗಂಗಾ ನದಿಯಲ್ಲೇ. ಹಾಗಾದರೆ ಅವುಗಳಿಗೆ ಕೂಡ ಮೋಕ್ಷ ಸಿಗುತ್ತಾ ಅಂತ. ಯಾಕೆ, ಪ್ರತಿನಿತ್ಯ ಗಂಗಾ ನದಿ ಸ್ನಾನ ಮಾಡ್ತಾ ಇದ್ದೀವಿ ನಾವು. ಯಾವತ್ತೂ ವರ್ಷಕ್ಕೆ ಒಮ್ಮೆನೇ, ಮುಂದೆ ಯಾವಾಗೊಮ್ಮೆ ಹೋಗಿ ಜೀವನದಲ್ಲಿ ಒಮ್ಮೆ ಹೋಗಿ ಸ್ನಾನ ಮಾಡ್ತೀವಿ, ಬರ್ತೇವೆ. ನಮ್ಮ ಉದ್ಧಾರ ಆಗುತ್ತೆ, ಅವುಗಳಿಗೂ ಉದ್ಧಾರ ಆಗುತ್ತಾ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಗಂಗಾ ನದಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಕೂಡ ಉದ್ಧಾರ ಆಗೋದಿಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ, ಹಾಗೆ ಉದ್ಧಾರ ಆಗ್ತಾ ಹೋದರೆ ಆ ಮೀನುಗಳಿಗೆ ಕೂಡ ಮೋಕ್ಷ ಸಿಗಬೇಕಾಗಿತ್ತು. ಹಾಗಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಮೋಕ್ಷ ಸಿಗುತ್ತೆ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ, ಮೊದಲು ನಮಗೆ ಗಂಗಾ ನದಿಯ ಪರಿಜ್ಞಾನ ಇರಬೇಕು ಅಂತೆ. ಅದೇ ರೀತಿಯಾಗಿ ಜ್ಞಾನ ಮತ್ತು ಭಕ್ತಿ ಇರಬೇಕು. ಗಂಗಾ ನದಿ ತುಂಬ ಶ್ರೇಷ್ಠಳಾದಂತಹ ಗಂಗಾ ನದಿ ಸಾಕ್ಷಾತ್ ಪರಮಾತ್ಮನ ಪಾದೋದಕ ಎನ್ನುವಂತಹ ಭಕ್ತಿಯಿಂದ, ಅನುಸಂಧಾನದಿಂದ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಏನಾಗುತ್ತೆ, ನಮ್ಮ ಉದ್ಧಾರ ಆಗುತ್ತೆ. ಆ ಮೀನುಗಳಿಗೆ, ಆಮೆಗಳಿಗೆ ಯಾವುದರ ಜ್ಞಾನವೂ ಇರಲಿಲ್ಲ. ಎಲ್ಲೋ ಒಂದು ನದಿಯಲ್ಲಿ ಹುಟ್ಟಬೇಕು, ಗಂಗಾ ನದಿಯಲ್ಲಿ ಹುಟ್ಟಿವೆ. ಹಾಗಾಗಿ ಅವುಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಕೇವಲ ಸ್ನಾನದಿಂದ ಉದ್ಧಾರ ಆಗೋದಿಲ್ಲ. ಆ ರೀತಿಯಾದಂಥ ಅನುಸಂಧಾನವನ್ನು ಇಟ್ಟುಕೊಂಡು ಭಕ್ತಿಯಿಂದ, ಜ್ಞಾನದಿಂದಾಗಿ ಮಾಡಿದಾಗ ಮಾತ್ರ ಉದ್ಧಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವನ ಚರಿತ್ರೆಯನ್ನು ಹೇಳಿ ಮುಂದೆ ಅದೇ ಭಗೀರಥನ ವಂಶದಲ್ಲಿ ರಾಮದೇವರ ಅವತಾರ ಎಂಬುದು ಆಗುತ್ತೆ. ರಾಮಾಯಣವನ್ನು ಭಾಗವತದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಗುರುವರ್ಥೇ ತ್ಯಕ್ತ್ಯರಾಜ್ಯ ವ್ಯಚರೋದನವನಂ ಪದ್ಮಪಾದಾಂ ಪ್ರಿಯಾಯ ಅಂತ ರಾಮದೇವರು ಹುಟ್ಟಿದ್ದು ದಶರಥ ಮಹಾರಾಜನ ಅರಮನೆಯಲ್ಲಿ. ದಶರಥ ಮಹಾರಾಜ ಅವನಿಗೆ
60,000 ವರ್ಷ ವಯಸ್ಸಾಗಿತ್ತು ಅಂತೆ. ವಯಸ್ಸಾಗಿದೆ. 353 ಜನ ಹೆಂಡತಿಯರಿದ್ದಾರೆ. ಅಷ್ಟಿದ್ದರೂ ಕೂಡ ಒಬ್ಬರೇ ಒಬ್ಬ ಮಕ್ಕಳಿಲ್ಲ. ಕೊನೆಗೆ ವಸಿಷ್ಠರು ಬಂದು ಅವನ ಮಂತ್ರಿಯಾದಂತಹ ಸುಮಂತ್ರ ಬಂದು ಹೇಳ್ತಾನೆ ಅಂತೆ, ನಾನು ಇವತ್ತು ದೇವಲೋಕಕ್ಕೆ ಹೋಗಿದ್ದೆ. ದೇವಲೋಕಕ್ಕೆ ಹೋದಾಗ ಅಲ್ಲಿ ಸನತ್ ಕುಮಾರರು ಒಂದು ಮಾತನ್ನು ಹೇಳ್ತಾ ಇದ್ರು ದೇವತೆಗಳಿಗೆ, ಮುಂದೆ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ, ಅದರಿಂದಾಗಿ ರಾಮಚಂದ್ರ ದೇವರು ಅವತಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಅಂತ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಅದರಿಂದಾಗಿ ಅಗ್ನಿದೇವರು ಒಂದು ಪಾತ್ರೆಯಲ್ಲಿ ಪಾಯಸವನ್ನು ತೆಗೆದುಕೊಂಡು ಬರ್ತಾರೆ. ಆ ಪಾಯಸವನ್ನು 3 ಜನ ಹೆಂಡತಿಯರಿಗೆ ಕೊಡ್ತಾನೆ. ವಾಸ್ತವಿಕವಾಗಿ ಇದ್ದದ್ದು 353 ಜನ ಹೆಂಡತಿಯರು. ಅದರಲ್ಲಿ 3 ಜನ ಪಟ್ಟದ ರಾಣಿಯರು ಅಂತ, ಅವರು 3 ಜನ, ಕೌಸಲ್ಯ, ಸೌಮಿತ್ರೆ ಮತ್ತು ಕೈಕೇಯಿ ಅಂತ. ಅವರಿಗೆ ಪಾಯಸವನ್ನು ಕೊಡ್ತಾನೆ. ಅದರಿಂದಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬಂತಹ 4 ಜನ ಅವತಾರ ಮಾಡ್ತಾರೆ. ಅದರಲ್ಲಿ ಪ್ರಧಾನವಾಗಿ ರಾಮಚಂದ್ರ ದೇವರು ಸಾಕ್ಷಾತ್ ಪರಮಾತ್ಮನ ಅವತಾರ, ಲಕ್ಷ್ಮಣ ಆದಿಶೇಷನ ಅವತಾರ, ಶೇಷದೇವರ ಅವತಾರ. ಆ ರಾಮ ತಾನು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತಾನೇನು ಮಾಡ್ತಾನೆ, ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಅಂತ ಹೋಗ್ತಾನೆ. ಅವನಿಗಾಗ 14 ವರ್ಷ ವಯಸ್ಸು. ಆ 14 ವರ್ಷ ವಯಸ್ಸಾದಾಗ ಒಂದು ದಿನ ವಿಶ್ವಾಮಿತ್ರರು ಅವನ ಮನೆಗೆ ಬರ್ತಾರೆ, ದಶರಥ ಮಹಾರಾಜನ ಮನೆಗೆ. ಬಂದಾಗ ದಶರಥ ಮಹಾರಾಜ ತುಂಬ ಸಂತೋಷ ಆಗುತ್ತೆ. ಅವನು ಕೂಡ ಇದೇ ರೀತಿ ನಿಮ್ಗೇನು ಬೇಕು ಕೇಳಿದ್ರೆ ಮೊದಲೇ ಹೇಳ್ಬಿಡ್ತಾನೆ. ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ರು ಅನೇಕ ಜನ ರಾಜರು ಅಂತ ನಾವು ಅನೇಕ ಕಥೆಯನ್ನು ಕೇಳಿದ್ದೇವೆ. ಮಾಂಧಾತ ರಾಜನ ಕತೆ, ಅವನಿನ್ನೂ ಏನು ಬೇಕು ಅಂತ ಕೇಳೇ ಇಲ್ಲ, ನಿಮ್ಗೇನು ಬೇಕು ಕೊಡ್ತೀನಿ ಅಂತ ಹೇಳಿಬಿಟ್ಟ. ಇಲ್ಲಿ ಅದೇ ರೀತಿ ಆಯಿತು. ವಿಶ್ವಾಮಿತ್ರ ಬಂದಿದ್ದಾರೆ ಅಷ್ಟೇ, ನಿಮ್ಗೆ ಏನು ಬೇಕು ಕೊಟ್ಟೇ ಬಿಡ್ತೀನಿ ಅಂತ. ಇದಕ್ಕೆ ಪ್ರಧಾನ ಕಾರಣ ಏನು ಅಂತ ಹೇಳಿದ್ರೆ, ಅವರಿಗಿದ್ದಂತಹ ಜ್ಞಾನ ಅಂತೆ. ಒಬ್ಬ ದೊಡ್ಡ ದೊಡ್ಡ ಋಷಿಗಳು, ಅವರೇನು ಸಾಮಾನ್ಯ ಋಷಿಗಳ ವಿಶ್ವಾಮಿತ್ರರು ಅಂತ ಹೇಳಿದ್ರೆ, ಇವತ್ತು ವಿಶ್ವಾಮಿತ್ರ ಗಾಯತ್ರಿ ಅಂತಲೇ ಗಾಯತ್ರಿ ಮಂತ್ರವನ್ನು ಕೊಟ್ಟಂತಹ ದೊಡ್ಡ ಋಷಿಗಳು. ಇವತ್ತು ಪ್ರತಿಯೊಬ್ಬ ಬ್ರಾಹ್ಮಣರು ಕೂಡ ಅವರ ಬ್ರಾಹ್ಮಣ್ಯ ಉಳಿಬೇಕಂದ್ರೆ ಏನು ಮಾಡಬೇಕು, ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕು. ಆ ಗಾಯತ್ರಿ ಮಂತ್ರಕ್ಕೆ ಋಷಿಗಳು ಯಾರು ಅಂತಿದ್ರೆ ವಿಶ್ವಾಮಿತ್ರ ಋಷಿಗಳು. ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದಃ ಸವಿತಾ ದೇವತಾ ಅಂತ ನಾವು ಋಷಿ ಛಂದಸ್ಸು ದೇವತೆಯನ್ನು ಹೇಳ್ತೇವೆ. ಹಾಗೆ ಜಗತ್ತಿಗೆ ಒಂದು ಗಾಯತ್ರಿ ಮಂತ್ರವನ್ನು ಕೊಟ್ಟಂತಹ ಋಷಿಗಳು ಯಾರು, ಅದು ವಿಶ್ವಾಮಿತ್ರರು. ಹಾಗಾಗಿ ಅಂತಹ ಋಷಿಗಳು ಬಂದಾಗ ಅವ್ರಿಗೆ ತುಂಬ ಸಂತೋಷ ಆಗಿ ಏನು ಬೇಕೋ ಕೇಳಿ ಕೊಡ್ತೇನೆ ಅಂತ. ಅವರಿಗೇನು ತಮ್ಮ ಅರ್ಧ ರಾಜ್ಯವನ್ನು ಕೇಳಿದ್ರು ಪರವಾಗಿಲ್ಲ, ಅದನ್ನು ಕೊಳ್ಳಿಕ್ಕೆ ರೆಡಿ ಇದ್ದ ಯಾರು, ದಶರಥ. ಆದರೆ ಅವರು ಕೇಳಿದ್ದು ಬೇರೆಯೇ. ಅವರು ಕೇಳಿದ್ದೇನು, ನಿನ್ನ ಮಕ್ಕಳನ್ನು ನನಗೆ ಸ್ವಲ್ಪ ಹೊತ್ತು ಕಳಿಸಿಕೊಡು ಅಂತ. ಯಾಕೆ ಅಂತ ಹೇಳಿದರೆ, ಅವರು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ. ಆ ಮಾಡುವಂಥ ಸಂದರ್ಭದಲ್ಲಿ ಸುಬಾಹು ಮತ್ತು ಮಾರೀಚ ಅಂತ ಇಬ್ಬರು ರಾಕ್ಷಸರು ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಅವರನ್ನು ಸಂಹಾರ ಮಾಡಲಿಕ್ಕೆ ಅಂತ ನಿನ್ನ ಮಗಳನ್ನು ಕಳಿಸು ಅಂತ. ದಶರಥ ಮಹಾರಾಜ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ ಅಂತ. ಅವನಿಗಿನ್ನೂ ಸರಿಯಾಗಿ 14 ವರ್ಷ ವಯಸ್ಸು. ಮೂಗಿನ ಮೇಲೆ ಗಡ್ಡ ಸರಿಯಾಗಿ, ಮೀಸೆ ಸರಿಯಾಗಿ ಬಂದಿಲ್ಲ. ಇಂತಹ ಹುಡುಗನನ್ನು ದೊಡ್ಡ ದೊಡ್ಡ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಕಳಿಸೋದಿಲ್ಲ ಅಂತ. ಬೇಕಾದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಾರೆ ದಶರಥ ಮಹಾರಾಜ. ನಾನು ಬರ್ತೇನೆ, ಸಂಹಾರ ಮಾಡ್ತೇನೆ ಅಂತ. ಅದಕ್ಕೆ ನೀನು ಬರ್ತೀಯಾ, ಅವ್ರ ಸಪೋರ್ಟಿಗೆ ಯಾರಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದಾಗ ರಾವಣ ಇದ್ದಾನೆ ಅಂತ ಹೇಳ್ತಾರೆ. ಸುಬಾಹು ಮತ್ತು ಮಾರೀಚನ ಸಪೋರ್ಟಿಗೆ ಯಾರಿದ್ದಾರೆ, ರಾವಣ ಇದ್ದಾನೆ ಅಂತ. ರಾವಣ ಇದ್ದಾನೆ ಅಂದ ತಕ್ಷಣ ದಶರಥ ಹೇಳ್ತಾರೆ, ನಾನೂ ಬರೋದಿಲ್ಲ, ನೀವು ನನಗೆ ಶಾಪ ಕೊಟ್ಟರೂ ಪರವಾಗಿಲ್ಲ, ನಾನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆವಾಗ ವಿಶ್ವಾಮಿತ್ರರು ಎಷ್ಟು ಒತ್ತಾಯ ಮಾಡಿದರೂ ಕೂಡ ಕೇಳೋದೇ ಇಲ್ಲ, ನಾನು ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ 60,000 ವರ್ಷ ವಯಸ್ಸಾದ ಮೇಲೆ ಹುಟ್ಟಿದಂತಹ ಮಗ ಈ ರಾಮಚಂದ್ರ. ಈ ವ್ಯಕ್ತಿಗೂ ಕೆಲವು 14 ವರ್ಷ ವಯಸ್ಸು. ಈ 14 ವರ್ಷ ವಯಸ್ಸು ಆಡಿ ಬೆಳೆಯಬೇಕಾದಂಥ ವಯಸ್ಸು. ಈ ವಯಸ್ಸಲ್ಲಿ ಕಾಡಿಗೆ ಕಳಿಸಿ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಅಂತ ಸರ್ವತಾ ಸಾಧ್ಯ ಇಲ್ಲ, ನಾನು ಕಳಿಸೋದಿಲ್ಲ ಅಂತ. ಕೊನೆಗೆ ಅವನ ಕುಲಗುರುಗಳಾದಂತಹ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದು ಹೇಳ್ತಾರೆ, ನಿನಗೆ ರಾಮ ಅಂತ ಹೇಳಿದ್ರೆ ಕೇವಲ ಮಗ, ಆದರೆ ಇಡೀ ಜಗತ್ತಿಗೆ ರಾಮ ಅಂತ ಹೇಳಿದ್ರೆ ಅದನ್ನೊಬ್ಬ ದೇವತೆ. ಹಾಗಾಗಿ ನಿನ್ನ ಮಗ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ, ಕಳಿಸಿಕೊಡು ಅಂತ ಹೇಳ್ತಾರೆ. ಯಾವಾಗ ಕುಲಪುರೋಹಿತರು ಒಂದು ಮಾತನ್ನು ಹೇಳಿದಾರೋ ಆವಾಗ ಹಿಂದಿನ ಕಾಲದಲ್ಲಿ ಇದ್ದಂತಹ ನಿಯಮ, ಗುರುಗಳು ಒಂದು ಮಾತನ್ನು ಹೇಳಿದರೆ ಅದನ್ನು ಮೀರ್ತಾ ಇರಲಿಲ್ಲ. ಹಾಗಾಗಿ ಸರಿ ಅಂತ ಕಳಿಸಿಕೊಡ್ತಾನೆ. ಮುಂದೆ ಹೋದಂತಹ ರಾಮಚಂದ್ರ ದೇವರು ಅಲ್ಲಿ ಸುಬಾಹು ಅನ್ನುವಂತಹ ಅದನ್ನು ಸಂಹಾರ ಮಾಡ್ತಾರೆ. ಅದೇ ರೀತಿಯಾಗಿ ತಾಟಕೆಯನ್ನು ಸಂಹಾರ ಮಾಡ್ತಾರೆ. ಕೊನೆಗೆ ಮಾರೀಚ ಅನ್ನುವಂಥ ರಾಕ್ಷಸ ಇದ್ದ, ಅವನನ್ನು ಸಂಹಾರ ಮಾಡೋದಿಲ್ಲ, ಹಾಗೆ ಬಾಣದಿಂದಾಗಿ ಸ್ವಲ್ಪ ದೂರ ಹೋಗಿ ಬೀಳಿಸ್ತಾರೆ ಅಂತೆ. ಯಾಕೆ ಈ ರೀತಿ ಮಾಡಿದರು ಅಂತ ಹೇಳಿದರೆ, ಆ ಮಾರೀಚನ ಪಾಪದ ಕೂಡ ಇನ್ನೂ ತುಂಬಿರಲಿಲ್ಲ ಅಂತೆ. ಮುಂದೆ ಇದೇ ಮಾರೀಚ
ಬಂಗಾರದ ಜಿಂಕೆಯಾಗಿ ಸೀತಾದೇವಿಯ ಮನಸ್ಸನ್ನು ಕೆಡಿಸಬೇಕಾಗಿತ್ತು. ಅದಕ್ಕೋಸ್ಕರ ಮಾರೀಚನನ್ನು ಹಾಗೇ ಬಿಟ್ಟ ಅವನ ಅಣ್ಣನಾದಂತಹ ಸುಬಾಹುವನ್ನು ಸಂಹಾರ ಮಾಡಿದ. ಇಷ್ಟೆಲ್ಲ ಆದ ಮೇಲೆ ಮುಂದೆ ವಿಶ್ವಾಮಿತ್ರದ ಅವರಿಬ್ಬರನ್ನು ಕೂಡ ಮಿಥಿಲಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸ್ವಯಂವರ ಆಗ್ತಾ ಇರುತ್ತೆ, ಸೀತಾದೇವಿಯ ಸ್ವಯಂವರ. ಆ ಸೀತಾದೇವಿಯ ಸ್ವಯಂವರದಲ್ಲಿ ರಾಮಚಂದ್ರ ದೇವರು ಆ ಧನುಸ್ಸನ್ನು ಮುರಿದು ಮುಂದೆ ಸೀತಾದೇವಿಯನ್ನು ವಿವಾಹವಾಗ್ತಾರೆ. ವಿವಾಹವಾಗಿ ಮನೆಗೆ ಬರ್ತಾ ಇರ್ತಾರೆ ವಾಪಸ್ ಅಯೋಧ್ಯೆ ಪಟ್ಟಣಕ್ಕೆ. ಬರಬೇಕಾದ್ರೆ ಅಲ್ಲಿಗೆ ಸಾಕ್ಷಾತ್ತಾಗಿ ಪರಶುರಾಮ ದೇವರು ಎದುರುಗಡೆ ಬರ್ತಾರೆ ಅಂತೆ. ಎದುರುಗಡೆ ಬಂದು ಹೇಳ್ತಾರೆ, ನೀನು ನನ್ನೊಟ್ಟಿಗೆ ಯುದ್ಧ ಮಾಡಬೇಕು ಅಂತ. ವಾಸ್ತವಿಕವಾಗಿ ಇಲ್ಲಿ ಪರಶುರಾಮ ದೇವರು ಯಾರು? ಸಾಕ್ಷಾತ್ ಪರಮಾತ್ಮನ ಅವತಾರ. ರಾಮದೇವರು ಕೂಡ ಪರಮಾತ್ಮನ ಅವತಾರ. ಅಂತಹ ಇಬ್ಬರು ಪರಮಾತ್ಮನ ರೂಪಗಳ ಮಧ್ಯದಲ್ಲಿಯೇ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಈ ರೀತಿಯಾಗಿ ಪರಶುರಾಮ ದೇವರು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪರಶುರಾಮ ದೇವರ ದೇಹದಲ್ಲಿ ಒಬ್ಬ ರಾಕ್ಷಸ ಇದ್ದ ಅಂತ ತಿಳಿಸ್ತಾರೆ. ಅವನು ಅತುಲ ಅಂತ ಅವನ ರಾಕ್ಷಸ. ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದ. ತಪಸ್ಸು ಮಾಡಿ ವರವನ್ನು ಕೇಳಿದ, ನಾನು ಸಾಯಬಾರದು ಅಂತ. ಸೇಮ್ ಅದೇ ವರ, ಹಿರಣ್ಯಕಶಿಪು ಕೇಳಿದಂತಹ ವರ, ರಾವಣ ಕೇಳಿದಂತಹ ವರ. ಬ್ರಹ್ಮದೇವರು ಹೇಳ್ತಾರೆ ಅದು ಕೂಡ ಸಾಧ್ಯ ಇಲ್ಲ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಗೆ ಅವನು ಇನ್ನೊಂದು ವರವನ್ನು ಕೇಳ್ತಾನೆ. ಹಾಗಾದರೆ ಯಾವತ್ತು ಪರಮಾತ್ಮ ದೇವರು ಯುದ್ಧದಲ್ಲಿ ಸೋಲ್ತಾನೋ ಅವತ್ತು ನಾನು ಸಾಯಬೇಕು ಅಂತ. ಅಲ್ಲಿ ಅವನಿಗೇನು ಕನ್ಫರ್ಮೇಷನ್ ಇತ್ತು? ಪರಮಾತ್ಮನ ಶಕ್ತಿಯ ಬಗ್ಗೆ ಪರಿಪೂರ್ಣ ಧ್ಯಾನ ಅವನಿಗಿತ್ತು. ಪರಮಾತ್ಮ ಯಾವತ್ತೂ ಕೂಡ ಸೋಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನಾನು ಕೂಡ ಸಾಯೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾನೆ ಅತುಲ ಅನ್ನುವಂಥ ರಾಕ್ಷಸ. ಅದಕ್ಕಾಗಿ ಅವನೇ ಮಾಡಿರ್ತಾನೆ, ಪರಮಾತ್ಮನ ದೇಹದ ಒಳಗೆ ಬಂದು ಕೂತ್ಕೊಂಡ್ಬಿಟ್ಟಿರ್ತಾನೆ. ಪರಮಾತ್ಮ ಹೇಗೂ ಸೋಲೋದಿಲ್ಲ, ನಾನೂ ಸಾಯೋದಿಲ್ಲ ಅಂತ ತೀರ್ಮಾನ ಅವನಿಗೆ ಇರುತ್ತೆ. ಹಾಗಾಗಿ ಯುದ್ಧ ಮಾಡಲಿಕ್ಕೆ ಅಂತ ಪರಶುರಾಮ ದೇವರು ಬರ್ತಾರೆ ಅಂತೆ. ಒಂದು ಸಲ ರಾಮದೇವರು ಬಾಣ ಪ್ರಯೋಗವನ್ನು ಮಾಡ್ತಾರೆ. ಆವಾಗ ಪರಶುರಾಮ ದೇವರು ಸೋತತೆ ನಟಿಸ್ತಾರೆ. ಆವಾಗ ಆ ಬಾಣ ಏನಾಗುತ್ತೆ, ನೇರವಾಗಿ ಅತುಲನನ್ನು ಹೋಗಿ ಸಂಹಾರ ಮಾಡುತ್ತೆ ಅಂತೆ. ಹಾಗಾಗಿ ಪರಶುರಾಮ ದೇವರು ಈ ರೀತಿಯಾಗಿ ಎದುರುಗಡೆ ಬಂದು ಯುದ್ಧ ಮಾಡೋಣ ಅಂತ ಹೇಳಿದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ತಾವು ಸೋಲ್ಬೇಕು, ಅರ್ಥಾತ್ ದೇವರು ಸೋಲ್ಬೇಕು. ದೇವರು ಯಾಕೆ ಸೋಲ್ಬೇಕು? ದೇವರು ಸೋತ್ರ ಏನಾಗುತ್ತೆ, ಅತುಲ ಸತ್ತು ಹೋಗ್ತಾರೆ. ಅದಕ್ಕೋಸ್ಕರ ನಟನೆಗೋಸ್ಕರ ಆ ರೀತಿಯಾಗಿ ಬಂದು ಯುದ್ಧವನ್ನು ಮಾಡುತ್ತಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ರಾಮ ಮತ್ತು ಪರಶುರಾಮ ದೇವರ ಯುದ್ಧ ಎಂಬುದಾಗುತ್ತೆ. ಯುದ್ಧ ಆದ ನಂತರ ಅನೇಕ ವರ್ಷಗಳ ಕಾಲ ರಾಮ ವಾಸವಾಗಿರ್ತಾನೆ. ವಾಸವಾದ ನಂತರ ಇವನಿಗೆ ವಯಸ್ಸಾಗುತ್ತೆ, ದಶರಥ ಮಹಾರಾಜನಿಗೆ. ಮುಂದೆ ಪಟ್ಟಾಭಿಷೇಕ ಮಾಡಬೇಕು, ರಾಜನನ್ನಾಗಿ ಇನ್ನೊಬ್ಬರನ್ನು ಮಾಡಬೇಕು ಅಂತ. ಯಾರನ್ನು ಮಾಡಬೇಕು ಅಂತ ಅನೇಕ ಸಲ ವಿಚಾರ ಮಾಡಿ ಕೊನೆಗೆ ರಾಮನನ್ನು ಮಾಡೋಣ ಅಂತ ತೀರ್ಮಾನ ಮಾಡ್ತಾನೆ. ಇದಕ್ಕೆ ಎರಡು ಕಾರಣ. ಒಂದು, ಅವನೇ ಹಿರಿಯ, ರಾಮನೇ ಹಿರಿಯ. ಎರಡನೇದು, ಒಳ್ಳೆಯ ಗುಣಗಳಿದ್ದು, ಹಾಗಾಗಿ ರಾಮನನ್ನು ರಾಜನನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿದಾಗ ಈ ವಿಚಾರ ಮಂಥರೆಗೆ ಗೊತ್ತಾಗುತ್ತೆ. ಮಂಥರೆ ಅವಳು ಕೈಕೇಯಿಯ ದಾಸಿ. ಆ ಕೈಕೇಯಿ ದಾಸಿಯಾದಂಥ ಮಂಥರೆ ಹೋಗಿ ನೇರವಾಗಿ ಕೈಕೇಯಿಗೆ ಹೇಳ್ತಾಳೆ, ಈ ರೀತಿಯಾಗಿ ರಾಜ್ಯವನ್ನು ರಾಮನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ. ಇಷ್ಟು ಹೇಳಿದ ತಕ್ಷಣ ಕೈಕೇಯಿ ಮಾಡ್ತಾಳೆ ಅಂತ ಹೇಳಿದರೆ, ಅವಳ ಕುತ್ತಿಗೆಯಲ್ಲಿ ಒಂದು ಬಂಗಾರದ ಹಾರ ಇರುತ್ತೆ ಅಂತೆ. ನೇರವಾಗಿ ಅದನ್ನು ಯಾರಿಗೆ ಹಾಕಿಬಿಡ್ತಾಳೆ? ಮಂಥರಿಗೆ ಹಾಕಿಬಿಡ್ತಾಳೆ ಅಂತೆ. ಎಂತಹ ಖುಷಿ ವಿಚಾರವನ್ನು ಹೇಳಿದೆ ಅಂತ. ಯಾಕೆ ಅಂತ ಹೇಳಿದರೆ, ನನಗೆ ಭರತ ಬೇರೆಯಲ್ಲ, ರಾಮ ಬೇರೆಯಲ್ಲ. ಒಂದು ರೀತಿ ನೋಡಿದರೆ ನನಗೆ ಭರತನಿಗಿಂತ ರಾಮನ ಮೇಲೇ ಪ್ರೀತಿ ಜಾಸ್ತಿ. ಹಾಗಾಗಿ ರಾಮ ರಾಜನಾಗ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀಯಾ, ನಿನಗೆ ತುಂಬ ಒಳ್ಳೆಯದಾಗಲಿ, ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಅಂತ ಆ ಬಂಗಾರದ ಆಭರಣವನ್ನೇ ಹಾಕಿಬಿಡ್ತಾಳೆ ಅಂತೆ. ಆ ಬಂಗಾರದ ಸರ ಯಾವುದು ಅಂತ ಹೇಳಿದರೆ, ಅವಳ ತವರ ಮನೆಯವರು ಕೊಟ್ಟಂತಹ ದೊಡ್ಡ ಆಭರಣ. ಅದನ್ನೇ ಕೊಟ್ಟು ಬಿಡ್ತಾಳೆ, ಅಷ್ಟು ಪ್ರೀತಿಯಿಂದ ಕೊಟ್ಟು ಬಿಡ್ತಾಳೆ. ಅಂದರೆ ರಾಮರಾಜನಾಗ್ತಾನೆ ಅಂದಾಗ ತುಂಬ ಸಂತೋಷ ಆಗಿದ್ದು ಯಾರಿಗೆ? ಕೈಕೇಯಿಗೆ. ಇದನ್ನು ನೋಡಿ ಮಂಥರಿಗೆ ಆಶ್ಚರ್ಯ ಆಗುತ್ತೆ ಅಂತೆ. ಅವಳು ಆವಾಗ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಮಂಥರೆ ಅಂತ ಹೇಳಿದ್ರೆ ಅದು ಅಲಕ್ಷ್ಮಿಯ ಸ್ವರೂಪ, ಕಲಿಯ ಹೆಂಡತಿ ಅಂತ. ಕಲಿ ಹೇಗೆ ನಮ್ಮ ಬುದ್ಧಿಯನ್ನು ಕೆಡಿಸ್ತಾನೋ ಅದೇ ರೀತಿಯಾಗಿ ಅಲಕ್ಷ್ಮಿಯು ಕೂಡ ನಮ್ಮ ಬುದ್ಧಿಯನ್ನು ಕೆಡಿಸ್ತಾಳೆ. ಅವಳು ಬುದ್ಧಿಯನ್ನು ಕೆಡಿಸ್ಲಿಕ್ಕೆ ಶುರು ಮಾಡ್ತಾಳೆ. ಏನು ಅಂತ ಹೇಳಿದರೆ, ಇವತ್ತು ರಾಮ ರಾಜನಾಗ್ತಾನೆ. ರಾಮರಾಜನಾದಾಗ ರಾಜ ಮಾತೆ ಯಾರಾಗ್ತಾರೆ? ಕೌಸಲ್ಯ ಆಗ್ತಾಳೆ. ಹಾಗಾದರೆ ಭರತ ಏನಾಗ್ತಾನೆ? ಒಬ್ಬ ಸಾಮಾನ್ಯ ಸೇವಕ. ನೀನು ಒಬ್ಬ ಸೇವಕನ ತಾಯಿ. ಸರಿ, ಇಲ್ಲಿಗೆ ಮುಗಿಯುತ್ತಾ? ಮುಗಿಯೋದಿಲ್ಲ. ಮುಂದೆ ಯಾರು ರಾಜರಾಗ್ತಾರೆ? ರಾಮನ ಮಕ್ಕಳು ರಾಜರಾಗ್ತಾರೆ. ಆವಾಗ ಸೇವಕರು ಯಾರು? ಈ ಭರತನ ಮಕ್ಕಳು. ಆವಾಗ ಭರತನ ಸೊಸೆ ಅರ್ಥಾತ್ ಮಕ್ಕಳ ಹೆಂಡತಿ ಏನಾಗ್ತಾಳೆ? ಮತ್ತೆ ಸೇವಕಿ ಆಗ್ತಾಳೆ. ಹೀಗೆ ಆ ಕೈಕೇಯಿಯ ತಲೆಯನ್ನು ಯಾವ ರೀತಿ ಕೆಡಿಸಿದ್ರು ಅಂತೀರ, ಮುಂದಿನ 10 ತಲೆಮಾರಿನ ಕಥೆಯನ್ನು ಹೇಳಿ
ಮುಂದೆ ಭರತನ ಇಡೀ ವಂಶ ಏನಾಗುತ್ತೆ, ಸೇವಕರಾಗಿ ಇರಬೇಕಾಗತ್ತೆ, ರಾಮ ಮಾತ್ರ ರಾಜನಾಗ್ತಾನೆ ಎಂಬುದಾಗಿ ತಲೆಯನ್ನು ಕೆಡಿಸ್ತಾಳೆ. ಅಲ್ಲಿಯ ತನಕ ಕೈಕೇಯಿಯ ತಲೆ ಸರಿಯಾಗಿತ್ತು. ಯಾವಾಗ ಇವಳು ಈ ರೀತಿ ಕೆಟ್ಟ ಉಪದೇಶವನ್ನು ಮಾಡಿದಳೋ ಆವಾಗ ಅವಳಿಗೆ ತಲೆ ಕೆಟ್ಟು ನನ್ನ ಮಗನೇ ರಾಜನಾಗಬೇಕು ತೀರ್ಮಾನ ಮಾಡ್ತಾಳೆ. ಸರಿ, ಈಗೇನು ಮಾಡೋದು ಅಂತ ಈಗ ಅನೌನ್ಸ್ ಮಾಡಾಕ್ಬಿಟ್ಟಿದೆ ರಾಮ ರಾಜನಾಗ್ತಾನೆ ಅಂತ. ಆವಾಗ ಮಂತ್ರ ಹೇಳ್ತಾಳೆ, ನೀನೇನು ಚಿಂತೆ ಮಾಡಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ. ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ದಶರಥ ಮಹಾರಾಜ, ಅವನಿಗೆ ಹೆಸರೇ ದಶರಥ ಅಂತ, ಅದು ಅನ್ವರ್ಥನಾಮ. ಅಂದರೆ 10 ದಿಕ್ಕಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದ್ದ ರಥವನ್ನು ಓಡಿಸ್ತಾ ಇದ್ದಂತೆ ದಶರಥ ಮಹಾರಾಜ. ಹಾಗಾಗಿ ಅವನು ದಶರಥ ಅಂತ ಹೆಸರು ಬಂದಿತ್ತು. ಅವನು ಹಿಂದೆ ಎಲ್ಲ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಯುದ್ಧ ಆದರೆ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದ. ಆವಾಗ ಒಂದು ದಿನ ಈ ದಶರಥ ಮಹಾರಾಜನ ರಥದ ಚಕ್ರ ಬೀಳ್ತಾ ಇರುತ್ತೆ. ಆ ರಥಕ್ಕೆ ಒಂದು ಕಡ್ಡಿ ಚುಚ್ಚಿರ್ತಾರೆ, ಅದು ಬಿಚ್ಚಿ ಹೋಗಿಬಿಟ್ಟಿರುತ್ತೆ. ಆವಾಗ ಈ ಕೈಕೇಯಿ ಆ ಜಾಗಕ್ಕೆ ತನ್ನ ಹೆಬ್ಬೆಟ್ಟನ್ನು ಇಟ್ಟು ರಕ್ಷಣೆ ಮಾಡಿರ್ತಾನೆ ದಶರಥನನ್ನು. ಅದಕ್ಕೋಸ್ಕರ ದಶರಥ ಅವಳನ್ನೇ ಮದುವೆ ಆಗಿಬಿಟ್ಟಿರ್ತಾನೆ, ತನಗೆ ಸಹಾಯ ಮಾಡಿದ್ದಾಳೆ, ಜೀವ ಉಳಿಸಿದ್ದಾಳೆ ಅಂತ. ಕೊನೆಗೆ ಇನ್ನೊಂದು ಮಾತನ್ನು ಹೇಳಿರ್ತಾನೆ, ನಿನಗೆ 2 ವರವನ್ನು ಕೊಡ್ತೇನೆ ಅಂತ. ಅದ ಕೈಕೇಯಿ ಹೇಳ್ತಾ, ನನಗೆ ಈಗ ಬೇಡ, ಮುಂದೆ ಕೇಳ್ತೀನಿ ಅಂತ. ವಾಸ್ತವಿಕವಾಗಿ ಸಾತ್ವಿಕ ಹೆಣ್ಣೆ, ತಲೆ ಕೆಡಿಸಿದ್ದು ಮಾತ್ರ ಇವಳು. ಕೊನೆಗೆ ಈ ಮಂತ್ರ ಹೇಳ್ತಾಳೆ, ನೀನು ಏನು ಹೇಳಿದ್ದಿ ಮೊದಲು, 2 ವರವನ್ನು ಕೇಳ್ತೀನಿ ಅಂತ ಹೇಳಿದ್ದಿ, ಆ ವರವನ್ನು ಇವಾಗ ಕೇಳು ಅಂತ. ಏನು ಕೇಳಿ ಅಂತ ಕೇಳ್ತಾಳೆ. ಮೊದಲನೇ ವರ ಭರತ ರಾಜನಾಗಬೇಕು, 2ನೇ ವರ ರಾಮ 14 ವರ್ಷಗಳ ಕಾಲ ವನವಾಸ ಕಾಡಿಗೆ ಹೋಗಬೇಕು ಅಂತ. ಅವ ಕೈಕೇಯಿ ಹೇಳ್ತಾಳೆ, ಅಲ್ಲ ಭರತ ರಾಜನಾದರೆ ಸಾಕು, ರಾಮ ಯಾಕೆ ಕಾಡಿಗೆ ಹೋಗ್ಬೇಕು, ಪಾಪ ತುಂಬ ಒಳ್ಳೆಯವನು, ಕಾಡಿಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ. ಆವಾಗ ಮಂತ್ರ ಹೇಳ್ತಾಳೆ, ನಿನಗಿನ್ನೂ ತಲೆ ಸರಿ ಆಗಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಇವತ್ತು ರಾಮ ರಾಜ ಆಗಬೇಕಂತ ತೀರ್ಮಾನ ಮಾಡಿದಂಥವನು ಯಾರು, ದಶರಥ. ಅದೇ ರೀತಿಯಾಗಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ರಾಮನೇ ರಾಜನಾಗಬೇಕಂತ ಅಂದ್ಕೊಂಡಿದ್ದಾರೆ. ಒಂದು ವೇಳೆ ಇವತ್ತು ರಾಮನನ್ನು ರಾಜನನ್ನಾಗಿ ಮಾಡದೇನೆ ಭರತನನ್ನೇ ಮಾಡಿಬಿಟ್ರೆ, ನಾಳೆ ಎಲ್ಲ ಪ್ರಜೆಗಳು ಸೇರಿ ಭರತನನ್ನು ಏನು ಮಾಡಿಬಿಡ್ತಾರೆ, ಕಲ್ಲು ಹೊಡೆದು ಕೊಂದು ಹಾಕಿಬಿಡ್ತಾರೆ. ಅದು ಯಾವಾಗ ಆಗುತ್ತೆ, ರಾಮ ಕಣ್ಣು ಮುಂದೆ ಇದ್ದರೆ ಆಗುತ್ತೆ. ರಾಮ ಕಣ್ಣು ಮುಂದೆ ಇಲ್ಲದೆ ಹೋದರೆ ರಾಮನನ್ನು ಮರ್ತೇ ಹೋಗ್ಬಿಡ್ತಾರೆ ಜನ ಎಲ್ಲ. ಹಾಗಾಗಿ ಆ ರೀತಿಯಾಗಿ ಮಾಡುವಂತ. ಕೊನೆಗೆ ದಶರಥನ ಹತ್ರ ಹೋಗಿ ಕೇಳ್ತಾನೆ. ಕೊನೆಗೆ ದಶರಥ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವಳು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಮಗನೇ ರಾಜನಾಗಬೇಕು, ರಾಮ ಕಾಡಿಗೆ ಹೋಗಲೇಬೇಕು ಅಂತ ಗಟ್ಟಿ ಹಿಡ್ಕೊಂಡು ಕೂತ್ಕೊಳ್ತಾಳೆ. ಕೊನೆಗೆ ರಾಮನ ಹತ್ರ ಹೋಗಿ ಹೇಳ್ತಾನೆ, ರಾಮನನ್ನು ಕರೀತಾರೆ. ಆ ರೂಮಿನಲ್ಲಿ ದಶರಥ, ಕೈಕೇಯಿ ಮತ್ತು ರಾಮ ನಿಂತಿರ್ತಾರೆ, 3 ಜನ ನಿಂತಿರ್ತಾರೆ. ದಶರಥ ಹೇಳ್ತಾನೆ, ಈ ರೀತಿಯಾಗಿ ನಿನ್ನ ಚಿಕ್ಕಮ್ಮ ಮಾತು ಕೇಳಿದಾಳೆ, ವರವನ್ನು ಕೇಳಿದ್ದಾಳೆ, ಅದಕ್ಕೋಸ್ಕರ ಭರತ ರಾಜನಾಗಬೇಕು ಮತ್ತು ನೀನು ಕಾಡಿಗೆ ಹೋಗಬೇಕು ಅಂತ. ಆವಾಗ ರಾಮದೇವರೊಂದು ಮಾತು ಹೇಳ್ತಾರೆ, ಅಮ್ಮ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿ ಅಂತ. ಏನು ತಪ್ಪು ಅಂತ ಹೇಳಿದರೆ, ನನ್ನನ್ನು ಕಾಡಿಗೆ ಹೋಗು ಅಂತ ಹೇಳಿ ತಪ್ಪಲ್ಲ, ನೀನೇ ಡೈರೆಕ್ಟಾಗಿ ಒಂದು ಕಾಡಿಗೆ ಹೋಗು ಅಂತ ಹೇಳಿಬಿಟ್ಟು ನಾನು ಆರಾಮಾಗಿ ಕಾಡಿಗೆ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ನೀನೇ ಮಾಡಿದ್ದಿ, ನಿನ್ನ 2 ವರವನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿ ಅಂತ. ಅಂದರೆ ರಾಮನಿಗೆ ಕಾಡಿಗೆ ಹೋಗ್ಲಿಕ್ಕೆ ಬೇಜಾರಿಲ್ಲ, ಅದಕ್ಕೋಸ್ಕರ ಕೈಕೇಯಿ 2 ವರವನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ಲು ಅಂತ. ಯಾಕೆ, ವರ ಸಿಕ್ಕಿದ್ದು ಸುಮ್ಮನೆ ಸಾಮಾನ್ಯವಾಗಿ ಸಿಕ್ಕಿದ್ದಲ್ಲ, ತನ್ನ ಕೈಯನ್ನೇ ಒಂದು ರಥದ ಇದರಲ್ಲಿ ಇಟ್ಟು ರಕ್ಷಣೆ ಮಾಡಿದಂತಹ ಸಿಕ್ಕಿದಂತಹ ವರ, ಅದು ತುಂಬ ಶ್ರೇಷ್ಠವಾದದ್ದು. ಸೊ ಅದನ್ನು ಸುಮ್ಮನೆ ಕಾಡಿಗೆ ಹೋಗೋಸ್ಕರ ವ್ಯರ್ಥ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂದು ರಾಮ ಭರತ ರಾಜನಾಗ್ತಾನೆ, ನೀನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟಿದ್ರೆ ನಾನೇ ನಗ್ನಗ್ತಾ ಹೋಗ್ತಾ ಇದ್ದೆ, ಸುಮ್ಮನೆ ವ್ಯರ್ಥ ಮಾಡ್ಕೊಂಡು ಬಿಟ್ಟಿ ಅಂತ ಹೇಳ್ತಾನೆ. ಆ ರೀತಿಯಾದಂಥ ವ್ಯಕ್ತಿತ್ವ ರಾಮದೇವರ ವ್ಯಕ್ತಿತ್ವ. ಕೊನೆಗೆ ದಶರಥ ಹೇಳ್ತಾನೆ, ನಾನೇನೇ ಇವಳಿಗೆ ಮಾತು ಕೊಟ್ಟಿದ್ದೇನೆ, ಆದರೆ ನೀನು ಹೋಗಬೇಡ ಅಂತ. ಎಷ್ಟು ಹೇಳಿದ್ರು ಕೂಡ ರಾಮ ಕೇಳೋದೇ ಇಲ್ಲ, ನೀನು ಹೇಳಿಯಾಗಿ ನಾನು ಹೋಗೇ ಹೋಗ್ತೇನೆ ಅಂತ. ಕೊನೆಗೆ ಕೌಸಲ್ಯ ಹೇಳ್ತಾಳೆ, ಸುಮಿತ್ರೆ ಹೇಳ್ತಾಳೆ, ಎಷ್ಟು ಹೇಳಿದ್ರು ಕೂಡ ರಾಮದೇವರು ಕೇಳೋದೇ ಇಲ್ಲ, ನಮ್ಮ ತಂದೆ ಮಾತು ಕೊಟ್ಟಿದ್ದಾನೆ, ಹಾಗೆ ನಾನು ಹೋಗೇ ಹೋಗ್ತೇನೆ ಅಂತ. ಕೊನೆಗೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿದಾಗ ಯಾವ ಲಕ್ಷ್ಮಣ ತಾನು ಕೂಡ ಜೊತೆಗೆ ಬರ್ತೇನೆ ಅಂತ ಹೇಳ್ತಾನೆ. ರಾಮದೇವರು ಹೇಳ್ತಾರೆ, ಕೈಕೇಯಿ ಹೇಳಿದ್ದು ನನಗೊಬ್ಬನಿಗೆ ಮಾತು, ಹಾಗೆ ನಾನು ಒಬ್ಬನೇ ಹೋಗ್ತೀನಿ, ನೀವು ಯಾರೂ ಬರೋದು ಬೇಡ ಅಂತ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಇದು ಸಾಧ್ಯನೇ ಇಲ್ಲ, ನನಗೆ ನೀನೇ ಎಲ್ಲವೂ, ಹಾಗೆ ನಾನು ಬಂದೇ ಬರ್ತೇನೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ವಾಸ್ತವಿಕವಾಗಿ ಲಕ್ಷ್ಮಣನ ತಾಯಿ ಸುಮಿತ್ರೆ ಅವಳೇನಂತ ಹೇಳಬೇಕಾಗಿತ್ತು, ಬೇಡ ಅಂತ ಹೇಳಬೇಕಾಗಿತ್ತು. ಆದರೆ ಸುಮಿತ್ರೆ ಹೇಳ್ತಾಳೆ, ಲಕ್ಷ್ಮಣ ಇನ್ನು ಮುಂದೆ ರಾಮದೇವರೇ ನಿನಗೆ ದಶರಥ ತಂದೆ, ಸೀತಾದೇವಿಯೇ ನಿನಗೆ ಸುಮಿತ್ರೆ ತಾಯಿ, ಅರಣ್ಯವೇ ನಿನಗೆ ಇನ್ನು ಮುಂದೆ ಅಯೋಧ್ಯೆ, ಹಾಗಾಗಿ ನೀನು
ನೀನು ಹುಟ್ಟಿದ್ದೇ ರಾಮದೇವರ ಸೇವೆ ಮಾಡಲಿಕ್ಕೆ ಅಂತ, ಹಾಗಾಗಿ ತಡ ಮಾಡಿಬಿಡ, ಬೇಗನೆ ಹೋಗು ಅಂತ ಹೇಳ್ತಾಳೆ ಯಾರು, ಸೌಮಿತ್ರೆ. ಇಷ್ಟೆಲ್ಲ ಆದ ಮೇಲೆ ಸೀತಾದೇವಿ ಹತ್ರ ಹೋಗ್ತಾನೆ ರಾಮದೇವರು. ಹೋಗಿ ಹೇಳ್ತಾರೆ ಈ ರೀತಿಯಾಗಿ ಆಗಿದೆ ಅಂತ. ಸೀತಾದೇವಿ ಸ್ವಲ್ಪ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆಯ್ತು ನಾನು ಬರ್ತೀನಿ, ಹೋಗೋಣ ನಡೀರಿ ಅಂತ ಹೇಳ್ತಾರೆ. ಆವಾಗ ಸೀತಾದೇವಿಗೆ ರಾಮದೇವರು ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಕಾಡದೇನು ಹುಡುಗಾಟ ತಂದ್ಕೊಂಡಿದ್ದೀಯಾ ಅಂತ, ನೀನು ರಾಜಕುಮಾರಿಯಾಗಿ ಬೆಳೆದಂತಹ ಹೆಣ್ಣು, ಆ ಕಾಡಿನಲ್ಲಿ ಬಂದು ಕಳ್ಳು ಮಣ್ಣಿನ ಮೇಲೆ ನಡಿಬೇಕಾಗುತ್ತೆ, ಹಾಗಾಗಿ ನೀನು ಬರೋದು ಬೇಕಾಗಿಲ್ಲ. ನೀನು ನಿನಗೆ ಇಷ್ಟ ಇದ್ದರೆ ಇಲ್ಲೇ ಇರು, ಇಲ್ಲದೇ ಹೋದರೆ ನಿನ್ನ ತಂದೆಯ ಮನೆಗೆ ಹೋಗು. 14 ವರ್ಷ ಆದಮೇಲೆ ನಾನು ವಾಪಸ್ ಬರ್ತೇನೆ, ಆಮೇಲೆ ಒಟ್ಟಿಗೆ ಇರೋಣ ಅಂತ. ಈ ಸಂದರ್ಭದಲ್ಲಿ ಸೀತಾದೇವಿ ಒಂದು ಕಠಿಣವಾದಂತಹ ಮಾತನ್ನು ಹೇಳ್ತಾಳೆ. ಏನಂತ ಹೇಳಿದರೆ, ನಮ್ಮ ತಂದೆ, ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿ, ನಮ್ಮ ತಂದೆ ನನ್ನನ್ನು ಒಬ್ಬ ಒಳ್ಳೆ ಪುರುಷ ಸಿಂಹನಿಗೆ, ಅಂದರೆ ಶ್ರೇಷ್ಠ ಗಂಡಸಿಗೆ ಕೊಟ್ಟು ಮದುವೆ ಮಾಡಿದ್ದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ತಪ್ಪು. ನನ್ನ ತಂದೆ ಯಾರಿಗೆ ಕೊಟ್ಟಿದ್ದಾನೆ, ನನ್ನನ್ನು ಗಂಡಿನ ರೂಪದಲ್ಲಿ ಇರುವಂಥ ಒಬ್ಬ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿಬಿಡ್ತಾಳೆ. ರಾಮಚಂದ್ರ ದೇವರಿಗೆ ಡೈರೆಕ್ಟಾಗಿ ಹೇಳ್ತಾಳೆ ಅಂತೆ. ಆವಾಗ ರಾಮಚಂದ್ರ ದೇವರಿಗೆ ಬೇಸರ ಆಗಿ, ಸರಿ ನೀನು ಬಾ ಅಂತ ಹೇಳ್ತಾಳೆ. ಆವಾಗ ಸೀತಾದೇವಿ ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ. ನಾನು ಯಾಕೆ ಆ ರೀತಿ ರ್ಯಾಶಾಗಿ ಮಾತಾಡಿದೆ ಅಂತ ಹೇಳಿದರೆ, ನನ್ನ ಉದ್ದೇಶ ಏನು, ನಿಮ್ಮ ಜೊತೆಗೆ ಬರಬೇಕು, ಹಾಗಾಗಿ ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳಿದೆ ಎಂಬುದಾಗಿ ಹೇಳ್ತಾಳೆ. ಕೊನೆಗೆ ರಾಮ, ಸೀತೆ, ಲಕ್ಷ್ಮಣ 3 ಜನರು ಕೂಡ ಕಾಡಿಗೆ ಹೋಗಲಿಕ್ಕೆ ಅಂತ ರೆಡಿ ಆಗ್ತಾರೆ. ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ, ಎಲ್ಲ ಜನರಿಗೆ ಗೊತ್ತಾಗುತ್ತೆ ಅಂತೆ. ಅವರೆಲ್ಲರೂ ಕೂಡ ಜೋರಾಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಯಾರೂ ಕೂಡ ಅರಣ್ಯಕ್ಕೆ ಹೋಗಲೇಬಾರದು, ಏಕೆ ನಾವೇ ಆ ಕೈಕೇಯಿಯನ್ನು ಮತ್ತು ಭರತನ್ನು ಹೊಡೆದು ಸಾಯಿಸಿಬಿಡ್ತೀವಿ ಅಂತ. ಆವಾಗ ರಾಮದೇವರು ಹೇಳ್ತಾರೆ, ಆ ರೀತಿಗಳ ಮಾಡಬಾರದು, ನಾನು ನಿಮಗೆ ಆಜ್ಞೆ ಮಾಡ್ತಾ ಇದ್ದೀನಿ, ನಾನು ವಾಪಸ್ ಬಂದೇ ಬರ್ತೇನೆ ಎಂಬುದಾಗೆಲ್ಲ ಹೇಳ್ತಾನೆ. ಈ ಸಂದರ್ಭದಲ್ಲಿ ಒಂದು ಪ್ರಸಂಗವನ್ನು ವಾಲ್ಮೀಕಿಗಳು ಹೇಳ್ತಾರೆ ಮೂಲ ರಾಮಾಯಣದಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಇರ್ತಾಳೆ ಅಂತೆ. ರಥ ಹೋಗುವಂತಹ ದಾರಿಯಲ್ಲಿ ಪಕ್ಕದಲ್ಲಿ ಮನೆ ಇರುತ್ತೆ. ಅವಳಿಗೆ ಮದುವೆಯಾಗಿ 12 ವರ್ಷ ಆಗಿರುತ್ತೆ. 12 ವರ್ಷ ಆಗಿ ಕೂಡ ಮಕ್ಕಳಾಗಿರೋದಿಲ್ಲ. ಯಾವಾಗ ರಾಮ ಕಾಡಿಗೆ ಹೋಗ್ಬೇಕಂತ ರೆಡಿ ಆದ್ನೋ ಆವಾಗ ಅವಳಿಗೆ ಗಂಡು ಮಗು ಹುಟ್ಟುತ್ತೆ ಅಂತೆ. ವಾಸ್ತವಿಕವಾಗಿ ಅವಳು ತುಂಬ ಖುಷಿ ಪಡಬೇಕಾದಂಥ ವಿಚಾರ ಇದು. ಯಾಕೆ, 12 ವರ್ಷ ಆದ ಮೇಲೆ ಗಂಡು ಮಗು ಹುಟ್ಟಿದೆ. ಆದರೆ ಅವಳು ಆ ಮಗುವಿಗೆ ಬೇಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಪುತ್ರಂ ಪ್ರಥಮಜಂ ದೃಷ್ಟ ಜನನೀ ನಾಭ್ಯನಂದತ ಅಂತ, ನೀನು ಎಂತಹ ದರಿದ್ರ ಅಂತ. ಏಕೆಂದರೆ ನೀನು ಹುಟ್ಟಿರುವಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ರಾಮದೇವರು ಕಾಡಿಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ನೀನು ಪರಮ ಅನಿಷ್ಟ ಅಂತ ತನ್ನ ಮಗುವನ್ನು ಬೇಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಅಂದರೆ ಉದ್ದೇಶ ಏನು, ನಿಜವಾದಂಥ ಆಂತರ್ಯ ಅಂತ ಹೇಳಿದ್ರೆ, ರಾಮದೇವರ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟು ಪ್ರೀತಿ ಇತ್ತು ಅಂತೆ. ಆ ಹೆಣ್ಣಿಗೆ ತನಗೆ ಮಗು ಹುಟ್ಟಿದೆ ಅಂತ ಖುಷಿ ಇಲ್ಲ ಹೊರತು ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅನ್ನೋದು ದುಃಖವೇ ಜಾಸ್ತಿ ಆಗಿಬಿಟ್ಟಿತ್ತು ಅಂತ. ಆ ರೀತಿಯಾಗಿ ಕೊನೆಗೆ ರಾಮದೇವರು ಕಾಡಿಗೆ ಹೋಗ್ತಾರೆ. ಕೊನೆಗೆ ಕಾಡಿಗೆ ಹೋಗಬೇಕಾದ್ರೆ ಅನೇಕ ಜನ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾರೆ ಅಂತೆ. ಒಂದು ನದಿ ಹತ್ತಿರ ರಾತ್ರಿ ಮಲಗಿಕೊಂಡಿರ್ತಾರೆ. ಒಂದು ರಥದಲ್ಲಿ ಸೀತೆ, ರಾಮ, ಲಕ್ಷ್ಮಣ ಮತ್ತು ಸುಮಂತ್ರ ಅಂತ ಅವನು. ಈ ಕಡೆ ಕೆಳಗಡೆ ಎಲ್ಲ ಅವರು ಮಲ್ಕೊಂಡಿರ್ತಾರೆ, ಪ್ರಜೆಗಳೆಲ್ಲರೂ ಕೂಡ. ಮಧ್ಯರಾತ್ರಿ 12 ಗಂಟೆ ಆಗುತ್ತೆ. ಆವಾಗ ರಾಮದೇವರು ಹೇಳ್ತಾರೆ, ನಾವು ಹೀಗೆ ಮತ್ತೆ ಬೆಳಗ್ಗೆ ಎದ್ದು ಹೋದರೆ ಮತ್ತೆ ಇವರು ವಾಪಸ್ ಏನು ಮಾಡ್ತಾರೆ, ನಮ್ಮ ಹಿಂದೆ ಬಂದುಬಿಡ್ತಾರೆ. ಹಾಗಾಗಿ ಇವತ್ತು ನಾವು ರಾತ್ರಿಯೇ ಇಲ್ಲಿಂದ ಹೋಗಿಬಿಡೋಣ ಅಂತ 4 ಜನ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಮರುದಿವಸ ಬೆಳಗ್ಗೆ ಎದ್ದು ನೋಡ್ತಾರೆ ಜನರು, ರಾಮದೇವರು ಕಾಣಿಸೋದೇ ಇಲ್ಲ. ಅವ್ರಿಗೆ ಅರ್ಥ ಆಗುತ್ತೆ, ನಾವು ಹಾಗೇ ಹೋದರೆ ನಾವು ಅವರಿಂದನೇ ಹೋಗ್ತಾ ಇದ್ದೀವಿ ಅಂತ ರಾಮದೇವ್ರಿಗೆ ಗೊತ್ತಿತ್ತು. ಹಾಗಾಗಿ ನಾವು ಕಷ್ಟ ಪಡಬಾರ್ದು ಅಂತ ರಾಮದೇವರು ಏನು ಮಾಡಿದರು, ನಮಗೆ ಗೊತ್ತಾಗದೆ ಹೋಗಿಬಿಟ್ಟಿದ್ದಾರೆ ಅಂತ ಹೋಗ್ತಾರೆ. ಕೊನೆಗೆ ರಾಮದೇವರು ಗುಹನ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮುಂದೆ ಭರದ್ವಾಜರ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ತಾರೆ, ಚಿತ್ರಕೂಟ ಪರ್ವತ ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಈ ಸುಮಂತ್ರನಿಗೆ ಹೇಳುತ್ತಾರೆ, ಸಾರಥಿಗೆ, ಆಯಿತು ಇನ್ನೀನು ವಾಪಸ್ ಹೋಗು ಅಂತ. ವಾಪಸ್ ಹೋಗ್ತಾನೆ. ಅಲ್ಲಿಗೆ ಎಷ್ಟಾಗಿತ್ತು ಅಂತ 5 ದಿವಸ ಆಗಿತ್ತು, ಟೈಮ್ ಆಗಿತ್ತು. ಅಯೋಧ್ಯೆಯನ್ನು ಬಿಟ್ಟು 5 ದಿವಸ ಆಗಿತ್ತು. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ದಶರಥ ಮಹಾರಾಜ ಹಾಸಿಗೆ ಹಿಡಿದು ಬಿಟ್ಟಿರ್ತಾನೆ. ರಾಮನನ್ನು ನಾನೇ ಕಡೆಗೆ ಕಳಿಸ್ಬಿಟ್ಟೆ ಅಂತ ರಾಮ ರಾಮ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕೊನೆಗೆ ರಥ ಬರುತ್ತೆ. ರಥ ಬಂದಾಗ ದಶರಥನಿಗೆ ಆಸೆ ಆಗುತ್ತೆ ಅಂತೆ, ರಾಮನು ವಾಪಸ್ ಬಂದೇನೋ ರಥದಲ್ಲಿ ಅಂತ. ಬಂದು ನೋಡ್ತಾನೆ, ರಾಮ ಇರೋದಿಲ್ಲ ರಥದಲ್ಲಿ. ತಕ್ಷಣದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟುಬಿಡ್ತಾನೆ ದಶರಥ. ಕೊನೆಗೆ ಈಗ ಅಂತ್ಯ ಸಂಸ್ಕಾರ ಮಾಡಬೇಕು. ದಶರಥನ ಅಂತ್ಯ ಸಂಸ್ಕಾರ ಮಾಡಬೇಕಾದದ್ದು ಮಕ್ಕಳು. ರಾಮ ಮತ್ತು ಲಕ್ಷ್ಮಣ ಎಲ್ಲಿದ್ದಾರೆ, ಕಾಡಲ್ಲಿ ಇದ್ದಾರೆ. ಈ ಭರತ ಶತ್ರುಘ್ನ ಇಬ್ಬರು ಎಲ್ಲಿದ್ದಾರೆ, ತಮ್ಮ ತಾತನ ಮನೆಗೆ ಹೋಗಿದ್ದಾರೆ, ಕೇಕಯ್ಯ ದೇಶಕ್ಕೆ, ಕೈಕೇಯಿಯ
ತಂದೆಯ ಮನೆಗೆ ಹೋಗಿದ್ದಾರೆ. ಹಾಗಾಗಿ ರಾಮಲಕ್ಷ್ಮಣರೂ ಇಲ್ಲ, ಭರತ ಶತ್ರುಘ್ನರೂ ಇಲ್ಲ. ಕೊನೆಗೆ ಅವನ ದೇಹವನ್ನು ಒಂದು ದೋಣಿಯಲ್ಲಿ ಎಣ್ಣೆಯಲ್ಲಿ ಹಾಕಿ ಇಡ್ತಾರೆ ಅಂತ. ಇವತ್ತು ನಾವು ಹೇಗೆ ಕೆಲವೊಬ್ಬರ ದೇಹವನ್ನೆಲ್ಲ 4-5 ದಿನ ಹಾಗೆ ಇಡ್ತಾರೆ, ಐಸ್ ಇದರಲ್ಲಿ ಇಟ್ಟಿರ್ತಾರೆ. ಆ ರೀತಿಯಾಗಿ ಇವನ ದೇಹವನ್ನು ಕೂಡ ಒಂದು ಎಣ್ಣೆಯ ದೋಣಿಯಲ್ಲಿ ಇಟ್ಟಿರ್ತಾರೆ, ಮಕ್ಕಳು ಬರೋ ತನಕ ಕಾಯೋಣ ಅಂತ. ಕೊನೆಗೆ 3-4 ದಿನ ಆದ ಮೇಲೆ ಬೇರೆ ದೇಶದಿಂದ ಅವನ ಮಕ್ಕಳು ಬರ್ತಾರೆ. ಭರತ ಬಂದು ಯಾಕೆ ಈ ರೀತಿಯಾಗಿ ಆಯಿತು ಅಂತ. ಕೊನೆಗೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಹೇಳ್ತಾರೆ, ಕೈಕೇಯಿ ಹೀಗೆ ನಿಮ್ಮ ತಾಯಿ ವರವನ್ನು ಕೇಳಿದಳು, ಅದರಿಂದ ರಾಮದೇವರು ಕಾಡಿಗೆ ಹೋದರು, ನಿಮ್ಮ ತಂದೆ ಸತ್ತು ಹೋದ ಅಂತ. ತಕ್ಷಣದಲ್ಲಿಯೇ ಆ ಭರತ ಬಾಯಿಗೆ ಬಂದ ರೀತಿಯಲ್ಲಿ ತನ್ನ ತಾಯಿ ಅಂತ ಕೂಡ ಬೈಲಿಕ್ಷಣೆ ಮಾಡ್ತಾನೆ. ನೀನು ಎಂತಹ ಅನಿಷ್ಟ ಹೆಣ್ಣು ಎಂಬುದಾಗಿ ಎಲ್ಲ ಬೈದು, ನಾನು ನನ್ನ ತಾಯಿ ಅಂತ ಹೇಳ್ಕೊಳ್ಳಿಕ್ಕೇ ನನಗೆ ತುಂಬ ನಾಚಿಕೆ ಆಗುತ್ತೆ ಅಂತೆಲ್ಲ ಎಂಬುದಾಗಿ ಹೇಳಿ, ಕೊನೆಗೆ ಮಾಡಬೇಕಾದಂಥ ಕರ್ತವ್ಯವೇನೀಗ ತನ್ನ ತಂದೆಯ ಅಂತ್ಯ ಸಂಸ್ಕಾರ ಅಷ್ಟೆಲ್ಲವನ್ನು ಕೂಡ ಮಾಡ್ತಾನೆ. ಎಲ್ಲ ಕಾರ್ಯವನ್ನು ಕೂಡ ಮುಗಿಸಿ ಒಂದು ಹೆಜ್ಜೆಯನ್ನು ಕೂಡ ಅರಮನೆ ಒಳಗಡೆ ಇಡೋದಿಲ್ಲ ಅಂತೆ. ತನ್ನ ಎಲ್ಲ ಸೈನಿಕರಿಗೆ, ರಾಜ್ಯದ ಪ್ರಜೆಗಳಿಗೆ ಹೇಳ್ತಾನೆ, ನಾವೆಲ್ಲರೂ ಕೂಡ ಹೋಗಿ ರಾಮನನ್ನು ಕರೆದುಕೊಂಡು ಬರೋಣ ಅಂತ. ತಕ್ಷಣದಲ್ಲಿಯೇ ಎಲ್ಲರೂ ಕೂಡ ಹೋಗ್ತಾರೆ. ಅದರಲ್ಲಿ ಮುಂದೆ ಹೋದದ್ದು ಯಾರು ಅಂತ ಹೇಳಿದರೆ ಕೈಕೇಯಿ ಅಂತೆ. ಅಷ್ಟೊತ್ತಿಗಾಗಲೇ ಕೈಕೇಯಿಗೆ ತನ್ನ ಮನಸ್ಸು ಪರಿವರ್ತನೆ ಆಗಿಬಿಟ್ಟಿತ್ತು, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ಅಂತ ಅವಳಿಗೆ ಅರಿವಾಗಿತ್ತು. ಹಾಗಾಗಿ ನಾನೇ ಬರ್ತೀನಿ ಬನ್ನಿ ಅಂತ. ಯಾಕೆ ಅಂತ ಹೇಳಿದರೆ ರಾಮ ಹೋಗಿದ್ದ್ಯಾಕೆ ನನಗೋಸ್ಕರ, ಹಾಗಾಗಿ ನಾನು ಹೇಳಿದರೆ ಅವರು ವಾಪಸ್ ಬಂದೇ ಬರ್ತಾನೆ ಅಂತ ನಂಬಿಕೆಯಿಂದ ಕೈಕೇಯಿ ತಾನೇ ಮುಂದೆ ಬರ್ತಾಳೆ. ಕೊನೆಗೆ ಭರತ, ಶತ್ರುಘ್ನ ಎಲ್ಲರೂ ಕೂಡ, ಕೌಸಲ್ಯ, ಸುಮಿತ್ರೆ ಪ್ರತಿಯೊಬ್ಬರು ಕೂಡ ಇಡೀ ಅಯೋಧ್ಯೆಗೆ, ರಾಜ್ಯವೇನೆ ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗಿ ಮೊದಲನೇದಾಗಿ ಗುಹನ ಆಶ್ರಮಕ್ಕೆ ಹೋಗುತ್ತೆ. ಅಲ್ಲಿಂದ ರಾಮ ಎಲ್ಲಿದ್ದಾರೆ ಅಂತ ಕೇಳಿಕೊಂಡು ಇದಕ್ಕೆ ಹೋಗ್ತಾರೆ, ರಾಮನ ಆಶ್ರಮಕ್ಕೆ ಬರ್ತಾರೆ. ಆವಾಗ ರಾಮದೇವರಿಗೆ ವಿಚಾರವನ್ನು ತಿಳಿಸ್ತಾರೆ, ನಿಮ್ಮ ತಂದೆ ಸತ್ತು ಹೋದರು ಅಂತ. ಕೊನೆಗೆ ರಾಮದೇವರು ತಾವು ಮಾಡಬೇಕಾದಂತಹ ಕರ್ತವ್ಯ ತರ್ಪಣ ಅವೆಲ್ಲವನ್ನು ಕೂಡ ಕೊಟ್ಟು, ಭರತ ಹೇಳ್ತಾನೆ, ಸರಿ ರಾಜ್ಯಕ್ಕೆ ವಾಪಸ್ ಹೋಗೋಣ ಬಾ ಅಂತ. ಅದು ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ತಂದೆ ತಾಯಿಗೆ ಮಾತು ಕೊಟ್ಟಿದ್ದೇನೆ ಅಂತ. ಅದಕ್ಕೆ ಭರತ ಹೇಳ್ತಾನೆ, ಯಾವ ತಂದೆ ಏನು ಮಾತು, ಇವತ್ತು ತಂದೆನೇ ಇಲ್ಲ, ವ್ಯಕ್ತಿಯೇ ಸತ್ತು ಹೋಗಿಬಿಟ್ಟಿದ್ದಾನೆ, ಆ ವ್ಯಕ್ತಿನೇ ಇಲ್ಲ ಇವತ್ತು. ಹಾಗಾಗಿ ಮಾತಿ ಕೂಡ ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಬಾ ಅಂತ ಎಷ್ಟು ಹೇಳಿದರೂ ಕೂಡ ರಾಮದೇವರು ಕೇಳೋದೇ ಇಲ್ಲ. ನಾನು ಇವತ್ತು ಮಾತು ತಪ್ಪಿದರೆ ಮುಂದೆ ಅಪಕೀರ್ತಿ ಬರೋದು ನನಗಲ್ಲ, ನನ್ನ ವಂಶಕ್ಕೆ, ಸೂರ್ಯವಂಶದ ರಾಜರು ಮಾತು ತಪ್ಪುವಂಥವ್ರು ಅಂತ ಅಪಕೀರ್ತಿ ಬರುತ್ತೆ, ಹಾಗೆ ನಾನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಕೊನೆಗೆ ಭರತ ಹಠ ಹಿಡಿತಾನೆ ಅಂತೆ, ನೀನು ಬರೋದಿಲ್ಲ, ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೇನೆ ಅಂತ. ಕೊನೆಗೆ ಇಡೀ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಹೇಳ್ತಾರೆ, ರಾಮ ನೀನು ಬರದೇ ಹೋದರೆ ನಾವು ಕೂಡ ವಾಪಸ್ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ ಅಂತ. ಕೊನೆಗೆ ರಾಮ ತಾನು ಅವರಿಗೆ ಆಜ್ಞೆಯನ್ನು ಮಾಡ್ತಾನೆ ಅಂತೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಒಬ್ಬ ಋಷಿಯಾಗಲಿ ಒಬ್ಬ ರಾಜನಾಗಲಿ ಆಜ್ಞೆಯನ್ನು ಮಾಡಿದರೆ ಅವರು ಯಾರು ಕೂಡ ಅದನ್ನು ಹಿಂದೆ ಮುಂದೆ ನೋಡ್ತಾ ಇಲ್ಲ, ಒಪ್ಕೊಳ್ತಾ ಇದ್ದರು. ಕೊನೆಗೆ ರಾಮ ಹೇಳ್ತಾನೆ, 14 ವರ್ಷಗಳಾದರೂ ನಾನು ಬಂದೇ ಬರ್ತೇನೆ, ಅಲ್ಲಿ ತನಕ ನೀವು ಯಾರು ಇಲ್ಲಿ ಇರಬೇಡಿ, ನೀವು ದಯವಿಟ್ಟು ಹೋಗಲೇಬೇಕು ಅಂತ ಆಜ್ಞೆ ಮಾಡ್ತಾನೆ. ಕೊನೆಗೆ ಭರತ ಒಂದು ಉಪಾಯ ಮಾಡ್ತಾನೆ ಅಂತೆ, ಸರಿ ನಾನೇನೋ ಹೋಗ್ತೇನೆ, ಆದರೆ ರಾಜ ನಾನು ಆಗೋದಿಲ್ಲ ಅಂತ. ಮತ್ತೇನು ಗತಿ ಅಂತ. ಅದಕ್ಕೆ ನಿನ್ನ 2 ಪಾದುಕೆಗಳನ್ನು ಕೊಡು, ಮರದ ಪಾದುಕೆಗಳು, ಅದನ್ನು ಸಿಂಹಾಸನದ ಮೇಲೆ ಇಟ್ಟು ನಾನು ರಾಜ್ಯಭಾರವನ್ನು ಮಾಡ್ತೇನೆ. ನಾನು ಮಾತ್ರ ಏನು ಮಾಡೋದಿಲ್ಲ, ರಾಜ್ಯದ ಒಳಗಡೆ ಪ್ರವೇಶವನ್ನೇ ಮಾಡೋದಿಲ್ಲ. ಅಯೋಧ್ಯೆಗೆ ಹೊರಗಡೆ ಒಂದು ನಂದಿಗ್ರಾಮ ಅಂತ ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ನೀನು ಯಾವ ರೀತಿಯಾಗಿ ಇಲ್ಲಿ ಒಂದು ಮರದ ಆಶ್ರಮದಲ್ಲಿ, ಹುಲ್ಲಿನ ಆಶ್ರಮದಲ್ಲಿ ಜಟೆ ಬಿಟ್ಕೊಂಡು ಕಾವಿ ಬಿಟ್ಕೊಂಡಿದ್ದೀಯೋ ಅದೇ ರೀತಿ ನಾನು ಇರ್ತೇನೆ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾನೆ, ನೀನು ಒಂದು ವೇಳೆ 14 ವರ್ಷ ಆದ ಮೇಲೆ ಬರೋದು ಒಂದು ದಿನ ಲೇಟ್ ಆದರೂ ಕೂಡ ನಾನೇನು ಮಾಡ್ತೇನೆ, ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿರ್ತಾನೆ ಭರತ. ಆ ರೀತಿಯಾಗಿ ಅಣ್ಣನ ಮೇಲೆ ವಿಚಿತ್ರವಾದಂತಹ ಪ್ರೇಮ. ಕೊನೆಗೆ ಎಲ್ಲರೂ ಕೂಡ ವಾಪಸ್ ಹೋಗ್ತಾರೆ. ಭರತ ಮಾತ್ರ ಒಳಗಡೆ ಪ್ರವೇಶವನ್ನೇ ಮಾಡೋದಿಲ್ಲ. ನಂದಿಗ್ರಾಮದಲ್ಲಿ ಅಂದರೆ ಹೊರಗಡೆ ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ರಾಮನ ಪಾದುಕೆಯನ್ನು ಅಲ್ಲಿ ಸಿಂಹಾಸನದ ಮೇಲೆ ಇಟ್ಟು ಎಲ್ಲ ರಾಜ್ಯಭಾರವನ್ನು ಇಲ್ಲೇ ಇದ್ಕೊಂಡು ಮಾಡ್ತಾ ಇರ್ತಾನೆ. ಋಷಿಯಂತೆ ಜೀವನ ಮಾಡೋದು ಮಾತ್ರ ರಾಜ್ಯಭಾರ, ಆ ರೀತಿಯಾಗಿ ಜೀವನವನ್ನು ಮಾಡ್ತಾ ಇರ್ತಾನೆ. ಕೊನೆಗೆ ರಾಮಚಂದ್ರ ದೇವರು ಇಲ್ಲಿದ್ದಾಗ ಅನೇಕ ರೀತಿಯಾದಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಶೂರ್ಪಣಖೆ, ಖರದೂಷಣ ಅವರೆಲ್ಲರನ್ನು ಸಂಹಾರ ಮಾಡ್ತಾರೆ. ಆ ಶೂರ್ಪಣಖಿಯ ಮೂಗನ್ನು ಕತ್ತರಿಸ್ತಾರೆ, ಸಂಹಾರ ಮಾಡೋದಿಲ್ಲ, ಮೂಗನ್ನು ಮತ್ತು ಕಿವಿಯನ್ನು ಕತ್ತರಿಸ್ತಾರೆ. ಈ ಶೂರ್ಪಣಖಿ ಯಾರು ಅಂತ ಹೇಳಿದ್ರೆ ರಾವಣನ ತಂಗಿ. ಕೊನೆಗೆ ಇವಳು ಹೋಗಿ ಹೇಳ್ತಾಳೆ, ನನಗೆ ರಾಮ ಈ ರೀತಿ ಅಪಮಾನ ಮಾಡಿಬಿಟ್ಟಿದ್ದಾನೆ ಅಂತ. ಆವಾಗ ರಾವಣ ತಾನೇನು ಮಾಡ್ತಾನೆ, ತಾನು ಅವನ ಹೆಂಡತಿಯನ್ನು ಅರ್ಥಾತ್ ಸೀತಾದೇವಿಯನ್ನು ಅಪಹಾರ ಮಾಡ್ತಾನೆ. ಅಪಹಾರ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಆ ಮಾರೀಚ ಇದ್ದ ಹಿಂದೆ,
ಆ ಮಾರೀಚ ಬಂಗಾರದ ಜಿಂಕೆ ವೇಷ ಹಾಕ್ಕೊಂಡು ಅಲ್ಲಿ ಬಂದು ಓಡಾಡ್ತಾ ಇರ್ತಾನೆ. ಅವಳಿಗೆ ಸಹಜವಾಗಿ ಆಸೆ ಆಗುತ್ತೆ ಸೀತಾದೇವಿಗೆ. ಅದು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ. ರಾಮದೇವರು ಅದು ಹಿಂದೆ ಓಡಿ ಹೋಗ್ತಾರೆ. ಕೊನೆಗೆ ಅದು ತುಂಬ ಮುಂದೆ ಓಡಿ ಹೋದಾಗ ರಾಮದೇವರು ಅದಕ್ಕೆ ಬಾಣವನ್ನು ಬಿಡ್ತಾರೆ. ಬಾಣ ಬಿಟ್ಟಾಗ ಸತ್ತು ಹೋಗುತ್ತೆ. ಸಾಯಬೇಕಾದರೆ ರಾಮನ ಧ್ವನಿಯಿಂದ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗ್ತಾ ಸತ್ತು ಹೋಗಿಬಿಡುತ್ತೆ. ಕೊನೆಗೆ ಸೀತೆಗೆ ಏನಾಯಿತು ಅಂತ ಹೆದರಿಕೆಯಾಗಿ ಲಕ್ಷ್ಮಣನ ಕಳಿಸ್ತಾಳೆ. ಲಕ್ಷ್ಮಣ ಹೋದಾಗ ಆಶ್ರಮದಲ್ಲಿ ಇದ್ದದ್ದು ಸೀತೆ ಒಬ್ಬಳೆ. ತಕ್ಷಣದಲ್ಲಿಯೇ ಯಾವ ರಾವಣ ಬಂದು ಅವಳನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಇಲ್ಲಿ ಗಮನಿಸಬೇಕಾದಂತಹ ಪ್ರಧಾನ ಅಂಶ, ಸೀತಾದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ. ಅವಳನ್ನು ಮುಟ್ಟಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ? ರಾವಣನಿಗೆ ಯೋಗ್ಯತೆ ಇಲ್ಲ. ಅವನು ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋದ. ಹಾಗಾದರೆ ಮುಟ್ಟಿದ್ದು ಯಾರನ್ನ ಅಂತ ಹೇಳಿದ್ರೆ ಸೀತಾದೇವಿಯ ಒಂದು ಆಕೃತಿಯನ್ನು ಅಂತೆ. ಸೀತಾದೇವಿಯನ್ನು ತಕ್ಷಣದಲ್ಲಿಯೇ ಮಹಾರುದ್ರ ದೇವರು ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋಗಿದ್ರಂತೆ. ಅಲ್ಲಿ ಇದ್ದುಕೊಂಡು ಅವರ ಪೂಜೆಯನ್ನು ಮಾಡ್ತಾಯಿದ್ರು, ಸೀತಾದೇವಿಯ ಪೂಜೆಯನ್ನು. ಅಲ್ಲಿ ಸೀತಾದೇವಿಯ ಒಂದು ಆಕೃತಿ ಅಂದರೆ ಅದಕ್ಕೆ ಆಕೃತಿಗೆ ಜೀವ ಇಟ್ಟು ಸೀತಾದೇವಿ ಅಂತ ಅದು ನೋಡಲಿಕ್ಕೆ ಇತ್ತು. ಅದನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದ. ಕೊನೆಗೆ ಹೋಗ್ಬೇಕಾದ್ರೆ ಜಟಾಯು ಅಂತ ಹಕ್ಕಿ ಬರುತ್ತೆ. ಆ ಜಟಾಯುವನ್ನು ಕೂಡ ಸಂಹಾರ ಮಾಡಿ ಹಾಕ್ತಾನೆ ಯಾರೋ ರಾವಣ. ಮುಂದೆ ಕೊನೆಗೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ರಾಮಲಕ್ಷ್ಮಣರು ಬಂದಾಗ ಆಶ್ರಮದಲ್ಲಿ ಸೀತೆ ಇಲ್ಲ. ಮುಂದೆ ಸೀತೆಯನ್ನು ಹುಡುಕ್ತಾ ಹೋಗ್ತಾರೆ. ಜಟಾಯು ಅಲ್ಲೇ ಬಿದ್ದಿರುತ್ತೆ, ಇನ್ನು ಜೀವ ಹೋಗಿರೋದಿಲ್ಲ. ಆ ಜಟಾಯು ಹೇಳಿರುತ್ತೆ ಹೀಗೆ ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ. ಮುಂದೆ ಹನುಮಂತನ ಭೇಟಿಯಾಗುತ್ತೆ. ಹನುಮಂತನ ಭೇಟಿಯಾಗಿ ಸುಗ್ರೀವನ ಭೇಟಿ. ಅದರಿಂದ ವಾಲಿಯನ್ನು ಸಂಹಾರ ಮಾಡ್ತಾನೆ. ಯಾಕೆಂದರೆ ವಾಲಿ ಸುಗ್ರೀವನ ಪತ್ನಿಯನ್ನೇ ಅಪಹಾರ ಮಾಡಿಬಿಟ್ಟಿದ್ದ, ತನ್ನ ತಮ್ಮನ ಪತ್ನಿಯನ್ನೇ ಅಪಹಾರ ಮಾಡಿಬಿಟ್ಟಿದ್ದ. ಅವನ ಸಂಹಾರ ಆಗುತ್ತೆ. ಅನಂತರ ಹನುಮಂತ ದೇವರು ಹುಡುಕ್ಲಿಕ್ಕೆ ಅಂತ ಹೋಗಿ ಸಮುದ್ರವನ್ನು ದಾಟಿ ಹುಡುಕಿಕೊಂಡು ಬರ್ತಾರೆ. ಮುಂದೆ ಸಮುದ್ರಕ್ಕೆ ಆ ಸೇತುವೆಯನ್ನು ಕಟ್ಟಿ ಎಲ್ಲ ಕಪಿಗಳು ಮತ್ತು ರಾಮಚಂದ್ರ ದೇವರು ಲಕ್ಷ್ಮಣ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅಲ್ಲಿದ್ದಂತಹ ಕುಂಭಕರ್ಣ ಇಂದ್ರಜಿತ್ತು ಎಲ್ಲರನ್ನು ಕೂಡ ಸಂಹಾರ ಮಾಡಿ ಕೊನೆಗೆ ರಾವಣನನ್ನು ಸಂಹಾರವನ್ನು ಮಾಡಿ ಸೀತಾದೇವಿಯನ್ನು ವಾಪಸ್ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬರೋದಕ್ಕಿಂತ ಮುಂಚೆ ಅವಳನ್ನು ಅಗ್ನಿ ಪ್ರವೇಶ ಮಾಡಿಸ್ತಾರೆ. ಯಾಕೆ ಅಂತ ಹೇಳಿದರೆ ಸೀತಾದೇವಿ 1 ವರ್ಷಗಳ ಕಾಲ ಎಲ್ಲಿ ಇದ್ಲು? ರಾವಣನ ಅಶೋಕವನದಲ್ಲಿ ಇದ್ಲು. ಹಾಗೆ ಜನರು ನಾಳೆ ತಪ್ಪು ಅಂದ್ಕೊಳ್ಬೋದು, 1 ವರ್ಷ ಅವಳು ಅಲ್ಲಿ ಇದ್ಲು ಏನಾಗಿದೆ ಏನೋ ಅಂತ. ಅದಕ್ಕೋಸ್ಕರ ಅವಳು ಶುದ್ಧಳಾಗಿದ್ದಾಳೆ ಅಂತ ಅವಳಿಗೆ ಅಗ್ನಿ ಪ್ರವೇಶವನ್ನು ಮಾಡಿಸಿ ಪರಿಶುದ್ಧಳಾಗಿದ್ದಾಳೆ ಅಂತ ಗೊತ್ತಾದಾಗ ಮತ್ತೆ ಪತ್ನಿ ಅಂತ ಸ್ವೀಕಾರ ಮಾಡ್ತಾನೆ. ಕೊನೆಗೆ ತನ್ನ ಊರಿಗೆ ಬಂದು 60,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಮುಂದೆ ತಾನು ತನ್ನ ಲೋಕಕ್ಕೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ತಿಳಿಸ್ತಾರೆ. ಮೋಕ್ಷಕ್ಕೆ ಹೋಗಬೇಕಾದ್ರೆ ರಾಮದೇವರು ಏನು ಮಾಡಿದರು ಅಂತ ಹೇಳಿದ್ರೆ ಎಲ್ಲ ಕಡೆ ಡಂಗುರ ಹೊಡಿಸಿದ್ರಂತೆ. ಇವತ್ತು ಕೂಡ ಕೆಲವೊಂದು ಹಳ್ಳಿಗಳು ಡಂಗುರ ಹೊಡಿತಾರೆ. ಡಂಗುರ ಯಾಕೆ ಹೊಡಿತಾರೆ ಅಂತ ಇನ್ನೂ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅಂತ. ರಾಮದೇವರು ಕೂಡ ಡಂಗುರ ಹೊಡಿಸಿದ್ರಂತೆ. ಡಂಗುರ ಹೊಡಿಸಿದ್ರ ಉದ್ದೇಶ ಏನು ಅಂತ ಹೇಳಿದರೆ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೇನೆ? ನಾನು ಲೋಕಕ್ಕೆ ಹೋಗ್ತಾ ಇದ್ದೇನೆ, ಅರ್ಥಾತ್ ಮೋಕ್ಷಕ್ಕೆ ಹೋಗ್ತಾ ಇದ್ದೇನೆ. ಹಾಗಾಗಿ ಯಾರ್ಯಾರ ಮೋಕ್ಷಕ್ಕೆ ಬರ್ತಿರೋ ಬನ್ನಿ ಅಂತ ಡಂಗುರ ಹೊಡಿಸಿದ ಅಂತೆ. ಆವಾಗ ರಾಮಚಂದ್ರ ದೇವರ ಮಹತ್ವ ಗೊತ್ತಿದ್ದಂತಹ ಅನೇಕ ಜನರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋದರಂತೆ. ಕೆಲವು ಜನರು ಅದೇ ಮೋಕ್ಷ ಇಲ್ಲೇ ಇರೋಣ ಅಂತ ಇಲ್ಲೇ ಎದ್ಬಿಡ್ತಾರೆ. ಕೊನೆಗೆ ಅನೇಕ ಪ್ರಾಣಿಗಳು ಪಕ್ಷಿಗಳು ಕೊನೆಗೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕೂಡ ರಾಮದೇವರೊಟ್ಟಿಗೆ ಮೋಕ್ಷಕ್ಕೆ ಹೋದವು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಭೂಮಿಯ ಮೇಲೆ ಪರಮಾತ್ಮ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಕೆಲವೊಂದು ಅವತಾರಗಳು ತಾತ್ಕಾಲಿಕ ಅವತಾರಗಳು. ಈ ವರಾಹ ಅವತಾರ, ನರಸಿಂಹ ಅವತಾರ ಎಲ್ಲ ಜಾಸ್ತಿ ಅಂದರೆ ಅರ್ಧ ಗಂಟೆ ಬಂದು ಅವರನ್ನು ಸಂಹಾರ ಮಾಡಿದ್ದು ಹೋಗಿಬಿಟ್ಟು. ಕೂರ್ಮಾವತಾರ ಪರ್ವತದ ಕೆಳಗೆ ಬಂತು, ಮುಗಿದ ಮೇಲೆ ಮತ್ತೆ ಹೋಗಿಬಿಡ್ತು. ಆ ರೀತಿಯಾಗಿ ಕೆಲವೊಂದೆಲ್ಲ ಸಣ್ಣ ಸಮಯದಲ್ಲಿ ಆದಂಥ ಅವತಾರಗಳು. ಈ ರಾಮಾವತಾರ ಕೃಷ್ಣಾವತಾರ ಹಾಗಲ್ಲ, ಸಾವಿರಾರು ವರ್ಷಗಳ ಕಾಲ ಭೂಮಿಯ ಮೇಲೆ ನಡೆದಾಡಿಕೊಂಡು ಎಲ್ಲರಿಗೂ ಯಾವ ರೀತಿಯಾಗಿ ಜೀವನ ಮಾಡಬೇಕು ಅಂತ ತೋರಿಸಿದಂತಹ ಅವತಾರಗಳು ರಾಮಾವತಾರ. ಈ ರೀತಿಯಾಗಿ ರಾಮದೇವರ ಚರಿತ್ರೆಯನ್ನು ತಿಳಿಸಿ ಮುಂದೆ ಪರಶುರಾಮದೇವರ ಚರಿತ್ರೆಯನ್ನು ತಿಳಿಸ್ತಾರೆ. ಪರಶುರಾಮದೇವರು ಸ್ವತಃ ತನ್ನ ತಂದೆಯ ಮಾತನ್ನು ನಡೆಸಬೇಕು ಅಂತ ತನ್ನ ತಾಯಿಯ ಶಿರಸ್ಸನ್ನೇ ಛೇದ ಮಾಡಿದಂತಹ ವ್ಯಕ್ತಿಗಳು. ಆ ರೀತಿಯಾಗಿ ತನ್ನ ತಾಯಿಯ ಶಿರಸ್ಸನ್ನೇ ಛೇದ ಮಾಡ್ತಾರೆ. ಯಾಕೆ ಮಾಡಿದರು ಅಂತ ಹೇಳಿದರೆ ಒಂದು ದಿವಸ ತಂದೆ ಹೆಸರು ಜಮದಗ್ನಿ ಅಂತ. ಆ ಜಮದಗ್ನಿ ಋಷಿಗಳ ಹೆಂಡತಿ ರೇಣುಕಾ ಅಂತ. ಆ ರೇಣುಕೆ ಒಂದು ದಿವಸ ನೀರು ತರಲಿಕ್ಕೆ ಅಂತ ನದಿ ಹತ್ರ ಹೋಗಿರ್ತಾಳೆ. ನದಿ ಹತ್ರ ಹೋದಾಗ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಗಂಧರ್ವ ಬಂದಿರ್ತಾನೆ. ಗಂಧರ್ವ ನೋಡಲಿಕ್ಕೆ ತುಂಬ ಸುಂದರವಾಗಿ ಇರ್ತಾನೆ. ಒಂದು ಕ್ಷಣ ನೋಡಿ ಮೈ ಮೆರಿತಾಳೆ, ತಕ್ಷಣವೇ ವಾಪಸ್ ಬಂದುಬಿಡ್ತಾಳೆ. ಬಂದಾಗ ಏನಾಗುತ್ತೆ, ಜಮದಗ್ನಿ ಋಷಿಗಳಿಗೆ ಗೊತ್ತಾಗುತ್ತೆ ಅಂತೆ ನನ್ನ ಹೆಂಡತಿಯ ಮನಸ್ಸು ಕೆಟ್ಟಿದೆ ಅಂತ, ಇನ್ನೊಬ್ಬರ ಪುರುಷನ ನೋಡಿ ಆಸೆ ಪಟ್ಟಿದ್ದಾಳೆ ಅಂತ.
ತಕ್ಷಣದಲ್ಲಿಯೇ ಅವಳು ಬದುಕಬಾರದು ಅಂತ ತೀರ್ಮಾನ ಮಾಡಿ ಅವಳಿಗೆ ಅನೇಕ ಜನ ಮಕ್ಕಳಿರ್ತಾರೆ. ಮಕ್ಕಳಿಗೆ ಆದೇಶ ಮಾಡ್ತಾರೆ, 6 ಜನ ಮಕ್ಕಳು, ನೀವೀಗಲೇ ನಿನ್ನ ತಾಯಿಯ ಶಿರಸ್ಸನ್ನು ಛೇದ ಮಾಡಿ ಅಂತ. 5 ಜನ ಮಕ್ಕಳು ಒಪ್ಕೊಳ್ಳೋದಿಲ್ಲ. ಆವಾಗ ಕೊನೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪರಶುರಾಮ ದೇವರಿಗೆ ಹೇಳ್ತಾರೆ, ಪರಶುರಾಮ ನೀನು ಈಗಲೇ ನಿನ್ನ ತಾಯಿಯ ಶಿರಸ್ಸನ್ನು ಕಟ್ ಮಾಡಿ ಹಾಕು ಅಂತ. ಅಷ್ಟು ಮಾತ್ರ ಅಲ್ಲ, ಈ 5 ಜನ ಮಕ್ಕಳ ಶಿರಸ್ಸನ್ನು ಕೂಡ ಕತ್ತರಿಸಿಬಿಡು ಅಂತ. ಯಾಕೆ ಅಂತ ಹೇಳಿದ್ರೆ ಇವರು ನನ್ನ ಮಾತನ್ನು ಕೇಳಲಿಲ್ಲ, ಹಾಗಾಗಿ ಇವರನ್ನು ಸಂಹಾರ ಮಾಡು, ನಿನ್ನ ತಾಯಿಯನ್ನು ಸಂಹಾರ ಮಾಡು ಅಂತ ಹೇಳ್ಬಿಡ್ತಾರೆ. ಜಮದಗ್ನಿಗಳು ಅಂತ ಹೇಳಿದ್ರೆ ತುಂಬ ಕೋಪಿಷ್ಟ ಋಷಿಗಳು. ಕೊನೆಗೆ ಪರಶುರಾಮ ದೇವರು ಸರಿ ಅಂತ ತನ್ನ ತಾಯಿಯ ಶಿರಸ್ಸನ್ನು ಛೇದ ಮಾಡ್ತಾರೆ. ಕೊನೆಗೆ 5 ಜನ ಸಹೋದರರ ಶಿರಸ್ಸನ್ನು ಕೂಡ ಛೇದ ಮಾಡ್ತಾರೆ. ಇಷ್ಟಾದಾಗ ಜಮದಗ್ನಿ ಋಷಿಗಳಿಗೆ ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಸರಿ, ನಿನಗೇನು ವರ ಬೇಕು ಅಂತ ಕೇಳ್ತಾರೆ. ಪರಶುರಾಮ ದೇವರು ಹೇಳ್ತಾರೆ, ನನ್ನ ತಾಯಿಯೂ ಬದುಕಬೇಕು, ನನ್ನ 5 ಜನ ಮಕ್ಕಳು ಬದುಕಬೇಕು ಅಂತ. ಹಾಗಾಗಿ ಅವರು ಪರಶುರಾಮ ದೇವರು ಪರಮಾತ್ಮನ ಅವತಾರ, ತಾಯಿಯನ್ನೇ ಕೊಂದುಬಿಟ್ರು ಅಂತ ಅಂದ್ಕೊಳ್ಬಾರ್ದು. ಯಾಕೆಂದರೆ ಸಂಹಾರ ಮಾಡಿದ್ದರ ನಿಜವಾದಂಥ ಉದ್ದೇಶ ಅವಳ ಮನಸ್ಸು ಕೆಟ್ಟಿತ್ತು. ಮನಸ್ಸನ್ನು ಯಾರಿಗೆ ಕೊಟ್ಟಿದ್ಲು? ಗಂಧರ್ವನಿಗೆ ಕೊಟ್ಟಿದ್ದಳು. ಹಾಗಾಗಿ ಅದಕ್ಕೋಸ್ಕರ ಅವಳ ಸಂಹಾರವನ್ನು ಮಾಡಿ ಮತ್ತೆ ಪುನಃ ಬದುಕುವಂತೆ ಮಾಡಿದರು ಎಂಬುದಾಗಿ ಪರಶುರಾಮ ದೇವರು ಚರಿತ್ರೆಯನ್ನು ತಿಳಿಸ್ತಾರೆ. ಅದೇ ರೀತಿಯಾಗಿ ಪರಶುರಾಮ ದೇವರು ಕಾರ್ತವೀರ್ಯಾರ್ಜುನನ ಸಂಹಾರವನ್ನು ಮಾಡ್ತಾರೆ. ಕಾರ್ತವೀರ್ಯಾರ್ಜುನ ಅಂತ ಹೇಳಿದ್ರೆ 1000 ಕೈಗಳು ಇರುವಂತಹ ದೊಡ್ಡ ರಾಜ, ಅವನ ಸಂಹಾರವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ 21 ಸಲ ಸಮಗ್ರ ಭೂ ಪ್ರದಕ್ಷಿಣೆ, ಅಂದರೆ 21 ಬಾರಿ ಇಡೀ ಭೂಮಿಯನ್ನು ಪ್ರದಕ್ಷಿಣೆಯನ್ನು ಮಾಡಿ ಅವರೇನು ಮಾಡ್ತಾರೆ, ಎಲ್ಲ ದುಷ್ಟ ಕ್ಷತ್ರಿಯರು, ಕೆಟ್ಟ ರಾಜರನ್ನು ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಪರಶುರಾಮ ದೇವರು ಎಲ್ಲವನ್ನು ಕೂಡ ಸಂಹಾರ ಮಾಡಿ ಕೊನೆಗೆ ಇಡೀ ಭೂಮಿ ಏನಾಗುತ್ತೆ ಪರಶುರಾಮ ದೇವರ ಕೈಯಲ್ಲಿ ಇರುತ್ತೆ. ಅಂದರೆ ಇಡೀ ಭೂಮಿಗೆ ರಾಜ ಯಾರೀಗ? ಪರಶುರಾಮ ದೇವರು. ಆ ಪರಶುರಾಮ ದೇವರು ಏನು ಮಾಡ್ತಾರೆ, ಇಡೀ ಭೂಮಿಯನ್ನು ಬ್ರಾಹ್ಮಣರಿಗೆ ಅಂತ ದಾನ ಮಾಡಿ ತಾವೇನು ಮಾಡ್ತಾರೆ, ಪರಶುರಾಮ ಕ್ಷೇತ್ರ ಅಂತ ಒಂದು ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಪರಶುರಾಮ ಕ್ಷೇತ್ರ ಅಂತೇಳಿ ಇಂದಿನ ಕರಾವಳಿಯ ತೀರ, ಈ ಒಂದು ಉಡುಪಿ ಮಂಗಳೂರು ಕ್ಷೇತ್ರ ಏನಿದೆ ಅದೆಲ್ಲೂ ಕೂಡ ಪರಶುರಾಮ ದೇವರ ನಿರ್ಮಾಣ ಮಾಡಿದಂತಹ ಕ್ಷೇತ್ರ. ಹಾಗಾಗಿ ನಾವು ಬೇರೆ ಕಡೆ ಇದು ಸಂಧ್ಯಾ ವಂದನೆ ಸಂಕಲ್ಪ ಮಾಡೋಕ್ಕಾದರೆ ರಾಮಕ್ಷೇತ್ರ ಅಂತ ಹೇಳ್ತೀವಿ, ಅಲ್ಲಿಗೆ ಹೋದಾಗ ಮಾತ್ರ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ. ಯಾಕೆಂದರೆ ಅದು ಅವರಿಗೋಸ್ಕರವೇ ನಿರ್ಮಾಣ ಮಾಡಿಕೊಂಡಂತಹ ಕ್ಷೇತ್ರ. ಆ ರೀತಿಯಾಗಿ ಪರಶುರಾಮ ದೇವರ ಚರಿತ್ರೆಯನ್ನು ಹೇಳಿ ಅನೇಕ ರಾಜರ ಕಥೆಯನ್ನು ಹೇಳ್ತಾ ಮುಂದೆ ಯಯಾತಿ ಎನ್ನುವಂತಹ ರಾಜನ ಚರಿತ್ರೆ. ಯಯಾತಿ ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಯಾರು ಹೋಗ್ತೀರಾ ಅಂತ, ಅದಕ್ಕೆ ಅರ್ಥ ಅಂತ ಮುಂದೆ ಗೊತ್ತಾಗುತ್ತೆ. ಆ ಯಯಾತಿ ಎನ್ನುವಂತಹ ರಾಜ ಒಂದು ದಿವಸ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿಗೆ 2 ಹೆಂಗಸರು ಬಂದಿರ್ತಾರೆ. ಒಬ್ಬಳ ಹೆಸರು ದೇವಯಾನಿ ಅಂತ, ಇನ್ನೊಬ್ಬಳ ಹೆಸರು ಶರ್ಮಿಷ್ಠೆ ಅಂತ. ಇವರಿಬ್ಬರು ಯಾರು ಅಂತ ಹೇಳಿದ್ರೆ ಶುಕ್ರಾಚಾರ್ಯರು, ದೈತ್ಯರ ಗುರುಗಳು. ಆ ಶುಕ್ರಾಚಾರ್ಯರ ಮಗಳು ಯಾರು ಅಂತ ಹೇಳಿದ್ರೆ ದೇವಯಾನಿ. ಅದೇ ರೀತಿಯಾಗಿ ಇನ್ನೊಬ್ಬ ರಾಜ ಇದ್ದ, ವೃಷಪರ್ವ ಅಂತ, ದೈತ್ಯರ ರಾಜ. ಅವನ ಮಗಳ ಹೆಸರು ಶರ್ಮಿಷ್ಠೆ ಅಂತ. ಹೀಗೆ ಶುಕ್ರಾಚಾರ್ಯರ ಮಗಳು ದೇವಯಾನಿ, ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ. ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದರು. ಯಾರು? 2 ಮಕ್ಕಳು ಕೂಡ ಸ್ನೇಹಿತರಾಗಿದ್ದರು. ಏಕೆಂದರೆ ವೃಷಪರ್ವ ರಾಜನ ಕುಲಪುರೋಹಿತರು ಶುಕ್ರಾಚಾರ್ಯರು. ಹಾಗೆ ಮನೆಗೆ ಆವಾಗ ಬರ್ತಾ ಇದ್ರು. ಇಬ್ಬರು ಕೂಡ ಸ್ನೇಹಿತರಾಗಿದ್ದರು. ಒಂದು ದಿವಸ ಕಾಡಿಗೆ ಅಂತ ಹೋಗಿರ್ತಾರೆ. ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಬ್ಬರು ಕೂಡ ಸ್ನಾನ ಮಾಡ್ತಾ ಇರ್ತಾರೆ. ಅನೇಕ ಜನ ಸ್ನೇಹಿತರೊಟ್ಟಿಗೆ ಸ್ನಾನ ಮಾಡಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಮಹರುದ್ರ ದೇವರು ಸಂಚಾರ ಮಾಡ್ತಾ ಇರ್ತಾರೆ ಅಂತೆ, ತಮ್ಮ ಪಾರ್ವತಿ ಗಣಪತಿ ಎಲ್ಲರ ಜೊತೆ ಸೇರಿಕೊಂಡು. ಆವಾಗ ಇವರಿಗೆ ನಾಚಿಕೆ ಆಗುತ್ತೆ ಹೆಣ್ಮಕ್ಳಿಗೆ. ರುದ್ರದೇವರು ಮೇಲ್ಗಡೆ ಹೋಗ್ತಾ ಇದ್ರು, ನಮ್ಮನ್ನು ನೋಡ್ತಾರೆ ಅಂತ ಮೇಲ್ಗಡೆ ಬಂದು ಏನು ಮಾಡ್ಕೊಳ್ತಾರೆ, ತಮ್ಮ ಬಟ್ಟೆ ಉಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ದೇವಯಾನಿ ಋಷಿಗಳ ಮಗಳು, ಶರ್ಮಿಷ್ಠೆ ರಾಜಕುಮಾರಿ. ಅರ್ಜೆಂಟಲ್ಲಿ ಏನಾಗ್ಬಿಡುತ್ತೆ, ದೇವಯಾನಿ ರಾಜಕುಮಾರಿ ಬಟ್ಟೆನ ಹಾಕೊಂಡ್ಬಿಡ್ತಾಳೆ. ಇವಳಿಗೆ ಒಬ್ಬ ಋಷಿಯ ಮಗಳ ಬಟ್ಟೆ ಸಿಗುತ್ತೆ. ಯಾರಿಗೆ? ಶರ್ಮಿಷ್ಠೆಗೆ. ಇಷ್ಟಕ್ಕೇನೆ, ಕೇವಲ ತನ್ನ ಬಟ್ಟೆಯನ್ನು ಹಾಕೊಂಡು ಅನ್ನುವಂತಹ ಕಾರಣಕ್ಕೇನೆ ತಾನೇನು ಮಾಡ್ತಾಳೆ, ಆ ದೇವಯಾನಿಯನ್ನು ಅಲ್ಲಿ ಹತ್ತಿರ ಬಾವಿ ಇರುತ್ತೆ, ಹಾಳು ಬಾವಿ, ಆ ಬಾವಿಗೆ ನೂಕಿ ತಾನೇ ತನ್ನ ಮನೆಗೆ ಬಂದುಬಿಡ್ತಾಳೆ. ಈ ಕಡೆ ದೇವಯಾನಿಯಲ್ಲಿ ಬಿದ್ದಿದ್ದಾಳೆ, ಹಾಳು ಬಾವಿಯಲ್ಲಿ ಬಿದ್ದಿದ್ದಾಳೆ. ಆವಾಗ ಅಲ್ಲಿ ಬೇಟೆಯಾಡಲಿಕ್ಕೆ ಅಂತ ಯಯಾತಿ ಎನ್ನುವಂಥ ರಾಜ ಬರ್ತಾನೆ.
ರಾಜ ಒಂದು ತುಂಬ ನೀರಡಿಕೆ ಆಗುತ್ತೆ ಅಂತ ಬಾವಿ ನೋಡ್ತಾನೆ. ಬಾವಿಯಲ್ಲಿ ನೀರಿರೋದಿಲ್ಲ, ಒಬ್ಬ ಹೆಣ್ಣು ಬಿದ್ದಿರ್ತಾಳೆ, ಆ ದೇವಯಾನಿ. ಆ ದೇವಯಾನಿಯನ್ನು ಮೇಲೆ ಎತ್ತಿ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿ ಕೊನೆಗೆ ಇಬ್ಬರಿಗೂ ಕೂಡ ಪ್ರೀತಿಯಾಗಿ ತಾನೇ ಮಾಡ್ತಾಳೆ, ದೇವಯಾನಿಯನ್ನು ಮದುವೆಯಾಗಿ ಬಿಡ್ತಾನೆ ಅಂತ. ಒಬ್ಬ ಋಷಿಯ ಕನ್ಯೆಯನ್ನು ಒಬ್ಬ ರಾಜಕುಮಾರ ಯಯಾತಿ ಎನ್ನುವಂತಹ ರಾಜ ಮದುವೆ ಆಗ್ತಾನೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ದೇವಯಾನಿ ತಾನೇ ಮಾಡ್ತಾಳೆ, ಶುಕ್ರಾಚಾರ್ಯ ಹತ್ರ ಬರ್ತಾಳೆ, ತಮ್ಮ ತಂದೆಯ ಹತ್ತಿರ. ಮದುವೆ ಎಲ್ಲ ಆಗುತ್ತೆ. ಮದುವೆ ಆದ ಮೇಲೆ ಅಳತಾ ತನ್ನ ತಂದೆ ಹತ್ರ ಬರ್ತಾಳೆ, ಇಲ್ಲಿ ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದಿ ಅಂತ. ಆವಾಗ ದೇವಯಾನಿ ಅಳತಾ ಎಲ್ಲ ವಿಚಾರವನ್ನು ಹೇಳ್ತಾಳೆ. ನಾನು ಕೇವಲ ಏನೋ ಅರ್ಜೆಂಟಲ್ಲಿ ಅವಳು ಬಟ್ಟೆನ ಹಾಕ್ಕೊಂಡೆ, ಆ ಬಟ್ಟೆ ಹಾಕ್ಕೊಂಡಿದ್ದಕ್ಕೆ ಏನು ಮಾಡಿದಳು, ನನ್ನ ಸ್ನೇಹಿತೆ ಶರ್ಮಿಷ್ಠ ನನ್ನನ್ನು ಬಾವಿಗೆ ದೂಕಿಬಿಟ್ಲು ಅಂತ. ಆವಾಗ ಶುಕ್ರಾಚಾರ್ಯರಿಗೆ ತುಂಬ ಸಿಟ್ಟು ಬಂದು ತಾವೇನು ಮಾಡ್ತಾರೆ, ಆ ರಾಜ್ಯವನ್ನೇ ಬಿಟ್ಟು ಹೊರಗಡೆ ಹೋಗಿಬಿಡ್ತಾರೆ. ಅಂದರೆ ವೃಷಪರ್ವ ರಾಜನ ರಾಜ್ಯವನ್ನೇ ಬಿಟ್ಟು ಹೊರಗಡೆ ಹೋಗಿಬಿಡ್ತಾರೆ. ಯಾವಾಗ ತಮ್ಮ ಗುರುಗಳೇನೇ ಹೊರಗಡೆ ಹೋಗಿಬಿಟ್ರು ಆವಾಗ ಎಲ್ಲ ದೈತ್ಯರಿಗೂ ತುಂಬ ಹೆದರಿಕೆ ಆಗುತ್ತೆ ಅಂತೆ. ಆವಾಗ ವೃಷಪರ್ವ ರಾಜ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಶುಕ್ರಾಚಾರ್ಯರಿಗೆ. ದಯವಿಟ್ಟು ನೀವು ರಾಜ್ಯವನ್ನು ಬಿಟ್ಟು ಹೋಗಿಬೇಡಿ, ನಿಮ್ಗೇನು ಮಾಡಬೇಕು ಹೇಳಿ, ನಾನು ಮಾಡ್ತೇನೆ ಅಂತ. ಆವಾಗ ದೇವಯಾನಿ ಹೇಳ್ತಾಳೆ, ಇವತ್ತು ದೇವಯಾನಿ ಸಾಮಾನ್ಯ ಹೆಣ್ಣಲ್ಲ, ಯಯಾತಿ ರಾಜನ ಹೆಂಡತಿಯಾಗಿದ್ದಾಳೆ. ಹಾಗಾಗಿ ಅವಳಿಗೆ ಅಪಮಾನವನ್ನು ಮಾಡಿದವರು ಯಾರು, ನಿನ್ನ ಮಗಳು ಶರ್ಮಿಷ್ಠೆ. ಹಾಗಾಗಿ ನೀನು ಶರ್ಮಿಷ್ಠೆಯನ್ನು ಜೀವನ ಪೂರ್ತಿ ದೇವಯಾನಿಯೇ ಸೇವಕಿಯನ್ನಾಗಿ ಮಾಡಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ಅವಳ ಜೊತೆಗೆ 1000 ಜನ ಸೇವಕಿಯರನ್ನು ನನ್ನ ಮಗಳ ಸೇವೆಗೆ ಅಂತ ಕಳಿಸ್ಬೇಕು ಅಂತ ಹೇಳ್ತಾನೆ. ಕೊನೆಗೆ ಶರ್ಮಿಷ್ಠಿ ಕೂಡ ಒಪ್ಕೊಳ್ತಾಳೆ. ಯಾಕೆಂದರೆ ಒಪ್ಕೊಳ್ಳದೆ ಹೋದರೆ ತನಗೆ ಮಾತ್ರ ಲಾಸ್ ಅಲ್ಲ, ತನ್ನ ಇಡೀ ದೈತ್ಯ ಕುಲಕ್ಕೆ ಲಾಸ್. ಯಾಕಂದರೆ ಗುರುಗಳು ಅಂತ ಇದ್ದರೆ ಕುಲ ಚೆನ್ನಾಗಿ ಇರುತ್ತೆ. ಹಾಗಾಗಿ ದೈತ್ಯ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಒಪ್ಕೊಳ್ತಾಳೆ. ಕೊನೆಗೆ ಶರ್ಮಿಷ್ಠೆ ರಾಜಕುಮಾರಿಯಾಗಿ ಬೆಳೆದಂತಹ ವ್ಯಕ್ತಿ ಒಬ್ಬ ದೇವಯಾನಿಯ ಸೇವಕಿಯಾಗಿ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಯಯಾತಿ ಮತ್ತು ದೇವಯಾನಿ ಗಂಡ ಹೆಂಡತಿ, ಅವರ ಸೇವೆ ಮಾಡಲಿಕ್ಕೆ ಅಂತ ಶರ್ಮಿಷ್ಠೆ ಮತ್ತು 1000 ಜನ ಸೇವಕಿಯರು. ಕೊನೆಗೆ ದೇವಯಾನಿ ಮತ್ತು ಯಯಾತಿ ಮಹಾರಾಜನಿಗೆ 2 ಮಕ್ಕಳು ಹುಡ್ತಾರೆ. ಅದು ಯದು ಮತ್ತು ತುರ್ವಸು ಅಂತ. ಮುಂದೆ ಈ ಯದು ಮಹಾರಾಜನ ವಂಶವೇನೆ ಯಾದವರು ಅಂತ ಪ್ರಖ್ಯಾತವಾಗುತ್ತೆ. ಅದೇ ಯಾದವ ವಂಶದಲ್ಲಿ ಕೃಷ್ಣ ಅವತಾರ ಮಾಡ್ತಾರೆ, ಅದು ಮುಂದೆ ಕಥೆ ಬರುತ್ತೆ. ಕೊನೆಗೆ ಶರ್ಮಿಷ್ಠೆ ಅವಳು ದೇವಯಾನಿಯ ವಯಸ್ಸೆ. ದೇವಯಾನಿಗೆ ಮದುವೆಯಾಗಿದೆ, ಮಕ್ಕಳಾಗಿದೆ. ಶರ್ಮಿಷ್ಠೆಗೆ ಮದುವೆ ಮಕ್ಕಳು ಯಾವುದೂ ಇಲ್ಲ. ವಯಸ್ಸಿಗೆ ಸಹಜವಾದಂಥ ಆಸೆಗಳು ಹುಟ್ಟಲಿಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಯಯಾತಿ ರಾಜನಿಗೆ ಕೂಡ ಇವಳ ಮೇಲೆ ಪ್ರೀತಿಯಾಗುತ್ತೆ. ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಗಂಧರ್ವಿ ವಿವಾಹವನ್ನು ಆಗಿಬಿಡ್ತಾರೆ. ಗಂಧರ್ವಿ ವಿವಾಹ ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಪ್ರೀತಿಯಾಗುತ್ತೋ ಆಗಿನ ಕ್ಷಣದಲ್ಲಿಯೇ ಮದುವೆಯಾಗುವಂಥ ಸಂದರ್ಭ. ಅಲ್ಲಿಗೆ ಪುರೋಹಿತರು, ಮಾಂಗಲ್ಯ, ಮಂತ್ರಾಕ್ಷತೆ, ಅಗ್ನಿ ಯಾವುದು ಬೇಡ, ಮನಸ್ಸು ಒಂದಾದರೆ ಅದು ಗಾಂಧರ್ವ ವಿವಾಹ ಅಂತ. ಹಿಂದಿನ ಯುಗದಲ್ಲಿ ಅದಕ್ಕೆ ಸಮ್ಮತಿ ಇತ್ತು. ಕೊನೆಗೆ ಮದುವೆ ಆಗಿಬಿಡ್ತಾರೆ. ಈ ವಿಚಾರವನ್ನು ಹೊರಗಡೆ ತಿಳಿಸೋದೇ ಇಲ್ಲ ಯಾರಿಗೂ ಕೂಡ. ದೇವಯಾನಿಗೆ ಗೊತ್ತಿರೋದ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಕೊನೆಗೆ ಶರ್ಮಿಷ್ಠೆಗೆ 3 ಜನ ಮಕ್ಕಳು ಹುಡ್ತಾರೆ ಅಂತೆ, ದೃಹ್ಯ, ಅನು ಮತ್ತು ಪೂರ್ವ ಅಂತ. ದೇವಯಾನಿಗೆ 2 ಗಂಡು ಮಕ್ಕಳು, ಇವಳಿಗೆ 3 ಜನ ಗಂಡು ಮಕ್ಕಳು. ಮಕ್ಕಳು ಆದ ಮೇಲೆ ಏನು ಗೊತ್ತಾಗುತ್ತೆ, ಈ ವಿಚಾರ ದೇವಯಾನಿಗೆ ಗೊತ್ತಾಗುತ್ತೆ ಅಂತೆ. ಇವಳು ನನ್ನ ಗಂಡನನ್ನೇ ಮದುವೆಯಾಗಿ 3 ಜನ ಮಕ್ಕಳನ್ನು ಪಡೆದಿದ್ದಾಳೆ ಅಂತ. ಕೊನೆಗೆ ಇಷ್ಟೆಲ್ಲ ಆದ ತಕ್ಷಣ ಶುಕ್ರಾಚಾರ್ಯರು ಯಯಾತಿರಾಜನಿಗೆ ಶಾಪವನ್ನು ಕೊಡ್ತಾರೆ ಅಂತೆ. ದೇವಯಾನಿ ನೇರವಾಗಿ ತನ್ನ ತಂದೆ ಮಾತ್ರ ಹೋಗ್ಬಿಡ್ತಾರೆ ಅಳ್ತಾ, ನನ್ನ ಗಂಡ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ ಅಂತ. ತಕ್ಷಣದಲ್ಲಿ ಏನೇ ಯಯಾತಿರಾಜನ ಹತ್ರ ಶುಕ್ರಾಚಾರ್ಯರು ಬಂದು ಅವನಿಗೆ ಶಾಪವನ್ನು ಕೊಡ್ತಾರೆ. ನೀನು ಇವತ್ತು ಇಷ್ಟೆಲ್ಲ ಮಾಡಿದ್ಯಾಕೆ, ಒಳ್ಳೆಯ ವಯಸ್ಸಿದೆ, ಒಳ್ಳೆಯ ದೇಹದ ಶಕ್ತಿ ಇದೆ ಮತ್ತು ಕಾಮುಕತನ, ಹಾಗಾಗಿ ನಿನಗೆ ಈ ಒಂದು ವಯಸ್ಸೇ ಹೋಗಿ 90 ವರ್ಷದ ಮುದುಕನಾಗಿ ಬಿಡು ಅಂತ ಅವನಿಗೆ ಶಾಪವನ್ನು ಕೊಟ್ಟುಬಿಡ್ತಾರೆ. ಒಳ್ಳೆಯ ತಾರುಣ್ಯದಲ್ಲಿ ಇದ್ದಂತಹ ಯಯಾತಿ ಮಹಾರಾಜ 90 ವರ್ಷದ ಹಣ್ಣು ಮುದುಕನಾಗಿ ಬಿಡ್ತಾನೆ ಅಂತೆ. ಕೊನೆಗೆ ದೇವಯಾನಿ ಮನೆಗೆ ಬರ್ತಾಳೆ. ಆವಾಗ ಯಾವ ಯಯಾತಿ ರಾಜ ತಾನೇನು ತುಂಬ ಪ್ರಾರ್ಥನೆಯನ್ನು ಮಾಡ್ತಾನೆ ಶುಕ್ರಾಚಾರ್ಯರ ಹತ್ರ, ದಯವಿಟ್ಟು ನನ್ನನ್ನು ತಪ್ಪನ್ನು ಕ್ಷಮಿಸಿಬಿಡಿ, ಹೇಗಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಅಂತ. ಅದಕ್ಕೆ ಶುಕ್ರಾಚಾರ್ಯ ಹೇಳ್ತಾರೆ, ಅದಕ್ಕೆ ಒಂದು ಉಪಾಯ ಇದೆ ಅಂತ. ಯಾರಾದರೂ ಯುವಕರು ಬಂದು ನಿನ್ನ ವಾರ್ಧಕ್ಯವನ್ನು, ನಿನ್ನ ವಯಸ್ಸನ್ನು ಅವರು ಸ್ವೀಕಾರ ಮಾಡಬೇಕು, ಅವರಿಗಿರುವ ತಾರುಣ್ಯ ನಿನಗೆ ಕೊಡಬೇಕು ಅಂತ. ಅಂದರೆ ಅವರು ಮುದುಕರಾಗ್ತಾರೆ, ನೀನು ತರುಣನಾಗ್ತೀಯ ಅಂತ. ಆವಾಗ ಅವನು ತನ್ನ ಮನೆಗೆ ಬರ್ತಾನೆ. ಮನೆಯಲ್ಲಿ ಯಾರಿರ್ತಾರೆ, 5 ಜನ ಮಕ್ಕಳಿರ್ತಾರೆ. 5 ಜನ ಮಕ್ಕಳಲ್ಲಿ ಕೇಳ್ತಾ ಬರ್ತಾನೆ ಅಂತೆ,
ಯಾರಾದರೂ ನನ್ನ ವಯಸ್ಸನ್ನು ತೆಗೆದುಕೊಂಡು ನಿನ್ನ ವಯಸ್ಸನ್ನು ಕೊಡ್ತೀರ. ಅವಾಗ ಮಕ್ಕಳು ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಈಗ ನಮಗೆ ಏನು ಅದನ್ನು ಬಿಟ್ಟು ನಮ್ಮ ತಾರುಣ್ಯವನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಎಷ್ಟು ಜನಕ್ಕೆ ಆಸೆ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಯಾರೊಬ್ಬರು ಕೂಡ ಅವನ ಮುದುಕತನವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದೆ ಬರೋದೇ ಇಲ್ಲ. ಕೊನೆಯ ಮಗ ಪುರು ಅಂತ, ಆ ಪುರು ಅನ್ನುವಂಥ ವ್ಯಕ್ತಿ ತಾನು ಮುಂದೆ ಬರ್ತಾನೆ. ಅಪ್ಪ, ಅದು ನಿನಗೋಸ್ಕರ ನಿನ್ನ ಮುದುಕತನವನ್ನು ನಾನು ಸ್ವೀಕಾರ ಮಾಡ್ತೇನೆ, ನೀನು ತರುಣನಾಗು ಅಂತ ತನ್ನ ತಾರುಣ್ಯವನ್ನು ಧಾರೆ ಎರಿತಾನೆ ಅಂತೆ. ಕೊನೆಗೆ ಪ್ರತಿಯೊಬ್ಬರೂ ಕೂಡ ಒಂದು ರೀತಿಯಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ಸ್ವಾರ್ಥವೇ ಇತ್ತು. ದೇವಯಾನಿಗೆ ತನ್ನ ಸ್ವಾರ್ಥ, ಶರ್ಮಿಷ್ಠೆಗೆ ತನ್ನ ಸ್ವಾರ್ಥ, ತಾನು ಆರಾಮಾಗಿರ್ಬೇಕು, ತನ್ನ ಮಕ್ಕಳು ಸರಿ ಇರಬೇಕು ಅಂತ ಅವಳಿಗೆ ಸ್ವಾರ್ಥ. ಯಯಾತಿಗೆ ಇಬ್ಬರು ಹೆಣ್ಣಂದಿರಿದ್ದಾರೆ, 5 ಜನ ಮಕ್ಕಳಿದ್ದರೂ ಕೂಡ ಇನ್ನಷ್ಟು ಅನುಭವಿಸಬೇಕು ಅನ್ನುವಂಥ ಸ್ವಾರ್ಥ. ಇಷ್ಟೆಲ್ಲ ಸ್ವಾರ್ಥದ ನಡುವೆ ತ್ಯಾಗ ಮಾಡಿದ್ಯಾರು? ಈ ಪೂರು ಮಾತ್ರ. ಯೋಗ್ಯ ವಯಸ್ಸು, ಮದುವೆಯಾಗುವಂಥ ವಯಸ್ಸು, ಆ ವಯಸ್ಸಿನಲ್ಲಿ ತನ್ನ ವಯಸ್ಸನ್ನು ತ್ಯಾಗ ಮಾಡಿ ತಾನೇ ಮಾಡಿದ, ಮುದುಕನಾಗಿ ಹೋಗಿಬಿಟ್ಟ. ಕೊನೆಗೆ ಯಯಾತಿಗೆ ಒಳ್ಳೆಯ ತಾರುಣ್ಯ, ಇವನಿಗೆ ಒಳ್ಳೆಯ ಮುದುಕತನ ಬಂದುಬಿಡ್ತು. ಕೊನೆಗೆ ಎಷ್ಟಾಯಿತು ಅಂತ ಹೇಳಿದ್ರೆ 1000 ವರ್ಷಗಳ ಕಾಲ ಇದೇ ರೀತಿ ಆಯಿತು ಅಂತೆ. 1000 ವರ್ಷಗಳ ಕಾಲ ಯಯಾತಿ ರಾಜ ತಾನೇ ಮಾಡಿದ ಸುಖವನ್ನು ಅನುಭವಿಸ್ತಾ ಇದ್ದ. ಇವನ ಪಾತ್ರ ಪೂರ್ವ ಮಾತ್ರ ಮುದುಕನಾಗಿ ಇದ್ದ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಯಾರಿಗೆ ಯಯಾತಿ ರಾಜನಿಗೆ ಜೀವನದಲ್ಲಿ ವೈರಾಗ್ಯ ಬರುತ್ತೆ ಅಂತೆ. ಅವನೊಂದು ಮಾತು ಹೇಳ್ತಾನೆ, ನಜಾತು ಕಾಮಃ ಕಾಮಾನಂ ಉಪಭೋಗೇನ ಶಾಮ್ಯತಿ ಅಂತ. ಯಾವತ್ತೂ ಕೂಡ ಒಬ್ಬ ಮನುಷ್ಯ ಯಾವುದೋ ಒಂದನ್ನು ಅನುಭವಿಸಿ ತೃಪ್ತಿ ಪಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ಅದೆಲ್ಲವೂ ಕೂಡ ಉರಿಯೋ ಬೆಂಕಿ ಅಂತೆ. ಉರಿಯೋ ಬೆಂಕಿಗೆ ಎಷ್ಟು ತುಪ್ಪ ಹಾಕಿದರೂ ಕೂಡ ಏನಾಗುತ್ತೆ, ಅದು ಅಷ್ಟು ಜಾಸ್ತಿ ಉರಿಯುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗೆ ಅನುಭವಿಸಬೇಕು, ಯಾವುದನ್ನು ಅನುಭವಿಸಬೇಕು ಅಂತ ನಾನು ಅನುಭವಿಸ್ತಾ ಇದ್ದರೆ ಅನುಭವಿಸಿದಷ್ಟು ಅದರ ಮೇಲೆ ಇನ್ನಷ್ಟು ಆಸಕ್ತಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತೆ. ಹಾಗಾಗಿ ನಾನು ಅನುಭವಿಸಿದ್ದು ಸಾಕು ಅಂತ ತಾನೇ ಮಾಡ್ತಾನೆ. ವೈರಾಗ್ಯದಿಂದಾಗಿ ಮತ್ತೆ ತನ್ನ ಪುರುವಿನ ಹತ್ರ ಬರ್ತಾನೆ. ಪುರುವಿನ ಹತ್ರ ಬಂದು ತಾನೇ ಮಾಡ್ತಾನೆ, ತನ್ನ ತಾರುಣ್ಯವನ್ನು ಏನು ಮಾಡ್ತಾನೆ ಅವನಿಗೆ ಕೊಡ್ತಾನೆ, ಮತ್ತು ತನ್ನ ಮುದುಕತನವನ್ನು ತಾನೇ ವಾಪಸ್ ಪಡಿತಾನೆ. ಈ ರೀತಿಯಾಗಿ ಯಯಾತಿಯ ಜೀವನ ಹೇಗಿದೆ ಅಂತ ಹೇಳಿದರೆ 7 ಮತ್ತು ಬೀಳು. ಒಂದು ಸಲ ಮುದುಕನಾಗಿದ್ದು, ಇನ್ನೊಂದು ಸಲ ತಾರುಣ್ಯ, ಮತ್ತೆ ಮುದುಕನಾಗ್ತಾನೆ. ಈ ರೀತಿಯಾಗಿ ಯಯಾತಿ ಮಹಾರಾಜನಿಗೆ ಈ ರೀತಿಯಾದಂತಹ ಜೀವನ ಬರುತ್ತೆ. ಅದಕ್ಕೋಸ್ಕರನೇ ಅವನಿಗೆ ಯಯಾತಿ ಅಂತ. ಅವನು ತನ್ನ ಮಾವ ಶಾಪ ಕೊಟ್ಟಾಗ ತನ್ನ ಮಕ್ಕಳ ಹತ್ರ ಬಂದು ಕೇಳಿದ, ಯಹ ಯಾತಿ ಅಂತ. ಅಂದರೆ ಯಾರು ನನ್ನ ಮುದುಕತನವನ್ನು ತಗೊಳ್ಕೊಳ್ತೀರಿ ಅಂತ. ಯಾತಿ ಅಂತ ಹೇಳಿದ್ರೆ ಹೊಂದುತ್ತೀರಿ ಅಂತ. ಅದಕ್ಕೋಸ್ಕರ ಅವನಿಗೆ ಏನು ಹೆಸರಿತ್ತು, ಯಯಾತಿ ಅಂತ. ಹಾಗಾಗಿ ಅವನು ಹುಟ್ಟಿದಾಗಲೇ ಅವನಿಗೆ ನಾಮಕರಣ ಏನಾಗಿತ್ತು, ಯಯಾತಿ ಅಂತ. ಅದು ಸಾರ್ಥಕ ಯಾವಾಗ ಆಯಿತು, ಈ ಸಂದರ್ಭದಲ್ಲಿ ಆಯಿತು ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಯಯಾತಿ ರಾಜನ ಚರಿತ್ರೆಯನ್ನು ಹೇಳಿ ಮುಂದೆ ಪೂರ್ವ ಮಹಾರಾಜನ ಕಥೆಯನ್ನು ಹೇಳ್ತಾರೆ. ಈ ಪೂರ್ವ ಮಹಾರಾಜನ ಕಥೆಯೇನೆ ಮುಂದೆ ಆ ವಂಶದಲ್ಲಿ ಬಂದಂತಹ ವ್ಯಕ್ತಿಗಳೇನೇ ಈ ಭೀಮ, ಅರ್ಜುನ, ದುರ್ಯೋಧನ ಇವರೆಲ್ಲರೂ ಕೂಡ ಕುರು ವಂಶ ಅಂತ ಅದಕ್ಕೆ ಹೆಸರು ಬರುತ್ತೆ. ಅದಕ್ಕೆ ಅವರೆಲ್ಲರೂ ಕೂಡ ಕೌರವರು ಎಂಬುದಾಗಿ ಪ್ರಖ್ಯಾತರಾಗ್ತಾರೆ. ಅದೇ ರೀತಿಯಾಗಿ ಯದು ಮಹಾರಾಜನ ವಂಶ ಇದೇ, ಇವರ ಅಣ್ಣ ಯದು ಮಹಾರಾಜ, ಅವನ ವಂಶದಲ್ಲಿ ಬಂದಂಥವರೆಲ್ಲರೂ ಕೂಡ ಯಾದವರು ಅಂತ ಪ್ರಖ್ಯಾತರಾಗ್ತಾರೆ. ಹೀಗೆ ಆ ಯಾದವರ ಕುಲಕ್ಕೆ ಮತ್ತು ಕೌರವರ ಕುಲಕ್ಕೆ ಮೂಲ ಕಾರಣ ಈ ಯಯಾತಿ ಎನ್ನುವಂತಹ ರಾಜ. ಹೀಗೆ ಇಷ್ಟೆಲ್ಲ ಚರಿತ್ರೆಯನ್ನು ಹೇಳಿ ಮುಂದೆ ರಂತಿ ಮಹಾರಾಜ ಅನ್ನುವಂತಹ ಒಬ್ಬ ರಾಜನ ಚರಿತ್ರೆ. ಈ ರಂತಿ ಮಹಾರಾಜ ಪೂರ್ವ ವಂಶದಲ್ಲಿ ಬಂದಿದ್ದ. ಒಂದು ದಿವಸ ದೇಶದಲ್ಲಿ ಬರಗಾಲ ಬರುತ್ತೆ ಅಂತೆ. 12 ವರ್ಷಗಳ ಕಾಲ ಮಳೆಯೇ ಆಗೋದಿಲ್ಲ. ಆವಾಗ ರಂತಿದೇವ ತಾನೇನು ಮಾಡ್ತಾನೆ, ಒಂದು ವ್ರತವನ್ನು ಮಾಡ್ತಾನೆ ಅಂತೆ. 48 ದಿವಸಗಳ ಕಾಲ ಉಪವಾಸ ವ್ರತ. ಉಪವಾಸವನ್ನು ಒಬ್ಬ ಜ್ಯೋತಿಷಿಗಳು ಹೇಳ್ತಾರೆ, 48 ದಿವಸ ಉಪವಾಸ ಮಾಡಿದರೆ ಮಳೆಯಾಗುತ್ತೆ ನಿನ್ನ ರಾಜ್ಯಕ್ಕೆ ಅಂತ. ಕೊನೆಗೆ ರಾಜ ತಾನೇನು ಮಾಡ್ತಾನೆ, ಅವನ ಹತ್ರ ಬೇಗಷ್ಟು ನೀರಿತ್ತು, ಎಲ್ಲವೂ ಕೂಡ ಇತ್ತು. ಆದರೂ ಕೂಡ ತನ್ನ ರಾಜ್ಯ ಚೆನ್ನಾಗಿರಬೇಕು ಅಂತ ಉಪವಾಸವೆಲ್ಲವನ್ನು ಕೂಡ ಮಾಡಿದ. ಕೊನೆಗೆ 48 ದಿವಸ ಆಯಿತು. 48 ದಿವಸ ಆದ ಮೇಲೆ ಚೆನ್ನಾಗಿ ಎಲ್ಲ ಮಳೆ ಆಗಲಿಕ್ಕೆ ಶುರುವಾಯಿತು. ಸಂದರ್ಭದಲ್ಲಿ ಈ ಮಹಾರಾಜನಿಗೆ ಸ್ವಲ್ಪ ಆಹಾರ ಉಳಿದಿರುತ್ತೆ. 48 ದಿವಸ ಆದರೆ ಕೊನೆಯ ದಿನ ಸ್ವಲ್ಪ ಆಹಾರ ಇರುತ್ತೆ ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡಿರ್ತಾನೆ. ಆವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ, ಅವನೊಬ್ಬ ಶೂದ್ರ ಬಂದು ಆಹಾರ ಕೊಡಿ ಅಂತ ಕೇಳ್ತಾನೆ. ಸರಿ ಅಂತ ತಾನು ಇಟ್ಕೊಂಡಿದ್ದು ಸ್ವಲ್ಪ ಅನ್ನ, ಅದರಲ್ಲಿ ಸ್ವಲ್ಪ ಅನ್ನವನ್ನು ಶೂದ್ರನಿಗೆ ಕೊಡ್ತಾನೆ.
ಇನ್ನೂ ಸ್ವಲ್ಪ ಅನ್ನ ಇತ್ತು, ಊಟ ಮಾಡಬೇಕಂತ ಹೋಗ್ತಾರೆ. ತಕ್ಷಣದಲ್ಲಿ ಒಬ್ಬ ಬೇಡ ಬರ್ತಾನೆ, ಬೇಟೆಯಾಡುವಂತಹ ವ್ಯಕ್ತಿ. ಅವನ ಜೊತೆಗೆ 2 ನಾಯಿಗಳು. ದಯವಿಟ್ಟು ಸ್ವಲ್ಪ ಅನ್ನ ಹಾಕಿ ಅಂತ ಕೇಳ್ತಾನೆ. ಕೊನೆಗೆ ಅದನ್ನು ಕೊಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಎಲ್ಲ ಕೊಟ್ಟು 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 ಸ್ವಲ್ಪ ನೀರು ಮಾತ್ರ ಉಳಿಯುತ್ತೆ ಅಂತೆ. ನೀರನ್ನಾದರೂ ಕುಡಿಯೋಣ ಅಂತ ಹೊಡ್ತಾನೆ. ಕೊನೆಗೆ ಒಬ್ಬ ಶಪಚ ಅಂತ ಹೇಳಿದ್ರೆ ನಾಯಿಯನ್ನು ಕೊಂದು ತಿನ್ನುವಂತಹ ಚಾಂಡಾಲ, ಅವನು ಬರ್ತಾನೆ. ಅವನು ಬಂದಾಗಲೂ ಕೂಡ ನೀರು ಕುಡಿ ಅಂತ ಹೇಳಿದ್ರೆ ನೀರನ್ನು ಕೂಡ ಅವನು ಕೊಟ್ಟು ಬಿಡ್ತಾನೆ ಅಂತೆ. ಆಹಾರ ಇತ್ತು, ಆಹಾರ ಹೋಯಿತು, ಅನ್ನ ಎಲ್ಲವೂ ಕೂಡ ಖಾಲಿಯಾಗಿ ಕೊನೆಗೆ ನೀರು ಉಳಿತು. ನೀರನ್ನು ಕೂಡ ಬಿಡಲಿಲ್ಲ, ನೀರನ್ನು ಕೂಡ ತೆಗೆದುಕೊಂಡು ಹೋಗಿಬಿಟ್ಟ. ಇಷ್ಟೆಲ್ಲ ಆದಾಗ ಅವನೇನು ಮಾಡ್ತಾನೆ, ಎಲ್ಲವನ್ನು ಕೂಡ ಕೊಟ್ಟು ಪ್ರತಿಯೊಂದು ಪ್ರಾಣಿಗಳ ಹೃದಯದಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ಅವನು ತೃಪ್ತನಾಗಲಿ ಅಂತ ತಾನೇ ಮಾಡ್ತಾನೆ, ಅನ್ನದಾನವನ್ನು ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಒಂದು ಪ್ರಾರ್ಥನೆಯನ್ನು ಪರಮಾತ್ಮನ ಹತ್ರ ಮಾಡ್ತಾನೆ ಅಂತೆ. ನಕಾಮಹೇಯಂ ಗತಿಮೀಶ್ವರಾಣಂ ಅಂತ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ, ಇಷ್ಟೆಲ್ಲ ಜನರಿಗೆ ಕೂಡ ಒಂದಲ್ಲ ಒಂದು ಕಷ್ಟ ಇದ್ದೇ ಇದೆ. ಹಾಗಾಗಿ ಪರಮಾತ್ಮ ನನ್ನ ಪುಣ್ಯ ಅಂತ ಏನಿದೆ, ಆ ಪುಣ್ಯವನ್ನು ಎಲ್ಲವನ್ನು ಕೂಡ ಎಲ್ಲ ಜನರಿಗೆ ಕೊಟ್ಟು ಅವರೆಲ್ಲರ ದುಃಖವನ್ನು ನನಗೆ ಕೊಟ್ಟು ಬಿಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂತೆ. ಆ ರೀತಿಯಾಗಿ ತ್ಯಾಗದ ಜೀವನವನ್ನು ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಅವನ ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮ ಆ ರಾಜ್ಯಕ್ಕೆ ವಿಶಿಷ್ಟವಾದಂತಹ ಮಳೆ ಬೆಳೆ ಎಲ್ಲವನ್ನು ಕೂಡ ಕೊಟ್ಟು ಆ ರಾಜ್ಯವನ್ನು ಒಳ್ಳೆಯ ಸುಭಿಕ್ಷವನ್ನಾಗಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇಷ್ಟಕ್ಕೆಲ್ಲ ಪ್ರಧಾನ ಕಾರಣ ಏನು ಅಂತ ಹೇಳಿದರೆ ಆ ರಂತಿದೇವನ ತ್ಯಾಗ. 48 ದಿವಸ ಉಪವಾಸ ಇದ್ದಾನೆ. ಮರು ದಿವಸ ಒಂದು ಚಂಡಾಲ ಬಂದು ಕೇಳಿದ್ರೆ ಕೂಡ ಏನು ಮಾಡಿದ, ನೀರನ್ನು ಕೊಟ್ಟ, ಆಹಾರವನ್ನು ಕೊಟ್ಟ ಅಂತ. ಹಾಗಾಗಿ ಒಂದು ಮಾತಿದೆ, ನಾವಿವತ್ತು ಅನೇಕ ರೀತಿಯ ದಾನಗಳನ್ನು ಕೊಡ್ತೇವೆ. ಆ ಕೊಟ್ಟಂತಹ ದಾನ ನಮಗೆ ಫಲವನ್ನು ಕೊಡಬೇಕು ಅಂತ ಹೇಳಿದರೆ ತೆಗೆದುಕೊಳ್ಳುವಂತಹ ವ್ಯಕ್ತಿ ಒಳ್ಳೆಯ ಅನುಷ್ಠಾನವಂತನಾಗಿರಬೇಕು ಅಂತೆ. ಪ್ರತಿನಿತ್ಯ ಸ್ನಾನ ಸಂಧ್ಯಾ ವಂದನೆ ಅವನು ಕೂಡ ಪ್ರತಿಯೊಬ್ಬ ದಾನ ಮಾಡ್ತಾ ಇರಬೇಕು. ಆ ರೀತಿಯಂಥ ಯೋಗ್ಯತೆ ಇದ್ದರೆ ನಾವು ಕೊಟ್ಟಂತಹ ದಾನ ಫಲವನ್ನು ಕೊಡುತ್ತೆ. ಇಲ್ಲದೆ ಹೋದರೆ ಅವನೊಂದು 20% ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನಮಗೆ 20% ಪುಣ್ಯ ಸಿಗುತ್ತೆ. ಒಳ್ಳೆ ಚೆನ್ನಾಗಿ 100% ಮಾಡ್ತಾ ಇದ್ದರೆ 100% ಪುಣ್ಯ ನಮಗೆ ಸಿಗುತ್ತೆ. ಒಟ್ಟು ಅವನ ಯೋಗ್ಯತೆ ಯಾವ ರೀತಿ ಇರುತ್ತೋ ಅಷ್ಟು ಪುಣ್ಯ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಯಾವುದಕ್ಕೆ, ಬೇರೆ ದಾನಗಳಿಗೆ ಅಂತೆ. ಅನ್ನದಾನವನ್ನು ಮಾಡಬೇಕಾದ್ರೆ ಮಾತ್ರ ಏನು ಯೋಗ್ಯತೆ ಇರಬೇಕು ಅಂತ ಹೇಳಿದ್ರೆ ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ ಹೇಳ್ತಾರೆ. ಅನ್ನ ಬೇರೆ ದಾನ ಮಾಡಲಿಕ್ಕೆ ಅವನು ಸಂಧ್ಯಾ ವಂದನೆ ಮಾಡ್ತಾ ಅದು ಮಾಡ್ತಾ ಇದೆಲ್ಲ ನೋಡಬೇಕು ಅಂತೆ. ಆದರೆ ಅನ್ನದಾನವನ್ನು ಮಾಡಬೇಕಾದ್ರೆ ಮಾತ್ರ ಅವನ ಯೋಗ್ಯತೆ ಏನಂತ ಹೇಳಿದ್ರೆ ಹಸಿವು ಯೋಗ್ಯತೆ ಅಂತೆ. ಅವನಿಗೆ ಹಸಿವಾಗಿದೆನಾ, ಅವನಿಗೆ ಅನ್ನವನ್ನು ಹಾಕಬೇಕು ಅಂತ. ಕೊನೆಗೆ ಎಲ್ಲಿ ತನಕ ಹೇಳ್ತಾರೆ ಅಂತ ಹೇಳಿದ್ರೆ ಅಶ್ವಭ್ಯಷ್ಟ ಸ್ವಪಾಕೇಭ್ಯ ಅಂತ. ಒಂದು ನಾಯಿ ಬಂದು ಮನೆ ಹತ್ರ ಬೊಗಳಿದರೂ ಕೂಡ ಅದಕ್ಕೆ ಅನ್ನವನ್ನು ಹಾಕಬೇಕಂತೆ. ಕೊನೆಗೆ ಅದೇ ನಾಯಿಯನ್ನು ಕೊಂದು ತಿನ್ನುವಂತಹ ಚಂಡಾಲ ಬಂದು ಕೇಳಿದರೂ ಕೂಡ ಅನ್ನವನ್ನು ದಾನ ಮಾಡಲೇಬೇಕು ಅಂತ ಹೇಳ್ತಿದ್ರೆ ಅನ್ನದಾನ ಎಂಬುದು ಅತ್ಯಂತ ಶ್ರೇಷ್ಠವಾದಂತಹ ದಾನ. ಅದಕ್ಕೆ ಅವರು ಬ್ರಾಹ್ಮಣರು ಅವರ ಇವರನ್ನು ಸರ್ವಥಾ ನೋಡಬಾರ್ದು. ಯಾರೇ ಬಂದರೂ ಕೂಡ ಅವರಿಗೆ ಹಸಿವೆಯಾಗಿದೆ ಅಂತ ಗೊತ್ತಾದರೆ ಅನ್ನದಾನವನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ರಂತಿದೇವ ಒಬ್ಬ ಬೇಡ ಬಂದು ಕೇಳಿದರೂ ಕೂಡ ಅನ್ನದಾನವನ್ನು ಮಾಡಿದ. ಒಬ್ಬ ಚಂಡಾಲ ಬಂದ, ಅವನಿಗೂ ಅನ್ನದಾನವನ್ನು ಮಾಡಿದ. ಒಬ್ಬ 2 ನಾಯಿಗಳು ಬಂದು ಅದಕ್ಕೂ ಅನ್ನದಾನವನ್ನು ಮಾಡಿದ. ಅವನ ಅನುಸಂಧಾನದಿಂದ ಪ್ರೀತನಾದಂತಹ ಪರಮಾತ್ಮ ಒಳ್ಳೆ ಅನುಗ್ರಹವನ್ನು ಮಾಡಿ ಮುಂದೆ ಅವನಿಗೆ ಒಳ್ಳೆ ಲೋಕವನ್ನು ಕೂಡ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ 9ನೇ ಸ್ಕಂದದಲ್ಲಿ ವಿಶೇಷವಾಗಿ ಅನೇಕ ರಾಜ ಮಹಾರಾಜರ ಚರಿತ್ರೆ, ಸೌಭರಿ ಮುಂತಹ ಋಷಿಗಳ ಚರಿತ್ರೆಯನ್ನು ತಿಳಿಸಿ ಮುಂದೆ 10ಮ ಸ್ಕಂದದಲ್ಲಿ ವಿಸ್ತಾರವಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ. ಅದಕ್ಕೆ ಬೀಜ ಯಾವುದು ಅಂತ ಹೇಳಿದ್ರೆ ಇದು. ಯಾಕೆ ಅಂತ ಹೇಳಿದ್ರೆ ಅವರು ಬಂದಂತಹ ವಂಶ ಯಾದವರ ವಂಶ. ಆ ಯದು ಹುಟ್ಟಿದ್ದು ಎಲ್ಲಿ, ಈ ಯಯಾತಿ ರಾಜನ ಮಗನಾಗಿ. ಹಾಗಾಗಿ ಅಷ್ಟು ಚರಿತ್ರೆಯನ್ನು ಹೇಳಿ ಇಲ್ಲಿಗೆ 9ಮ ಸ್ಕಂದ ಎಂಬುದು ಮುಗಿಯುತ್ತೆ. ಮುಂದೆ 10ಮ ಸ್ಕಂದದಲ್ಲಿ ವಿಸ್ತಾರವಾಗಿ ಶ್ರೀಕೃಷ್ಣ ದೇವರ ಚರಿತ್ರೆ ಪ್ರಾರಂಭ ಆಗುತ್ತೆ. ಆ ಚರಿತ್ರೆಯನ್ನು ನಾಳೆ ಮತ್ತು ನಾಡಿದ್ದಿನ ದಿವಸ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ತುಂಬ ಸುಸ್ತಾಗ್ಬಿಟ್ಟಿದೆ, ನಿಮಗೆ ನಿದ್ದೆ ಆಯಿತು.